ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿಗಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ಬೇಡುತ್ತಾ, ನೆರೆದಿರುವ ಎಲ್ಲ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು 300 ಕೋಟಿ ರಾಕ್ಷಸರನ್ನ ವಧೆ ಮಾಡಿದ್ದನ್ನ ಅರ್ಜುನ ಗುರುದಕ್ಷಿಣೆಯಾಗಿ ಕೊಟ್ಟ ಅಂತ ಒಂದು ಭಾಗ. ಈ ರಾಕ್ಷಸರು ಸಮುದ್ರದ ಕೆಳಗಿದ್ರು ಅಂತ ಒಂದು ಮಾತು ಬರುತ್ತೆ. ಸಮುದ್ರದ ಕೆಳಗೆ ಯುದ್ಧ ಹೇಗೆ ಮಾಡಿದ ಅರ್ಜುನ? ಸ್ವಲ್ಪ ಇವೆಲ್ಲ ನಮಗೂ ಕೂಡ ಅರ್ಥ ಆಗದ ಹಾಗೆ, ಯಾಕಂದ್ರೆ ಅಲ್ಲಿ ಸಮುದ್ರ ಅಂದಾಗ ನಾವು ಯಾವ ಒಂದು ವಿವರಣೆಯನ್ನ ನಿರೀಕ್ಷಿಸ್ತೇವೆ ಅಂತ ಯಾವ ವಿವರಣೆಗಳಿಲ್ಲ. ಅವನು ನೀರಿನ ಕೆಳಕ್ಕೆ ಹೋದ, ತೆರೆಗಳು ಬಂದವು, ಅಲ್ಲಿ ಜಲಚರಗಳಿದ್ವು, ಆ ಥರ ಯಾವ ವಿವರಣೆಗಳು ಬರಲ್ಲ. ನಮ್ಮ ಅಪ್ಪ ಒಂದ್ ಕಡೆ ಹೇಳ್ತಾರೆ, ಸಂಸ್ಕೃತದಲ್ಲಿ ಒಂದು ಸಂದರ್ಭದಲ್ಲಿ ಹಿಂದೆ ಸಮುದ್ರ ಅಂದ್ರೆ ಆಕಾಶ ಅಂತ ಅರ್ಥ ಇತ್ತು ಅಂತ. ಆಕಾಶ ಅಂತಂದ್ರೆ ಸಮುದ್ರ ಅಂತ ಅರ್ಥ ಇತ್ತು. ಕಾಲಾಂತರದಲ್ಲಿ ಅದು ಬದಲಾಯಿತು ಅಂತ ಹೇಳ್ತಾರೆ. ಈ ತರದ ಭಾಷಾ ಪ್ರಯೋಗಗಳಲ್ಲಿ ಬದಲಾವಣೆಗಳು ಈವನ್ ಕನ್ನಡದಲ್ಲೂ ಕೂಡ ಹಳೆಗನ್ನಡ ಕಾಲಕ್ಕೆ ಒಂದು ಅರ್ಥ ಇದ್ದ ಶಬ್ದ ಹೊಸಗನ್ನಡಕ್ಕಾಗೋ ಬೇರೆ ಅರ್ಥವನ್ನು ಕೊಡುವಂಥದ್ದು ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಆ ದೃಷ್ಟಿಯಲ್ಲಿ ಅದು ಆಕಾಶದಲ್ಲಿ ಕಾಲೇಯರಿದ್ದದ್ದು ಅಂತ ಭಾವಿಸಬೇಕು. ಏನು ಸಮುದ್ರ ಅಂದ್ರೆ ಆಕಾಶ ಅಂತ ಭಾವಿಸ್ಬೇಕಾಗಬಹುದು. ಇನ್ನು ಭೂಮಿಯು ಸಮುದ್ರದ ಒಳಗೆ ಮುಳುಗಿತು ಅಂತ ಬರುತ್ತೆ ವರಾಹ ಅವತಾರದಲ್ಲಿ. ಸಮುದ್ರ ಹಾಗಾದ್ರೆ ಎಲ್ಲಿತ್ತು ಅಂತ ಪ್ರಶ್ನೆ ಬರಲ್ವಾ ಅಂತ ಅಪ್ಪ ಕೇಳ್ತಾರೆ. ಭೂಮಿಯೇ ಇಲ್ಲದ್ರೆ ಸಮುದ್ರ ಎಲ್ಲಿತ್ತಪ್ಪ? ಭೂಮಿ ಮುಳುಗ್ತು ಅಂತಂದ್ರೆ ಮತ್ತೆ ಸಮುದ್ರ ಯಾವ್ದ್ರ ಮೇಲೆ ನಿಂತಿತ್ತು ಅನ್ನೋ ಪ್ರಶ್ನೆ ಬರಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡು, ಅಲ್ಲೂ ಕೂಡ ಅದು ಆಕಾಶದಲ್ಲಿ ಈ ಭೂಮಿ ಇದೆ, ಅದು ತನ್ನ ಕಕ್ಷೆ ಕಳಚಿ ಬೀಳ್ಲಿಕ್ಕೆ ಪ್ರಾರಂಭ ಆಯಿತು ಅನ್ನೋದನ್ನ ಹೇಳುವುದೇ ಹೊರತು ಸಮುದ್ರದಲ್ಲಿ ಮುಳುಗಿತು ಅಂದ್ರೆ ಆಕಾಶದಲ್ಲಿ ಅದು ಬೀಳ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಅರ್ಥ ಮಾಡ್ಕೋಬೇಕು ಅಂತ. ಇಂಥ ಕೆಲವು ಶಬ್ದ ಜಿಜ್ಞಾಸೆಗಳನ್ನ ಸ್ವಲ್ಪ ಬಲ್ಲವರು ವಿದ್ವಾಂಸರು ಅವರ ಹಿನ್ನೆಲೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕು ಹೊರತಾಗಿ ನಮಗೆ ಖಚಿತವಾಗಿ ಶಬ್ದಗಳ ಹಿಂದೆ ಹೋಗ್ಕೊಂಡು ನಮಗೇನು ನಮ್ಮ ಅರ್ಥ ಗೊತ್ತಿದೆ ಅದನ್ನ ಅನ್ವಯಿಸಿ ನೋಡಿದ್ರೆ ಕೆಲವೊಮ್ಮೆ ಆಭಾಸಗಳಾಗ್ಬಹುದು. ಹಾಗೇನೆ ಅಲ್ಲೊಂದು ಕಡೆ ನಾನು ಮೊನ್ನೆಯ ದಿನ ಹೇಳಿದೆ, ಇಲ್ಲಿ ಬುದ್ಧಿ ಮತ್ತು ಆತ್ಮ ಅಂತ, ಆಜ್ಞಾಚಕ್ರದಲ್ಲಿ ಬುದ್ಧಿ ಮತ್ತು ಆತ್ಮ ಅಂತ. ಉಪನಿಷತ್ ಹೇಳುತ್ತೆ, ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮ ಸತ್ಯಂ ಅಂತ. ಆತ್ಮ ಅನ್ನೋದು ಹೃದಯ ಕುಹರದ ಮಧ್ಯದಲ್ಲಿ ನಿಷ್ಕಲವಾಗಿ ಕಳಂಕಗಳಿಲ್ಲದೆ ಶುಭ್ರವಾಗಿ ಇದೆ ಅಂತ ಉಪನಿಷತ್ ಹೇಳುತ್ತೆ. ಶ್ರೀಮದ್ ಭಾಗವತ ಕೂಡ ಹೃದಯ ಕುಹರದ ಮಧ್ಯದಲ್ಲಿ ಆತ್ಮನಿದ್ದಾನೆ, ಬುದ್ಧಿಯು ಅಲ್ಲಿಯೇ ಇದೆ ಅನ್ನತ್ತೆ. ಇಲ್ಲಿ ವಿವರಣೆಯಲ್ಲಿ ಆಜ್ಞಾಚಕ್ರದಲ್ಲಿ ಆತ್ಮ ಮತ್ತು ಆಜ್ಞಾಚಕ್ರದಲ್ಲಿ ಜೀವ ಅಂತ ಬರುತ್ತೆ. ನಾನು ಅಪ್ಪನ ಮಾತನ್ನೇ ಸ್ವಲ್ಪ ವಿಸ್ತರಿಸಿಕೊಂಡು ಭಾವಿಸುವುದು, ಬಹುಶಃ ಹಿಂದೆ
ಯಾವುದನ್ನು ನಾವು ಅನಾಹತ ಚಕ್ರ ಅಂತ ಹೇಳ್ತೀವಿ ಅದನ್ನೇ ಏನಾದ್ರೂ ಆಜ್ಞಾ ಚಕ್ರ ಹೇಳ್ತಿದ್ರ ಏನೋ ಯಾರಿಗೆ ಗೊತ್ತು. ಯಾಕಂದ್ರೆ ಇಲ್ಲಿ ಸ್ಥಾನ ಅನ್ನೋದು ಭಾಗವತ ಹೇಳುತ್ತೆ, ಇಲ್ಲಿಯೇ ಅದರ ಸ್ಥಾನ ಬುದ್ಧಿ ಮತ್ತು ಆತ್ಮದ್ದು ಅಂತ ನಮ್ಮ ಉಪನಿಷತ್ತುಗಳು ಹೇಳ್ತವೆ. ಇವರು ಆಜ್ಞಾಚಕ್ರದಲ್ಲಿ ಅಂದಾಗ ಬಹುಶಃ ಅದನ್ನು ಕೂಡ ಹೃದಯ ಕುಹರ ಮಧ್ಯೆ ಅಂತ ಅನ್ವಯಿಸಿಕೊಳ್ಳಬೇಕಾ ಏನ ಅಂತ ಗೊತ್ತಿಲ್ಲ. ಇವೆಲ್ಲ ನನ್ನ ಕೆಲವು ಊಹೆಗಳು ಮತ್ತು ಅನುಮಾನಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತ. ಹೀಗೆ ಒಂದು ಘನವಾದ ತತ್ವಶಾಸ್ತ್ರಕ್ಕೆ ಬಂದಾಗ ಕಥಾ ಸ್ವರೂಪವಾಗಿ ಗ್ರಹಿಸುವುದು ಒಂದು ಭಾಗವಾದರೆ, ಅದರ ವ್ಯಾಖ್ಯಾನದ ದೃಷ್ಟಿಯಿಂದ, ಅದರ ಒಳಾರ್ಥಗಳ ದೃಷ್ಟಿಯಿಂದ ಮತ್ತು ಕೆಲವು ಶಬ್ದಗಳಿಗಿರುವ ಆ ಕಾಲದ ಪರಿಭಾಷೆಗೆ ಅನುಗುಣವಾಗಿ ಅರ್ಥ ಮಾಡುವಾಗ ಅರ್ಥ ವ್ಯತ್ಯಾಸಗಳಾದ ಹಾಗೆ ಕಾಣಬಹುದು. ಬಟ್ ಅಂತತಃ ಎಲ್ಲ ದೊಡ್ಡವರು ಒಂದೇ ಕಡೆಗೆ ಒಂದೇ ದಿಕ್ಕಿನಲ್ಲಿ ಯೋಚಿಸ್ತಾರೆ ಅನ್ನೋದು ಮಾತ್ರ ಸ್ಪಷ್ಟ. ನಿನ್ನೆ ದಿನ ನಾನು ಒಬ್ಬ ತಪಸ್ವಿನಿಯ ಹಾಗೆ ಪತಿವ್ರತೆ ಇದ್ದವಳು, ಒಬ್ಬ ಕುಪಿತ ಬ್ರಾಹ್ಮಣ ಪಕ್ಷಿಯನ್ನು ಸುಟ್ಟು ಬಂದವನನ್ನು ನಿನ್ನ ಕೋಪಕ್ಕೆ ಸುಟ್ಟು ಹೋಗಲಿಕ್ಕೆ ನಾನೇನು ಬಕಪಕ್ಷಿ ಅಲ್ಲ ಅಂತ ಹೇಳಿದ್ದು ಮಾತ್ರವಲ್ಲದೆ, ಸ್ತ್ರೀಯರು ತಪ್ಪು ಮಾಡಿದರೆ ಕ್ಷಮಿಸುವುದು ಧರ್ಮಿಷ್ಠರ ಕೆಲಸ. ಯಾವ ಸ್ತ್ರೀ ನಿರಂತರವಾಗಿ ಧರ್ಮ ಪಾಲನೆ ಮಾಡಿದ ಸ್ತ್ರೀ ಒಂದು ವೇಳೆ ಪ್ರಮಾದವಶಾತ್ ತಪ್ಪು ಮಾಡಿದರೂ ಕೂಡ ಅವಳನ್ನು ಕ್ಷಮಿಸಬೇಕಾದದ್ದು ನಿಮ್ಮಂಥ ತಪಸ್ವಿಗಳ ಧರ್ಮ ಅಂತ ಎಚ್ಚರಿಸಿ, ನಾನೇನಾದ್ರೂ ಹೆಚ್ಚು ಮಾತಾಡಿದ್ನ, ಅನುಚಿತವಾದ ಹಾಗೆ ನಿನಗೆ ಅಯುಕ್ತಿಗಳನ್ನು ಹೇಳಿದ್ರೆ ಅದನ್ನೂ ಕೂಡ ಕ್ಷಮಿಸು. ಆದರೆ ನೀನು ಈ ವಿಷಯವಾಗಿ ನನ್ನಕ್ಕಿಂತ ಚೆನ್ನಾಗಿ ನಿನಗೆ ಮಿಥಿಲಾ ನಗರಿಯ ಧರ್ಮವ್ಯಾಧ ತತ್ವಶಾಸ್ತ್ರವನ್ನು ಹೇಳಬಲ್ಲ, ನೀನು ಅವನ ಬಳಿಗೆ ಹೋಗುವಂತ ಕಳಿಸಿದ್ದು ಅನ್ನುವ ಮಾತನ್ನು ನಾನು ನಿಮಗೆ ನಿನ್ನೆ ದಿನ ಹೇಳಿದೆ. ಈ ಕೌಶಿಕನಿಗೆ ಮೊದಲನೇದೊಂದು ಗಾಬರಿ ಆಗಿತ್ತು. ಏನು ಗಾಬರಿ ಅಂದ್ರೆ, ಬಕಪಕ್ಷಿ ಸುಟ್ಟದ್ದು ಇವಳಿಗೆ ಗೊತ್ತಾಯಿತಲ್ಲ, ಈ ದಿವ್ಯ ದೃಷ್ಟಿ ಹೇಗೆ ಬಂತು ಅಂತ. ಅದು ಪಾತಿವ್ರತ್ಯ ಧರ್ಮದಿಂದ ಬಂತು ಅನ್ನುವ ಸೂಚ್ಯ ಅರ್ಥದ ಮಾತುಗಳನ್ನು ಅವಳು ಹೇಳಿದ್ಳು. ಈಗ ಅವನಿಗೆ ಈ ಒಂದು ಬಲ ಇತ್ತಲ್ಲ ಅವಳಲ್ಲಿ, ಬಕಪಕ್ಷಿ ಸುಟ್ಟದ್ದು ಗೊತ್ತಾಗುವಂತಹ ಯಾವುದೋ ಶಕ್ತಿ ಇತ್ತಲ್ಲ, ಆದ್ರಿಂದ ಅವಳ ಮಾತನ್ನು ನಿರಾಕರಿಸಬಾರದು ಅನ್ನಿಸ್ತು. ಇಲ್ಲಾದ್ರೆ ಯಾರೋ ಒಬ್ಳು ಹೆಣ್ಮಕ್ಳು ಹೇಳಿದ್ಲು ಮಿಥಿಲಾ ನಗರಿಗೆ ಹೋಗು, ಅಲ್ಲಿ ಯಾವನೋ ವ್ಯಾಧ ಹೇಳ್ತಾನೆ ಅಂತ ಅಂದ್ಕೊಂಡು ಯಾಕೆ ಹೋಗ್ಬೇಕು? ಏನೋ ಇವಳಿಗೆ ವಿಶೇಷ ಶಕ್ತಿ ಇದೆ, ಇವಳು ಹೇಳಿದ್ದಾಳೆ ಅಂದ್ರೆ ಅದು ಸಾಮಾನ್ಯ ಅಲ್ಲ, ನಾನು ಇವಳು ಹೇಳಿದ್ದಕ್ಕನುಗುಣವಾಗಿ ನಾನು ಹೋಗುವುದು ಒಳ್ಳೆಯದು ಅಂತ ಮಿಥಿಲಾ ನಗರಿಯನ್ನ ತಲುಪ್ತಾನೆ. ಈ ಮಿಥಿಲಾ ನಗರಿಗೆ ಬಂದಾಗ ಅದು ಅಂಗಡಿ ಬೀದಿ, ತುಂಬಾ ಅಂಗಡಿಗಳ ಬೀದಿ. ಆ ಅಂಗಡಿ ಬೀದಿಗಳಲ್ಲೆಲ್ಲ ಅವನು ಇಲ್ಲಿ ಯಾರು ಧರ್ಮವ್ಯಾಧ ಅಂದ್ರೆ ಯಾರು, ಧರ್ಮವ್ಯಾಧ ಅಂದ್ರೆ ಯಾರು ಅಂತ ಕೇಳ್ಕೊತಾ ಒಂದು ನಿರ್ದಿಷ್ಟ ಅಂಗಡಿಯ ಮುಂದೆ, ಅದೇ ನೋಡು ಅಲ್ಲಿ ಇದೆಯಲ್ಲ ಆ ಅಂಗಡಿಯ ಮಾಲಕನೇ ಧರ್ಮವ್ಯಾಧ ಅಂತ ನಿಲ್ಲಿಸ್ತಾರೆ. ಇವನು ಹೀಗೆ ನೋಡ್ತಾನೆ, ಅದು ಮಾಂಸದ ಅಂಗಡಿ. ಅನೇಕರು ಮಾಂಸ ತೆಗೆದುಕೊಳ್ಳಿಕ್ಕೆ ಅಲ್ಲಿ ಮುಗಿ ಬಿದ್ದಿದ್ದಾರೆ. ಕೆಲವರು ಎಮ್ಮೆ ಮಾಂಸ ತಗೋತಾರೆ, ಇನ್ನು ಕೆಲವರು ಹಂದಿ ಮಾಂಸ ತಗೋತಾರೆ. ಇನ್ನು ಕತ್ತರಿಸಿ ಕೊಡ್ತಿದ್ದಾನೆ. ಇವನು ದೂರದಿಂದ ನೋಡ್ತಾನೆ. ಆಮೇಲೆ ಇನ್ನೇನು ಧರ್ಮವ್ಯಾಧನ ಹತ್ರ ಹೋಗ್ಬೇಕು. ಅವನು ಹೇಗೆ ಇರಲಿ, ತಪಸ್ವಿನಿ ಹೇಳಿದ್ದಾಳೆ ಅಂದ ಮೇಲೆ ತಾನು ಅವನ ಹತ್ರ ಹೋಗ್ಬೇಕು ಅಂತ ಹೇಳಿ ವಿಷಯವನ್ನ ಧರ್ಮವ್ಯಾಧನಿಗೆ ಅಂಗಡಿಗೆ ತಿಳಿಸಲಾಗಿ ಧರ್ಮವ್ಯಾಧನಿಗೆ ಗೊತ್ತಾಗತ್ತೆ, ಓ ಹೀಗೊಬ್ಬ ಬ್ರಾಹ್ಮಣ ಅಲ್ಲಿ ಎದುರಿಗೆ ತನ್ನನ್ನು ಕಾಯ್ತಿದ್ದಾನೆ ಅಂತ. ತಕ್ಷಣಕ್ಕೆ ಅವನು ತನ್ನ ವ್ಯಾಪಾರದ ಭಾಗವನ್ನು ಬೇಗನೆ ಮುಗಿಸಿ ಅದನ್ನ ಒಂದು ಹಂತಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ನೇರ ಅಂಗಡಿಯಿಂದ ಹೊರಗೆ ಬಂದು ಈ ಬ್ರಾಹ್ಮಣನಿಗೆ ನಮಸ್ಕರಿಸಿ ತುಂಬಾ ಗೌರವ ಆದರಗಳ ಜೊತೆಗೆ, ನಾನು ನಿನ್ನನ್ನ ತುಂಬಾ ಗೌರವದಿಂದ ಬಾ ಅಂತ ಕರ್ಕೋತಾ ಇದ್ದೇನೆ, ಆದ್ರೆ ನಿನ್ನಂತ ಸಜ್ಜನರಿಗೆ ಈ ಅಂಗಡಿಯ ಬಾಗಿಲು ಯೋಗ್ಯವಾದ ಜಾಗವಲ್ಲ, ನಾವು ನಿನಗೆ ತೊಂದರೆ ಇಲ್ಲದಿದ್ರೆ ನಮ್ಮ ಮನೆಯ ಕಡೆ ಹೋಗೋಣ ಅಂತ ಮನೆ ಕಡೆ ಕರ್ಕೊಂಡು ಬರ್ತಾನೆ. ಈ ಮನೆ ಕಡೆ ಕರ್ಕೊಂಡು ಹೋಗ್ತಾ
ಇನ್ನೇನು ಮನೆ ತಲುಪಿದ. ಮನೆಯಲ್ಲಿ ಇವರಿಗೆ ಒಳಗೆ ಕರೆದು ಪಾದ್ಯ ಕೊಟ್ಟು ಬಾಯಾರಿಕೆಗೆ ಕೊಟ್ಟು ಉಪಚರಿಸಿ ಎಲ್ಲ ಆದ ಬಳಿಕ ಇನ್ನು ಅವರು ಒಂದಿಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವ ಹಾಗೆ ಕೂತು ಆಸೀನರಾಗಿ ದಣಿವು ಆರಿಸಿಕೊಳ್ಳುವ ಹೊತ್ತಿಗೆ ನೇರವಾಗಿ ಇವನು ಅವನಿಗೆ ಹೇಳ್ತಾನೆ, ನೀನು ಅದೇನೋ ವಿಶೇಷ ಅಂತ ನಾನು ಭಾವಿಸಿದೆ, ಬಂದೆ. ಆದ್ರೆ ನೀನು ಮಾಡುವ ಕರ್ಮ ನಿನಗೆ ಉಚಿತವಾದದ್ದು ಇದ್ದ ಹಾಗೆ ಕಾಣೋದಿಲ್ಲ. ನೀನು ನಿನಗೆ ಯುಕ್ತವಲ್ಲದ ಈ ಮಾಂಸ ಕತ್ತರಿಸುವ ಕೆಲಸ ಮಾಡ್ತೀಯಲ್ಲ, ಅದ್ಯಾಕೋ ನನಗೆ ಅಷ್ಟು ನಿನಗೆ ಯೋಗ್ಯವಾದದ್ದಲ್ಲ ಅನ್ನಿಸ್ತು. ನೀನ್ ಯಾಕೆ ಇಂಥ ಅಯೋಗ್ಯ ಕೆಲಸ, ನಿನಗೆ ಯೋಗ್ಯವಲ್ಲದ ಕೆಲಸ ಯಾಕೆ ಮಾಡ್ತೀಯ ಅಂತ ಕೇಳ್ತಾನೆ. ಧರ್ಮವ್ಯಾಧ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದು ನನ್ನ ಕುಲಧರ್ಮ. ನನ್ನ ಹಿರಿಯರು ಮಾಡಿಕೊಂಡು ಬಂದದ್ದನ್ನು ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಕುಲಧರ್ಮವನ್ನು ತಪ್ಪುವ ಹಾಗಿಲ್ಲ. ನನ್ನ ಹಿರಿಯರು ಯಾವ ಕಾರಣದಿಂದ ಆ ಸಂಸ್ಕಾರದಲ್ಲಿ ಬಂದರೂ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಮಗನಾಗಿ ನನ್ನ ಧರ್ಮ. ಅವರವರ ಕರ್ತವ್ಯಗಳನ್ನು ಅವರವರ ಕುಲದಲ್ಲಿ ಯಾರು ಹಿಂದೆ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ನಡೆಸಿಕೊಂಡು ಹೋಗಬೇಕಾದದ್ದು, ನಾವು ಆಚರಿಸಬೇಕಾದದ್ದು. ಅದನ್ನು ನಾನು ಆಚರಿಸಿಕೊಂಡು ಬಂದಿದ್ದೇನೆ. ಹೌದು, ಅದು ಕುಲ ಧರ್ಮವಾಗಿ ಒಂದು ದೃಷ್ಟಿಯಿಂದ ಮಾಂಸ ಕಡಿಯುವ ಕೆಲಸ. ಆದರೆ ಯಾವುದೇ ಕುಲ ಧರ್ಮವನ್ನ ಒಬ್ಬ ರಾಜ ಅವರವರ ವರ್ಣಕ್ಕನುಗುಣವಾಗಿ ನಡೆಸಿಕೊಡದೇ ಇದ್ರೆ ಶಿಕ್ಷಿಸುವ ಹಕ್ಕು ಕೂಡ ಇದೆ. ಇಲ್ಲಿ ಜನಕ ರಾಜ ಅಂತ ಕೆಲಸವನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡ್ತಿದ್ದಾನೆ. ಆದ್ರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ವರ್ಣಕ್ಕೆ ಉಚಿತವಾದ, ತಮ್ಮ ತಮ್ಮ ಕುಲಕ್ಕೆ ಉಚಿತವಾದ ಕರ್ಮವನ್ನು ಮಾಡ್ತಿದ್ದಾರೆ. ನಾನು ಕೂಡ ನನ್ನ ಕರ್ಮವನ್ನು ಮಾಡ್ತಿದ್ದೇನೆ. ಮತ್ತೆ ಅದಕ್ಕೂ ಮೂಲ ಹುಡುಕಿದ್ರೆ ಅದು ನಮ್ಮ ಕರ್ಮಫಲ. ನಾನು ನನ್ನ ಕರ್ಮಫಲವನ್ನ ಮಾಡ್ತಿದ್ದೇನೆ ಮತ್ತು ಅದರಲ್ಲಿ ನನಗೆ ಯಾವ ಬೇಸರಗಳಿಲ್ಲ, ನಾನು ನೊಂದುಕೊಂಡಿಲ್ಲ, ಪಶ್ಚಾತ್ತಾಪಗಳಿಲ್ಲ, ಪ್ರಾಯಶ್ಚಿತ್ತಗಳಿಲ್ಲ. ಮಾಡುವಾಗ ಪ್ರತಿ ಕರ್ಮದ ಜೊತೆಗೆ ನಾವು ಮಾಡುವ ಕೆಲಸ ಒಳ್ಳೆಯದೋ ಕೆಟ್ಟದೋ ಅನ್ನುವುದಕ್ಕಿಂತ ಮಾಡುವ ಹೊತ್ತಿಗೆ ಇರುವ ಭಾವ ಏನು ಅನ್ನುವುದು ಬಹಳ ಮುಖ್ಯ. ಹಾಗಾಗಿ ಒಬ್ಬ ಕ್ರೂರ ಕೆಲಸ ಮಾಡುವವನು ಅತ್ಯಂತ ಸೌಮ್ಯ ಸ್ವಭಾವದವನಾಗಿರಬಹುದು. ಅತ್ಯಂತ ಕ್ರೂರವಾಗಿ ಒಳಗಿರುವವನು ಹೊರಗೆ ಬಹಳ ಸೌಮ್ಯ ಸ್ವಭಾವದ ಕೆಲಸ ಮಾಡಬಹುದು. ಅದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿ ಅವನು ಮತ್ತು ವಿಸ್ತರಿಸ್ತಾ ಹೇಳ್ತಾನೆ, ಹೌದು, ನೀನು ಹೇಳಿದ ಹಾಗೆ ನಾನು ಮಾಡುವ ಕೆಲಸ ತುಂಬಾ ಕ್ರೂರ ಕರ್ಮ. ಆದರೆ ನಾವು ಎಷ್ಟೋ ಬಾರಿ ನಮಗೆ ಗೊತ್ತೇ ಇಲ್ಲದೆ ಕ್ರೂರ ಕರ್ಮ ಮಾಡಬೇಕಾಗಿ ಬಂದಾಗ ನಾವು ಮಾಡಿಕೊಳ್ಳಬೇಕಾದ ಮೊದಲನೇ ತಿದ್ದುಪಡಿ ಏನು ಗೊತ್ತಾ? ಆದಷ್ಟು ಸತ್ಕರ್ಮಗಳನ್ನು ಬೇರೆ ರೀತಿಯಿಂದ ಮಾಡಿಕೊಂಡು ಮಾಡಿದ ಕುಕರ್ಮಗಳನ್ನ, ದುಷ್ಕರ್ಮಗಳನ್ನ ಕಡಿಮೆ ಮಾಡುವ ಹಾಗೆ ಪ್ರಯತ್ನ ಪಡುವುದು. ನಾನು ಅದನ್ನು ನಿರಂತರವಾಗಿ ಮಾಡ್ತಿದ್ದೇನೆ. ಹೇಗೆ ಅಂದ್ರೆ, ನಾನು ಯಾವತ್ತೂ ಕೂಡ ಪ್ರಾಣಿಯನ್ನು ಕೊಂದು ನಾನು ತಂದಿಲ್ಲ. ಯಾರೋ ಕೊಂದು ಕೊಟ್ಟ ಪ್ರಾಣಿಯನ್ನು ನಾನು ಮಾಂಸಕ್ಕೆ ಮಾರಾಟಕ್ಕೆ ಇಡ್ತೇನೆ ಮತ್ತು ಕತ್ತರಿಸಿ ಅವರವರ ತೂಕಕ್ಕೆ ಎಷ್ಟು ಬೇಕೋ ಕೊಡ್ತೇನೆ. ಹಾಗಾಗಿ ನಾನು ಮಾಂಸಕ್ಕೆ ಬೇಕಾದ ಪ್ರಾಣಿ ವಧೆ ಮಾಡಿಲ್ಲ. ಇದು ಒಂದನೇದವನ ಸಮರ್ಥನೆ. ಎರಡನೇದವನು ಹೇಳ್ತಾನೆ, ನಾನು ಅಷ್ಟು ಪ್ರಾಣಿ ವಧೆಯನ್ನು ಮಾಡದೆ ಪ್ರಾಣಿಯ ಮಾಂಸವನ್ನು ಮಾರುವುದರಿಂದ ನನ್ನ ಕಡೆಯಿಂದ ಆಗುವ ದುಷ್ಕೃತ್ಯವನ್ನು ಸತ್ಕೃತಿಯಿಂದ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ನಾನು ಕೂಡ ನನ್ನ ಜೀವನದಲ್ಲಿ ಕೆಲವು ಅನುಷ್ಠಾನಗಳನ್ನು ಮಾಡ್ತೇನೆ. ಒಬ್ಬ ವ್ಯಾಧ ಹೇಳ್ತಾನೆ, ಕೇಳಿ, ನಾನು ದಿನದಲ್ಲಿ ರಾತ್ರಿ ಮಾತ್ರ ಊಟ ಮಾಡ್ತೇನೆ. ನಾನು ಒಪ್ಪೊತ್ತು ಊಟ ಮಾಡುವುದು ಅದು ರಾತ್ರಿ ಮಾತ್ರ. ನಾನು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ, ನನ್ನ ವ್ರತ ನಿಯಮಗಳನ್ನು ಮುಗಿಸಿ ಶುಚಿರ್ಭೂತನಾಗಿ ನನ್ನ ತಂದೆ ತಾಯಿಯ ಸೇವೆ ಮಾಡಿ ಆ ಬಳಿಕ ನಾನು ನನ್ನ ವೃತ್ತಿಗೆ ತೊಡಗ್ತೇನೆ. ಆ ವೃತ್ತಿಯನ್ನು ನಾನು ನಿಷ್ಠೆಯಿಂದ ಮಾಡ್ತೇನೆ. ಯಾರಿಗೂ ತೂಕದಲ್ಲಿ ಮೋಸ ಮಾಡುವುದು, ಲಾಭದ ಕಡೆಗೆ ಹೆಚ್ಚು ಗಮನ ಕೊಡುವುದು, ಈ ಥರದ್ದು ಮಾಡಿಲ್ಲ. ಇದರ ಜೊತೆಗೆ ಎಂದೂ ಸುಳ್ಳಾಡಿಲ್ಲ. ಸತ್ಯವಲ್ಲದೆ ಯಾವ ಮಾತನ್ನು ಆಡಿಲ್ಲ. ನಾನು ಪ್ರತಿನಿತ್ಯ ಸತ್ಯನಿಷ್ಠೆಯನ್ನು ತಪ್ಪಿಲ್ಲ. ಧರ್ಮಕ್ಕೆ ಯಾವತ್ತು ಚ್ಯುತಿ ಬರದ ಹಾಗೆ ಆದಷ್ಟು ಧರ್ಮನಿಷ್ಠನಾಗಿ ನಡೆದುಕೊಂಡಿದ್ದೇನೆ. ಯಾರನ್ನು ದೂಷಿಸುವ, ಅಪರಾಧದ ಸ್ಥಾನದಲ್ಲಿ ನಿಲ್ಲಿಸಿ ಅವರ ಬಗ್ಗೆ ಕೆಟ್ಟ ನುಡಿಗಳನ್ನಾಡುವ ಕೆಲಸ ಮಾಡಿಲ್ಲ. ನಾನು ಎಂದೂ ಕೂಡ ಇನ್ನೊಬ್ಬರನ್ನು ಕಡಿಮೆ ಮಾಡಿ ಅವಮಾನಕಾರಕ ಮಾತಾಡಿಲ್ಲ. ಅವರ ಕುರಿತು ದೂಷಣೆಯ ಮಾತು ಮಾತಾಡುವುದು ಮಾತ್ರವಲ್ಲ, ಮಾನಸಿಕವಾಗಿಯೂ ಎಂದೂ ಯಾರ ಬಗ್ಗೆಯೂ ಮತ್ಸರ ಪಟ್ಟಿಲ್ಲ. ಇವೆಲ್ಲ ನಾನು ನನ್ನ ಮಟ್ಟಿಗೆ ನನ್ನ ಅಂತತಃ ಮಾಡಿಕೊಂಡ ಕೆಲವು ಸತ್ಕೃತಿಗಳು. ಆದ್ದರಿಂದ ಇದು ನನ್ನ ಕರ್ಮ ಫಲವಾಗಿ ಒಂದು ಕಡೆ ನನ್ನ ಜೊತೆಗಿದ್ದರೆ, ಇನ್ನೊಂದು ನನ್ನ
ಪೂರ್ವಜರು ಮಾಡಿದ, ಹಿರಿಯರು ಮಾಡಿದ ಕುಲಧರ್ಮ ಎಂದು ನಾನು ಅದನ್ನು ನಡೆಸಿಕೊಂಡು ಬಂದಿದ್ದೇನೆ. ಆದ್ದರಿಂದ ಇದರ ಫಲಭಾಗದ ದೃಷ್ಟಿಯಿಂದ ನೀನು ಹೇಳುವ ಮಾತು ನನಗೆ ಅಷ್ಟು ಸಮಂಜಸ ಅನ್ನಿಸುವುದಿಲ್ಲ. ಆಮೇಲೆ ಅವನು ಮುಂದುವರೆದು ಹೇಳ್ತಾನೆ, ಹಾಗೆ ನೋಡಲಿಕ್ಕೆ ಹೋದರೆ ಸತ್ಯ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳಾಗಬಹುದು. ಹಾಗಾಗಿ ಯಾವುದಕ್ಕೂ ನಿಶ್ಚಿತ ವ್ಯಾಖ್ಯಾನವಿಲ್ಲ. ಒಂದು ಸತ್ಯವನ್ನು ಪ್ರಾಣಕ್ಕೆ ಅಪಾಯ ಬರುವ ಸಂದರ್ಭದಲ್ಲಿ, ವಿವಾಹದ ಸಂದರ್ಭದಲ್ಲಿ, ಆಪತ್ಕಾಲದಲ್ಲಿ ನಾವು ಹೇಳದೆ ಸುಳ್ಳು ಹೇಳಬೇಕಾಗಬಹುದು. ಆಗ ಆ ಸಂದರ್ಭದಲ್ಲಿ ಅದೇ ಸತ್ಯ. ಹಾಗಾಗಿ ಒಂದು ನಿರ್ದಿಷ್ಟ ವ್ಯಾಖ್ಯಾನವಿಲ್ಲ. ಹಾಗೆಯೇ ಧರ್ಮಕ್ಕೆ, ದಯೆಗೆ, ನನ್ನ ಕರ್ಮಕ್ಕೆ ಯಾವುದಕ್ಕೂ ನೀನು ಒಂದು ವ್ಯಾಖ್ಯಾನವನ್ನು ಕೊಡಲಾರೆ. ನಾನು ಇನ್ನೂ ನಿನ್ನನ್ನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಕೌಶಿಕ. ಕೆಲವು ವಿಪರೀತ ಲಕ್ಷಣಗಳನ್ನು ನಾವು ಇಲ್ಲಿ ನೋಡುವುದಿಲ್ವಾ? ಅವನು ಹೇಳ್ತಾನೆ, ತುಂಬಾ ದುಡಿಯುತ್ತಾರೆ, ಸಂಪತ್ತು ಅವರ ಕಡೆಗೆ ಒಲಿಯುವುದೇ ಇಲ್ಲ. ಹಗಲು ರಾತ್ರಿ ದುಡಿಯುವವರ ಹಿಂದೆ ಒಂದು ಎಷ್ಟು ಕಷ್ಟಪಟ್ಟದ್ದಕ್ಕೆ ಪ್ರತಿಫಲವಾಗಿ ಸಂಪತ್ತು ಒದಗದ ಎಷ್ಟು ಉದಾಹರಣೆಗಳು ನಮ್ಮ ಮುಂದಿಲ್ಲ. ಅದೇ ಮಹಾ ದುಡಿಮೆಯೇ ಇಲ್ಲದ ಸೋಮಾರಿಗಳು, ಆಲಸ್ಯಗಳು ಸಂಪತ್ತಿನ ವೈಭವದಲ್ಲಿ ಮೆರೆದಾಡುತ್ತಾರೆ. ಯಾಕೆ ಹೀಗೆ ಯೋಚಿಸು. ಇನ್ನು ಕೆಲವೊಂದು ವಿಪರೀತ ನೋಡಿದ್ದೀಯಾ? ನಿನಗೂ ಗಮನಕ್ಕೆ ಬಂದಿರಬಹುದು. ಬಹಳ ಹಸಿದವನಿರ್ತಾನೆ, ಅವನ ಜೀರ್ಣಾಗ್ನಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ, ಪಾಪ ಅವನಿಗೆ ಊಟವಿರುವುದಿಲ್ಲ. ಒಬ್ಬನಿಗೆ ಹೊಟ್ಟೆ ತುಂಬ ತಿಂದು 10,000 ಜನರಿಗೆ ಊಟ ಕೊಡುವಷ್ಟು ಮೃಷ್ಟಾನ್ನ ಭೋಜನ ಬಿದ್ದಿರುತ್ತದೆ, ಅವನ ಜೀರ್ಣಾಗ್ನಿ ಕೆಲಸ ಮಾಡುವುದಿಲ್ಲ. ಈ ವೈಪರೀತ್ಯಗಳನ್ನು ನೋಡಿದರೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಸಹಜವಾದ ಕಾನೂನುಗಳು ಅನಿಸುತ್ತದೆ ನಿನಗೆ? ಇದರ ಹಿಂದೆ ಯಾವುದೋ ಸತ್ಕೃತಿ, ದುಷ್ಕೃತಿಯ ಕರ್ಮಫಲ ಇದೆ ಅನ್ನಿಸುವುದಿಲ್ಲವಾ? ಬಹಳ ಜನರಿರುತ್ತಾರೆ, ತಾವು ಮಾಡಿದ್ದೇ ಸರಿ ಎನ್ನುವ ಆರ್ಭಟ ಅವರು ಯಾರ ಜೊತೆಗೂ ಕೂಡ ಒಳಿತನ್ನು ಹೇಳುವವರನ್ನ, ಪ್ರಿಯ ವಾಕ್ಯಗಳನ್ನು ಹೇಳುವವರನ್ನ, ಹಿತೋಪದೇಶ ಹೇಳುವವರನ್ನ ಎಂದು ಸೇರುವುದಿಲ್ಲ. ಮಾತ್ರವಲ್ಲ, ಅವರನ್ನು ತುಂಬಾ ಚೆನ್ನಾಗಿ ಚತುರೋಕ್ತಿಗಳಿಂದ ಬಾಯಿ ಮುಚ್ಚಿಸುತ್ತಾರೆ. ತಾವೇ ಸರಿ ಎಂದು ಸಾಬೀತುಪಡಿಸುತ್ತಾರೆ. ದುರ್ಜನರು ಯಾವಾಗಲೂ ತಾವೇ ಸರಿ ಎಂದು ದುರ್ಜನರ ಹೋರಾಟ, ಸಜ್ಜನರು ತಾವು ಸರಿ ಎಂದು ಸಜ್ಜನರ ಹೋರಾಟ. ತರ್ಕದಿಂದ ಸತ್ಯ ಗೆಲ್ಲಲಿಕ್ಕಾಗುವುದಿಲ್ಲ ಕೌಶಿಕ. ಸತ್ಯ ಅಂತರಾತ್ಮಕ್ಕೆ ಗೊತ್ತು. ಕರ್ಮ ಮಾಡಿದವನ ಬೆನ್ನು ಬಿಡುವುದಿಲ್ಲ. ಫಲ ಅವನ ಹಿಂದೆ ಇದ್ದೇ ಇರುತ್ತದೆ. ಅವನು ಎಷ್ಟು ಬೇಕಾದರೂ ತನ್ನ ದುಷ್ಕೃತಿಗಳನ್ನು ಸಮರ್ಥಿಸಿಕೊಂಡು ತಾನೇ ಸರಿ ಎಂದು ಲೋಕದಲ್ಲಿ ಮೆರೆದಾಡಬಹುದು. ಅವನ ಕಾಲಬುಡಕ್ಕೆ ಸಂಪತ್ತು ಬಿದ್ದ ಹಾಗೆ, ಅವನು ಐಶ್ವರ್ಯವಂತನಾದ ಹಾಗೆ ನಮಗೆ ಕಾಣಿಸಬಹುದು. ಆದರೆ ಒಂದು ದಿನ ಅವನು ವಿನಾಶವಾಗುವುದು ಖಚಿತ. ಯಾಕೆಂದರೆ ಮಾಡಿದ ಕರ್ಮ ಅವನ ಬೆನ್ನ ಹಿಂದೆ ಹೊರತು ಇನ್ನೊಬ್ಬರಿಗೆ ಅದನ್ನು ಸೋಗಲಾಡಿತನದಿಂದ ಮುಚ್ಚುಮರೆ ಮಾಡಿದ ಹಾಗೆ ಅಂತರಾತ್ಮನಿಗೆ ಮುಚ್ಚುಮರೆ ಮಾಡಲಿಕ್ಕಾಗುವುದಿಲ್ಲ. ಈ ಕರ್ಮ ಫಲ ಎಷ್ಟು ನಾವು ಬೇಡ ಅಂದ್ರೂ ನಮ್ಮ ಬೆನ್ನು ಹತ್ತುತ್ತದೆ, ನಾವು ಎಷ್ಟೇ ಕದ್ದು ಮುಚ್ಚು ಮಾಡಿದ್ರು ನಮ್ಮ ಬೆನ್ನು ಹತ್ತುತ್ತದೆ ಅನ್ನೋದಕ್ಕೆ ರಾಮಕೃಷ್ಣ ಪರಮಹಂಸರು ಬಹಳ ಒಳ್ಳೆ ಉದಾಹರಣೆ ಕೊಡ್ತಾರೆ. ಅವ್ರು ಏನ್ ಉದಾಹರಣೆ ಕೊಡ್ತಾರೆ ಅಂದ್ರೆ, ಎಲ್ಲ ಕದ್ದು ಮುಚ್ಚಿ ಎಷ್ಟೆಷ್ಟು ಕೆಟ್ಟ ಕೆಲಸ ಮಾಡಿದವರು ಅವರ ಬೆನ್ನ ಹಿಂದೆ ಅವರ ಕರ್ಮ ಫಲವನ್ನು ಅನುಭವಿಸ್ತಾರೆ. ಹೇಗೆ ಅಂದ್ರೆ, ಒಬ್ಳು ಬುರ್ಕಾದೊಳಗಿನ ಹೆಣ್ಣು ಮಗಳ ಹಾಗೆ ಅಂತ. ಬುರ್ಖಾ ಹಾಕೊಂಡ ಹೆಣ್ಣು ಮಗಳು ಹೊರಗೆ ಕಾಣಿಸೋದೇ ಇಲ್ಲ. ಆ ಹೆಣ್ಣು ಮಗಳು ಯಾರಿಗೂ ಗೊತ್ತೇ ಆಗಲ್ಲ, ಆದ್ರೆ ಆ ಹೆಣ್ಣು ಮಗಳಿಗೆ ಎಲ್ಲರೂ ಗೊತ್ತು. ಹಂಗೆ ಕರ್ಮಫಲ ಅಂತಾರೋ. ನೀನು ಬೇರೆಯವ್ರಿಗೆ ಕಾಣಲ್ಲ ಅನ್ಕೊತಿ, ನಿನ್ನೊಳಗೆ ನಿನಗೆ ಗೊತ್ತೇ ಆಗೇ ಆಗತ್ತೆ ಅಂತ. ಈ ತರದ ಬಹಳ ಸ್ಪಷ್ಟ ಮಾತುಗಳಿಂದ ನೇರವಾಗಿ ಕೌಶಿಕನಿಗೆ ನೀನು ತಿಳಿದಷ್ಟು ಸರಳವಿಲ್ಲ ಸತ್ಯ ಮತ್ತು ಧರ್ಮದ ವ್ಯಾಖ್ಯಾನ, ನೀನು ತಿಳಿದಷ್ಟು ಸರಳವಿಲ್ಲ ಕರ್ಮದ ಆಯ್ಕೆ ಮತ್ತು ಕರ್ಮ ಫಲ ಅಂತ ಹೇಳಿ, ಈಗ ನೀನು ನೋಡು ಎಂಥ ತಪಸ್ಸು ಮಾಡುತ್ತಿದ್ದಾರೆ. ಆ ಪತಿವ್ರತೆ ಹೇಳಿದಳು ಎಂದು ಇಲ್ಲಿಗೆ ಬಂದೆ ಅಲ್ಲ, ಗಾಬರಿ ಮತ್ತೆ ಮತ್ತೊಂದು ಶಾಕ್ ಆಗುತ್ತೆ. ನಮ್ಮ ಕಾಲಕ್ಕಾದ್ರೆ ಬಹುಶಃ ಫೋನ್ ಮಾಡಿ ಹೇಳಿದ್ದಾರೆ ಕಾಣ್ತದೆ, ಅಥವಾ ಫೋನ್ ಮಾಡುವಷ್ಟು ಪುರ್ಸೋತಿಲ್ಲದಿದ್ರೆ ಅವ್ರು SMS ಮಾಡಿದ್ದಾರೆ ಕಾಣ್ತದೆ. ನಾನು ಮುಂದೆ ಗೊತ್ತಾಗ್ತದೆ, ಫೋನ್ ಮಾಡಿರ್ಲಿಕ್ಕಿಲ್ಲ, ವಾಟ್ಸ್ಆಪ್ ಮಾಡಿದ್ದಾರೆ ಕಾಣ್ತವ, ನೋಡಿದ್ದಾರೆ. ಸಾಧನಗಳು ಬಂದು ಸಂಶಯಗಳು ಹೆಚ್ಚಾಗ, ಸಾಧನಗಳು ಇಲ್ಲದ ಕಾಲಕ್ಕೆ ನಂಬಿಕೆಗಳು ಗಟ್ಟಿ ಇತ್ತು. ಸಾಧನಗಳು ಬಂದಷ್ಟು
ಒಳಗೆ ತಂತ್ರಗಾರಿಕೆ ಹೆಚ್ಚಾಯಿತು, ಮೋಸ ಹೆಚ್ಚಾಯಿತು, ನಂಬಿಕೆ ಕಡಿಮೆ ಆಯಿತು, ಸಂಶಯ ಹೆಚ್ಚಾಯಿತು. ನಿಜವಾಗಿ ನಡೆದದ್ದನ್ನು ಕೂಡ ಹೌದಾ ಅಲ್ವಾ ಅಂತ ಅನುಮಾನಿಸುವ ಹಾಗೆ. ಆದರೆ ಆ ಕಾಲಕ್ಕೆ ಆ ಸಂಶಯ ಪಡುವ ಸಾಧನಗಳು ಇರ್ಲಿಲ್ಲ ನೋಡಿ. ಸಾಧ್ಯತೆ ಇದ್ದದ್ದು ಒಂದೇ, ಮಿಥಿಲಾ ನಗರಿಗೆ ಅವನು ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾದ್ರೆ ಅವನಿಗೆ ಗೊತ್ತು ಡಿಸ್ಟೆನ್ಸ್, ಕಮ್ಯುನಿಕೇಶನ್ ಏನೇನಿತ್ತು ಅವನಿಗೆ ಗೊತ್ತಿರುತ್ತೆ. ನಾನೇ ಬರಕ್ ಇಷ್ಟು ಸಮಯ ತಗೊಂಡಿದ್ದೇನೆ, ಅವಳಂತೂ ಬಂದು ಹೇಳುವ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಇದರ ಆಚೆಗೆ ಒಂದು ದಿವ್ಯ ಶಕ್ತಿ ಇದೆ, ದಿವ್ಯ ದೃಷ್ಟಿ ಇದೆ, ಅದು ಅವಳಿಗಿದೆ. ಅವಳಿಗಿದ್ದದ್ದು ಗೊತ್ತಾಗಿತ್ತು, ಅವಳು ಇದನ್ನು ಇಲ್ಲಿಗೆ ತಿಳಿಸಿದ್ದಾಳೆ, ಮತ್ತು ಇವನು ಅದನ್ನು ಹೇಳ್ತಾನೆ ಅಂದ್ರೆ ಇವನಿಗೂ ಅದು ಇದೆ ಅಂತ ಗೊತ್ತಾಗುತ್ತೆ. ಮುಂದೆ ಬಹಳ ನೇರವಾದ ಅಟ್ಯಾಕ್ ಮಾಡ್ತಾನೆ. ನಾನು ಮೊನ್ನೆ ಆ ಮಾಂಸಾಹಾರದ ವಿಷಯ ಮಾತಾಡುವಾಗ ಸ್ವಲ್ಪ ಭಾಗ ಪೆಂಡಿಂಗ್ ಇಟ್ಟಿದೆ, ಯಾಕಂದ್ರೆ ಇಲ್ಲಿ ಅದು ಧರ್ಮವ್ಯಾಧನಲ್ಲಿ ಅದು ಚರ್ಚಿತವಾಗಲಿ ಅಂತ. ಧರ್ಮವ್ಯಾಧ ಮುಂದಿನ ಪ್ರಶ್ನೆ ಕೇಳ್ತಾನೆ, ಈಗ ನೀನು ನನಗೆ ಹೇಳಿದೆಯಲ್ಲ, ನಾನು ಈ ಮಾಂಸ ಮಾರಬಾರದು, ಮಾಂಸ ಅಂದರೆ ಹಿಂಸೆ ಎಂದು ನಿನ್ನ ವಿಚಾರ. ಮಾಂಸದಿಂದಲೇ ಹಿಂಸೆ ಆಗುವುದು ಎಂದು ನೀನು ಯೋಚಿಸಿದ್ದರೆ ಇರಬಹುದು. ಆದರೆ ಯೋಚಿಸು, ಎಷ್ಟೋ ಮಾಂಸ ಭಕ್ಷಣೆಯಿಂದ ಅವುಗಳಿಗೆ ಬಿಡುಗಡೆಯೂ ಆಗಿದೆ. ಒಂದು ಜಿಂಕೆಯನ್ನು ಮತ್ಯಾವುದನ್ನೋ ಬೇಟೆ ಮಾಡಿದ ರಾಜ, ಆ ಬೇಟೆಯಾಡುವುದರ ಮೂಲಕ ಅದರ ದೇಹದಿಂದ ಮೋಕ್ಷ ಕೊಟ್ಟು ಅದು ಮತ್ಯಾವುದೋ ಹುಟ್ಟಿಗೆ ಕಾರಣವಾಗಿದ್ದಾನೆ. ಯಾವುದನ್ನು ಹಿಂಸೆ ಎನ್ನುತ್ತಿ? ನಾನು ಕೊಂದುದು ಹಿಂಸೆ ಎಂದರೆ ತಿಂದವರಿದ್ದರಲ್ಲ ಅವರಿಗೆ ಅದು ಆರೋಗ್ಯ ಕೊಟ್ಟಿತೋ, ಅವರಿಗೆ ಜೀವನ ಕೊಟ್ಟಿತೋ, ಬಲ ಕೊಟ್ಟಿತೋ, ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ? ಹೌದು, ಒಂದು ವೇಳೆ ಪ್ರಾಣಿಯಿಂದಲೇ ಹಿಂಸೆ ಎಂದಾದರೆ ನಾವು ಒಂದು ನೇಗಿಲನ್ನು ನೆಲಕ್ಕೆ ಉತ್ತು ಬಿತ್ತುವ ಸಸ್ಯದ ಆ ಗಿಡವನ್ನ ಬೆಳೆಸುವ ಕಾರ್ಯದಲ್ಲೂ ಕೂಡ ಎಷ್ಟು ಹಿಂಸೆ ಆಗುವುದಿಲ್ಲ, ಎಷ್ಟು ಹುಳು ಹುಪ್ಪಟೆಗಳು ಸಾಯುವುದಿಲ್ಲ. ಒಂದು ಬೀಜ ಬಿತ್ತಿ ಗಿಡ ಬೆಳೆಸುವುದರಲ್ಲಿ ಅಷ್ಟು ಹುಳು ಹುಪ್ಪಟೆಗಳು ಸಾಯುತ್ತವೆ ಎಂದರೆ ಯಾವುದು ಹಿಂಸೆ, ಯಾವುದು ಅಹಿಂಸೆ? ಅನೇಕ ಸಸ್ಯ ರಾಶಿಗಳನ್ನು ಕತ್ತರಿಸಿ ತಿನ್ನುವಾಗ ಆ ಸಸ್ಯಾಹಾರದಲ್ಲಿ ಹಿಂಸೆ ಇಲ್ಲವೇ? ಹಿಂಸೆಗೆ ಏನು ವ್ಯಾಖ್ಯಾನ? ತುಂಬಾ ಸೂಕ್ಷ್ಮವಾಗಿ ಯೋಚಿಸು ಕೌಶಿಕ. ಇದು ಎಲ್ಲವೂ ಕೂಡ ನಮ್ಮ ನಮ್ಮ ಮನಸ್ಸಿನ ಭಾವನೆಗಳ ಅನುಗುಣವಾಗಿ ಕಾಲ ಕಾಲಕ್ಕೆ ಅದರ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥ ವ್ಯತ್ಯಾಸಗಳನ್ನು ಪಡೆದುಕೊಳ್ಳುತ್ತೆ. ಯಾವುದಕ್ಕೂ ಒಂದೇ ವ್ಯಾಖ್ಯಾನವಿಲ್ಲ, ಒಂದೇ ಕಾನೂನಿಲ್ಲ. ಬಹಳ ಒಂದು ಒಳ್ಳೆಯ ವೇದಾಂತಿಯ ಹಾಗೆ ಧರ್ಮವ್ಯಾಧ ಹೇಳ್ತಾ ಹೋದಾಗ ಕೌಶಿಕನಿಗನ್ಸುತ್ತೆ ಬಹಳ ತಿಳ್ಕೊಂಡಿದ್ದಾನೆ. ಇವನು ನಾನು ಎಣಿಸಿದಷ್ಟು ಸಣ್ಣ ವ್ಯಕ್ತಿ ಅಲ್ಲ, ಇವನಿಗೆ ಇನ್ನಷ್ಟು ಪ್ರಶ್ನೆ ಕೇಳಬೇಕು, ಇವನಿಗೆ ಇನ್ನಷ್ಟು ತಿಳಿಬೇಕು ಅಂತ ಹೇಳಿ ಅವನು ಹೇಳ್ತಾನೆ, ನನಗೆ ಶಿಷ್ಟಾಚಾರ ಮತ್ತು ಶಿಷ್ಟಾಚಾರ ಅಲ್ಲದ್ದು ಯಾವುದು ಹೇಳು ಅಂತ. ಆಗ ಯಥಾ ಪ್ರಕಾರ ಸತ್ಯ, ದಾನ, ದಯೆ, ಕ್ಷಮೆ, ಅಹಿಂಸೆ ಈ ಸಂಗತಿಗಳು, ಅದನ್ನು ನಡೆದವನು ಹೇಗೆ ಶಿಷ್ಟಾಚಾರದಲ್ಲಿ ಬರ್ತಾನೆ, ಆ ಶಿಷ್ಟಾಚಾರಕ್ಕೆ ಏನು ಕಾರಣಗಳು, ಶಿಷ್ಟಾಚಾರ ಒಂದು ಮನೆಯಲ್ಲಿ ಹುಟ್ಟಿದ ಕೂಡಲೇ ಯಾಕೆ ಬರುವುದಿಲ್ಲ, ಸಂಸ್ಕಾರದಿಂದ ಅದನ್ನು ಹೇಗೆ ಬೆಳೆಸಬೇಕಾಗ್ತದೆ, ಒಮ್ಮೆ ಸಂಸ್ಕಾರದಿಂದ ಬೆಳೆಸಿದ್ರು ಕೂಡ ಅದನ್ನು ತನ್ನ ವೃತ್ತಿಯಲ್ಲಿ ಅವನು ಮಾಡಿಕೊಳ್ಳದಿದ್ರೆ ಅದು ಹೇಗೆ ಸಂಸ್ಕಾರ ಕೂಡ ನಾಶ ಆಗ್ತದೆ, ಇವೆಲ್ಲವನ್ನ ಹೇಳ್ತಾ ಅದಕ್ಕೆ ವಿರುದ್ಧವಾದದ್ದೆಲ್ಲವೂ ಶಿಷ್ಟಾಚಾರವಲ್ಲದ್ದು. ಆದರೆ ದುರ್ಜನರು ಅಶಿಷ್ಟಾಚಾರವನ್ನೇ ಶಿಷ್ಟಾಚಾರ ಅನ್ನುವಾಗಿ ಸಾಬೀತು ಮಾಡ್ತಾರೆ. ಅವರು ನೋಡುವುದಕ್ಕೆ ಸಾರ್ವಜನಿಕರಿಗೆ ಬಹಳ ದೊಡ್ಡ ವ್ಯಕ್ತಿಗಳ ಹಾಗೆ ಇರೋದ್ರಿಂದ ಅವರ ತಪ್ಪುಗಳು ಗೊತ್ತಾಗೋದಿಲ್ಲ. ಅವರು ತಮ್ಮ ಅಧರ್ಮವನ್ನ ಸ್ಥಾಪಿಸುವುದರಲ್ಲಿಯೇ ನಮ್ಮ ಜಗತ್ತು ಅಶಿಷ್ಟಾಚಾರವನ್ನು ಒಪ್ಪಿಕೊಳ್ಳುವ ಹಾಗಾಗ್ತದೆ. ಈ ಸಂಗತಿಗಳನ್ನ, ಸತ್ಯಗಳನ್ನ ಹೇಳಿ ಆಗ ಒಂದು ದಾನದ ಉದಾಹರಣೆ ಕೊಡ್ತಾನೆ. ನಮಗೆ ರಂತಿದೇವ ಬಹಳ ದೊಡ್ಡ ಉದಾಹರಣೆ ದಾನಕ್ಕೆ. ಹೇಗೆ ಶಿಬಿ ದೊಡ್ಡ ಉದಾಹರಣೆಯೋ ಹಾಗೆ ರಂತಿದೇವ ಅವನು 48 ದಿನ ತನ್ನ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೆ, ಹೆಂಡತಿ ಮಕ್ಕಳ ಜೊತೆಗೆ ಒಂದು ದಿವಸ 48 ದಿನದ ಉಪವಾಸ ವ್ರತ ಮಾಡ್ತಾನೆ. ಆ 48 ದಿನಗಳ ಬಳಿಕ ಅವನಿಗೆ ಊಟ ಮಾಡ್ಲಿಕ್ಕೆ ಭೋಜನ ಸಿದ್ಧವಾಗ್ತದೆ. ಅವನಿನ್ನೇನು ಆ ಹಸಿವಿನಿಂದ ಒದ್ದಾಡಿ ಒಂಥರ ದೈಹಿಕವಾಗಿ ನಿಶಕ್ತಿ ಬೀಳುವ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅಂಥ ಹೊತ್ತಿನಲ್ಲಿ ಊಟಕ್ಕೆ ಕೂತ್ಕೊಳ್ಬೇಕು ಅನ್ನುವಾಗ ಒಬ್ಬ ಬ್ರಾಹ್ಮಣ ಹಸಿದು ಬರ್ತಾನೆ. ತಕ್ಷಣ ತನ್ನ ಅಂತಹ ನಿಶಕ್ತಿಯಲ್ಲಿ ಅವನು ಅವರಿಗೆ ಬೇಕಾದಷ್ಟು ಉಪಚರಿಸಿ ಅವರನ್ನು ಸಂತುಷ್ಟಪಡಿಸಿ ಆ ಬ್ರಾಹ್ಮಣನನ್ನು ಕಳಿಸ್ತಾನೆ. ಅಷ್ಟರಲ್ಲಿ ಇನ್ನೇನು ಊಟಕ್ಕೆ ಕುತ್ಕೊಳ್ಬೇಕು ಅನ್ನೋ ಶೂದ್ರನೊಬ್ಬ ಬರ್ತಾನೆ. ಅವನಿಗೆ ಊಟಕ್ಕೆ ಬಳಸಿ ಅವನನ್ನು ಗೌರವಿಸಿ ಅವನಿಗೆ ಸಲ್ಲಬೇಕಾದ ಗೌರವಗಳ ಸಹಿತ ಊಟ ಕೊಟ್ಟು ಅವನನ್ನು ಕಳಿಸಿದ್ರು. ಇನ್ನೊಂದು ಸ್ವಲ್ಪ ಉಳಿದಿದೆ, ಇನ್ನು ತಾವು ಊಟ ಮಾಡಬೇಕು ಅನ್ನುವಾಗ
ಬೇಡನೊಬ್ಬ ಕೆಲವು ಬೇಟೆ ನಾಯಿಗಳ ಜೊತೆಗೆ ಬರ್ತಾನೆ, ಅವುಗಳಿಗೆ ಊಟ ಬೇಕಾಗುತ್ತೆ. ಇಲ್ಲಿ ಉಳಿದಿರುವ ಅಷ್ಟು ಆಹಾರವನ್ನು ಆ ಬೇಡನಿಗೆ ಬೇಟೆ ನಾಯಿಗಳಿಗೆ ಬಳಸಿ ತಾನು ಪುನಃ ಊಟವಿಲ್ಲದ ಪರಿಸ್ಥಿತಿಯಲ್ಲಿ ರಂತಿದೇವ ಕೂತ್ಕೊಳ್ಬೇಕು. ಅವನಲ್ಲಿ ಏನೂ ಉಳಿದಿಲ್ಲ, ಇನ್ನು ಬದುಕಲಿಕ್ಕೆ ಪ್ರಾಣ ಉಳಿದಿಲ್ಲ ಅನ್ನೋ ಸ್ಥಿತಿಯಲ್ಲಿರೋ ಅವನೇನು ಬೀಳುತ್ತೇನೆ ಅನ್ನೋ ಹೊತ್ತಿಗೆ ಆ ರಂತಿದೇವನಿಗೆ ಉಳಿದದ್ದು ನೀರು ಮಾತ್ರ. ಸರಿ, ನೀರು ಕುಡಿತೀನಿ ಅಂತ ಹೊರಡುವಾಗ ಪುಲಸ್ಕ ಅನ್ನುವ ಒಬ್ಬ ಬಂದು ನನಗೆ ನೀರು ಕೊಡಪ್ಪ ಅಂತ ಅಲ್ಲಿರೋ ಅಷ್ಟು ನೀರು ಕುಡಿದು ಬಿಡುತ್ತಾನೆ. ಇವರಲ್ಲಿ ಇನ್ನು ಪ್ರಾಣ ಒಂದು ಬೀಳುವ ಪರಿಸ್ಥಿತಿ ಅಷ್ಟು ಮಂದಿಗೆ. ರಂತಿದೇವ ಅಂಥದೊಂದು ನಿಶಕ್ತಿಯಲ್ಲಿ ಇನ್ನೇನು ಅರೆಪ್ರಜ್ಞಾವಸ್ಥೆಯಲ್ಲಿ ಬೀಳಬೇಕು ಅನ್ನುವಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಭಗವಂತ ಏನು ಬರಬೇಕು ಅಂತ ಕೇಳಿದ್ರೆ ರಂತಿದೇವ ಏನು ಬೇಡ ಅಂತಾನೆ. ಅಂದು ಅವನಿಗೆ ಬಿಡುಗಡೆ ಆಗ್ತದೆ, ಅವನು ಜ್ಞಾನದ ಪರಾಕಾಷ್ಠೆಯನ್ನು ತಲುಪ್ತಾನೆ. ಇದನ್ನು ಧರ್ಮವ್ಯಾದ ಉದಾಹರಣೆ ಕೊಡ್ತಾನೆ. ಇಂಥದೆಲ್ಲ ಇದೆಯಪ್ಪ, ಇಂಥ ಸೂಕ್ಷ್ಮಗಳನ್ನು ಬಿಟ್ಟು ನಾವು ಎಲ್ಲಿಂದ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದು? ಅಷ್ಟರಲ್ಲಿ ಜೀವ ಅಂದ್ರೆ ಏನು ಅಂತ ಈಗ ಪ್ರಶ್ನೆ ಕೇಳ್ತಾನೆ. ಜೀವ, ಅದಕ್ಕೆ ಕರ್ಮ ಫಲ ಹೇಗೆ, ಜೀವ ಏನು, ಜೀವ ಎಲ್ಲಿದೆ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಜೀವ ಅನ್ನೋದು ಈ ಶರೀರದಲ್ಲೇ ಇದ್ದರೂ ಕೂಡ ಶರೀರವೇ ಅಲ್ಲ. ಶರೀರ ಬೀಳಬಹುದು, ಆದ್ರೆ ಅದು ಬೀಳೋದಿಲ್ಲ. ಅದು ತನ್ನ ಪಾಡಿಗೆ ತನ್ನ ಕರ್ಮಕ್ಕನುಗುಣವಾಗಿ ಬೇರೆ ಬೇರೆ ಗತಿಯನ್ನ ಪಡೆಯುತ್ತದೆ. ಅದು ಸಾತ್ವಿಕವಿದ್ದರೆ ಊರ್ಧ್ವ ಗತಿಯನ್ನು, ರಜಸ್ಸು ಇದ್ದರೆ ಅದು ಮಧ್ಯಮವಾಗಿ ಮತ್ತೆ ಮನುಷ್ಯನಾಗಿ ಅಧೋಗತಿಯನ್ನು ಪಡೆಯುವುದು, ತಾಮಸವಿದ್ದರೆ ಅಂತ ಅದನ್ನೆಲ್ಲ ಹೇಳ್ತಾನೆ. ಸೊ ಜೀವಕ್ಕೆ ತನ್ನ ಕರ್ಮಫಲದ ಅನುಗುಣವಾಗಿ ಅದು ಮತ್ತೆ ಬೇರೆ ಬೇರೆ ಶರೀರವನ್ನು ಧರಿಸ್ತದೆ. ಜೀವ ಅದೇ. ನೀನು ಜೀವವನ್ನು ಅದು ಎಲ್ಲೋ ಬೇರೆ ಇದೆ ಅದನ್ನು ಮಾತ್ರ ಅಂತ ಭಾವಿಸ್ಬೇಡ. ಜೀವ ಅನ್ನೋದು ಕಾಯಂ ಇರುವಂಥದ್ದು, ಅದು ಶರೀರಗಳನ್ನು ನಿತ್ಯ ಬದಲಾಯಿಸುವ ಒಂದು ಪ್ರಕ್ರಿಯೆಯಲ್ಲಿ ಇರುತ್ತೆ. ಇಷ್ಟಾದಾಗ ಅವನು ಕೇಳ್ತಾನೆ, ಈ ಶರೀರ ಅನ್ನೋದು ಏನು, ಹೇಗೆ ನಿರ್ಮಾಣ ಆಯ್ತು, ಇದರಲ್ಲಿ ಗುಣಗಳು ಅಂದ್ರೆ ಏನು ಅಂತ. ಆಗ ಅವನು ಪಂಚಭೂತಗಳಿಂದ ಈ ಶರೀರ ನಿರ್ಮಾಣ ಆಗಿದೆ, ಪಂಚಭೂತಗಳ ಗುಣಗಳು ಈ ಶರೀರದಲ್ಲಿ ಇವೆ ಅಂತ ಹೇಳಿ, ಪಂಚಭೂತಗಳು ನಿಮಗೆ ಗೊತ್ತಿದೆ. ಮೊದಲು ಆಕಾಶ ಹುಟ್ಟಿತು ಅಂತ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ ಹುಟ್ಟಿತು ಅನ್ನೋದು ನಮ್ಮ ವೇದಗಳು ಉಪನಿಷತ್ತುಗಳು ಹೇಳುವ ಒಂದು ಕ್ರಮ. ಅದನ್ನು ಅವರೋಹಣ ಅನ್ನಿ, ಆರೋಹಣ ಹೀಗೆ ಹೋಗುವಾಗ ಈ ಆಕಾಶ ಹುಟ್ಟುವಾಗ ಬರೀ ಆಕಾಶ ಹುಟ್ಟಲಿಲ್ಲ, ಅದರ ಜೊತೆಗೆ ಶಬ್ದ ತತ್ವ ಹುಟ್ಟಿತು ಅಂತ. ಆಕಾಶ ಹುಟ್ಟುವಾಗ ಅದರ ಜೊತೆಗೆ ಶಬ್ದ ತತ್ವ ಹುಟ್ಟಿತು. ಆಕಾಶದ ನಂತರ ಹುಟ್ಟಿದ ವಾಯುವಿಗೆ ಆಕಾಶದ ಶಬ್ದ ತತ್ವದ ಗುಣ ಮತ್ತು ವಾಯುವಿನ ಸ್ಪರ್ಶ ಗುಣ ಎರಡು ಬಂತು. ಆಕಾಶಕ್ಕೆ ಸ್ಪರ್ಶ ಗುಣ ಇಲ್ಲ ನೋಡಿ, ಇದು ಆಕಾಶ, ಇದೊಂದು ಸ್ಪೇಸ್, ಇದಕ್ಕೆ ಸ್ಪರ್ಶ ಗುಣ ಇಲ್ಲ. ಇಲ್ಲಿರುವ ವಾಯು ನಮಗೆ ಸ್ಪರ್ಶ ಆಗ್ತದೆ. ಸೊ ವಾಯುವಿಗೆ ಸ್ಪರ್ಶ ಗುಣ ಇದೆ ಮತ್ತು ಹೀಗೆ ಸ್ಪರ್ಶ ಆಗುವ ಒಂದು ಸೌಂಡ್ ಸಹಿತ ಸ್ಪರ್ಶ ಆಗುತ್ತೆ. ಹಾಗಾಗಿ ಅದಕ್ಕೆ ಶಬ್ದ ಮತ್ತು ಸ್ಪರ್ಶ ಇದೆ. ಮತ್ತೆ ಆಕಾಶ ವಾಯುವಿಗೆ ಹೀಗೆ ಆಕಾಶದ ಗುಣದ ಜೊತೆಗೆ ವಾಯುವಿಗೆ ಎರಡು ಗುಣಗಳು ಬಂತು. ಮುಂದೆ ಬಂದಂತಹ ಅಗ್ನಿಗೆ ಮೂರು ಗುಣಗಳು. ಇದು ಉಪನಿಷತ್ತು ಹೇಳುವ ಅಥವಾ ನಮ್ಮ ಇಡೀ ಅಧ್ಯಾತ್ಮ ತತ್ವದ ಕಪಿಲ ಸಾಂಖ್ಯ ಹೇಳುವಾಗಲೂ ಹೇಳುವ ಮಾತು. ಆಕಾಶದ ಶಬ್ದ, ವಾಯುವಿನ ಸ್ಪರ್ಶ ಮತ್ತು ಅಗ್ನಿಯ ರೂಪ ಅಥವಾ ತೇಜಸ್ಸು, ಮೂರು ಗುಣಗಳನ್ನು ಅಗ್ನಿ ಪಡೆದುಕೊಂಡು ಬಂತು. ಅಗ್ನಿಗೆ ನೋಡುವಾಗ ಅದು ಕಾಣ್ತದೆ ನಮಗೆ, ಅದಕ್ಕೊಂದು ರೂಪ ಇದೆ, ಅದಕ್ಕೊಂದು ತೇಜಸ್ಸು ಇದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸ್ಪರ್ಶ ಮಾಡಬಹುದು ನಾವು, ಅಗ್ನಿ ಸ್ಪರ್ಶಾನುಭವ ಇದೆ. ಅಗ್ನಿಗೆ ಶಬ್ದ ಇದೆ, ಸುಡುವಾಗ ಅದಕ್ಕೊಂದು ಸೌಂಡ್ ಇದೆ. ಹಾಗಾಗಿ ಅಗ್ನಿ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಈ ಮೂರು ಗುಣಗಳ ಸಹಿತ ಅಗ್ನಿ ಬಂತಪ್ಪ. ಇದಷ್ಟೇ ಬರಲ್ಲ, ನಾಲ್ಕನೇದು ಬಂದಾಗ, ನೀರು ಬಂದಾಗ, ನೀರಿಗೆ ರಸ ಅದರ ಗುಣ. ಆದರೆ ನೀರು ರಸ ಮಾತ್ರ ಗುಣದ ಸಹಿತ ಬರಲಿಲ್ಲ, ಅದು ಮೊದಲ ಮೂರನ್ನು ತೆಗೆದುಕೊಂಡು ಬಂತು. ಅದಕ್ಕೆ ರೂಪವಿದೆ, ಅದು ನೋಡುವುದಕ್ಕೆ ಕಾಣ್ತದೆ, ಮತ್ತು ನೀರಿಗೆ ಸ್ಪರ್ಶದ ಅನುಭವ ಕೊಡುವಂತಹ ಗುಣ ಇದೆ. ಹಾಗೆ ಅದರಲ್ಲಿ ಶಬ್ದ ಇದೆ, ನೀರಿಗೊಂದು ಶಬ್ದ ಇದೆ. ಈ ನಾಲ್ಕು ಗುಣಗಳ ಸಹಿತ ನೀರು ಇದೆ. ಅದರ ನಂತರ ಬಂದಂತಹ ಪೃಥ್ವಿ, ಅದು ಭೂಮಿ, ಅದಕ್ಕೆ ರಸ, ಸ್ಪರ್ಶ, ಅಗ್ನಿಯ ರೂಪ ಮತ್ತು ಆಕಾಶದ ಶಬ್ದದ ಜೊತೆಗೆ ಅದರ ವೈಯಕ್ತಿಕ ಗುಣ ಗಂಧ. ಭೂಮಿಗೆ ಗಂಧ ಗುಣ. ಅದಕ್ಕೆ ನೋಡಿ ನಾವು ಮಳೆ ಬಂದ ಕೂಡಲೇ ಹೇಳೋದು ಭೂಮಿ ವಾಸನೆ ಕೊಡ್ತಾ ಇದೆ. ಆ ಗಂಧವನ್ನು ನೀವು ಇನ್ನು ಯಾವುದಕ್ಕೂ ಕಂಪೇರ್ ಮಾಡಕ್ ಸಾಧ್ಯ, ಅದು ಭೂಮಿಯ ವಾಸನೆ. ಸೊ ಭೂಮಿಗೆ ಒಂದು ಗಂಧ ಇದೆ, ಅದರ ಜೊತೆಗೆ ಈ ನಾಲ್ಕು ಗುಣಗಳಿವೆ. ಧರ್ಮವೇದ ಹೇಳ್ತಾನೆ,
ಜಗದ 5 ತತ್ವಗಳಲ್ಲಿ ಭೂತತ್ವಕ್ಕೆ 5 ಗುಣಗಳು. ಈ 5 ಗುಣಗಳು ಅದಕ್ಕಿರುವುದರಿಂದ ಮನುಷ್ಯನಲ್ಲಿ 5 ಗುಣಗಳಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಂದ್ರಿಯಗಳ ಮೂಲಕ ನಮಗೆ 5 ಅನುಭವಿಸುವುದಕ್ಕೆ ಸಾಧ್ಯವಾಗಿದೆಯಪ್ಪ. ಹಾಗಾಗಿ ಪಂಚಭೂತ ತತ್ವಗಳು ತಾವು ಬರುವಾಗ ಅದರ ತನ್ಮಾತ್ರೆ ಅಂತ ಅನಿಸಿಕೊಳ್ಳುವ ಈ 5 ಗುಣಗಳ ಸಹಿತವೇ ಇರುವುದರಿಂದ ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರದಲ್ಲಿ ಆ 5 ಗುಣಗಳಿವೆ. ಅಷ್ಟು ಮಾತ್ರ ಇಲ್ಲ, ಈ 5 ಗುಣಗಳ ಜೊತೆಗೆ ಶರೀರದಲ್ಲಿ 4, ನಿನ್ನೆ ದಿನ ನಾನು ಹೇಳಿದೆ, ಬುದ್ಧಿ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಭೂತಗಳ ಸೂಕ್ಷ್ಮ ಗುಣಗಳು, ಸೂಕ್ಷ್ಮಾಂಶಗಳು ಅಂತ ನಾವು ಹೇಳಿತ್ತು ಹಿಂದಿನ ಅವಧಿಯಲ್ಲಿ. ಅವಾಗ ಹೇಳುವಾಗ ಹೇಳಿದೆ ನಾನು, ಸಂಶಯದಿಂದ ಮನಸ್ಸು, ನಿಶ್ಚಯದಿಂದ ಬುದ್ಧಿ, ಗರ್ವದಿಂದ ಅಹಂಕಾರ ಮತ್ತು ಸ್ಮರಣೆಯಿಂದ ಚಿತ್ತ ಅಂತ. ಈ ಅಂತಃಕರಣ ಚತುಷ್ಟಯಗಳು ಈ 4 ಅದರೊಳಗಿವೆ. ಹಾಗಾಗಿ 5 ಪಂಚಭೂತಗಳು, 5 ಅದರ ಗುಣಗಳು, ಅದು ಸೇರಿದಾಗ 10, ಇದು 4 ಸೇರಿ 14. ಅದರ ಜೊತೆಗೆ ಅವನು ಹೇಳ್ತಾನೆ ತ್ರಿಗುಣಗಳು 3. ತ್ರಿಗುಣಗಳು 3 ಯಾವುದು ಅಂದಾಗ ಸತ್ವ, ರಜಸ್ಸು, ತಮಸ್ಸು 17. ಅದರ ಒಳಗೊಂದು ಇದೆ, ಅದು ಆತ್ಮ. ಅದು 18ನೆಯದ್ದು ಅಂದ. ಪಂಚ ಇಂದ್ರಿಯಗಳಿಂದ ಪಂಚ ತನ್ಮಾತ್ರೆಗಳ ಜೊತೆಗೆ, ನಮ್ಮ ಪಂಚ ಇಂದ್ರಿಯಗಳ ಜೊತೆಗೆ ಪಂಚ ತನ್ಮಾತ್ರೆಗಳು ಅಥವಾ ಗುಣಗಳು, ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ, ಈ 5 ಮತ್ತು ಪಂಚೇಂದ್ರಿಯ ಸೇರಿ 10, ಅಂತಃಕರಣ ಚತುಷ್ಟಯಗಳು ಸೇರಿ 4, 14, 3 ತ್ರಿಗುಣಗಳು ಸೇರಿ 17. ಈ 17ರ ಒಳಗೊಂದು ಇದೆ, ಅದು 18ನೆಯದ್ದು ಆತ್ಮ. ಈ 17 ಅವನು ಅವ್ಯಕ್ತ ಮತ್ತು ವ್ಯಕ್ತ ಅಂತ 2 ಗುರುತಿಸ್ತಾನೆ. ಈ 17 ವ್ಯಕ್ತ, ಕಾಣಿಸ್ತದೆ, ಗೊತ್ತಾಗ್ತದೆ, ಅನುಭವಕ್ಕೆ ಬರ್ತದೆ. ಆಚೆಗೆ ಒಂದು ಇದೆಯಲ್ಲ, ಅದು ಅವ್ಯಕ್ತ, ಅದು ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ. ಹೇಗೆ ಅಂತ ಅದಕ್ಕೆ ಗುಣಗಳು ಅಥವಾ ಇನ್ನೊಂದು ಆಕಾರವೂ ಇಲ್ಲ. ಈ 17ರ ಒಳಗಿರುವ 18 ಸಾಕು 18, ಸಾಕು ಈ 17, ಬೇಕು 18 ಅಂತ ನಮ್ಮ ಅಪ್ಪನದೊಂದು ಕವಿತೆ ಇದೆ. ಸಾಕು ಈ 8ರ ನಂಟು ಅಂತೆಲ್ಲ ಬರೀತಾ ಹೋಗ್ತಾರೆ ಅವರು. ಹಾಗೆ ಈ 17ರ ಒಳಗಿರುವ 18ನೇ ಅವ್ಯಕ್ತವನ್ನು ತಿಳಿಯಬೇಕಾದರೆ ಒಂದೇ ದಾರಿ, ನಿರಂತರವಾಗಿ ಧ್ಯಾನಿಸುವುದು. ಮನಸ್ಸು ಎಲ್ಲಿಯವರೆಗೆ ಈ ಇಂದ್ರಿಯ ಮತ್ತು ಇಂದ್ರಿಯದ 5 ಗುಣಗಳಾದ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧದ ಜೊತೆಗೆ ಇರ್ತದೋ ಅಲ್ಲಿಯವರೆಗೆ ಮನಸ್ಸು ಆತ್ಮದ ಕಡೆಗೆ ಮುಖ ಮಾಡುವುದಿಲ್ಲ. ಯಾವ ವ್ಯಕ್ತಿಯ ಮನಸ್ಸು ಈ 5ರ ಆಚೆಗಿನ ಇಂದ್ರಿಯ ಸುಖದ ಒಳಗೆ ಇಳಿದುಕೊಳ್ಳದೆ ಅದರ ಆಚೆಗೆ ಯಾವುದಿದೆ, ಇದನ್ನೆಲ್ಲ ಅನುಭವಿಸುವವನು ಯಾರು ಎಂಬುದರ ಕಡೆಗೆ ಎಷ್ಟೆಷ್ಟು ಮನಸ್ಸನ್ನು ಆಚೆ ಕಡೆಗೆ ಧ್ಯಾನಿಸತೊಡಗುತ್ತದೋ ಅದು ಅವ್ಯಕ್ತದ ಕಡೆಗೆ ತೊಡಗುತ್ತದೆ. ವ್ಯಕ್ತದ ಆ ಸುಖಗಳ ಕಡೆಗೆ ಒಲಿಯುವುದಿಲ್ಲ. ಹೀಗೊಂದು ನಿರಂತರತೆ ಬಂದರೆ ಆ ಧ್ಯಾನದಿಂದ ಅವ್ಯಕ್ತ ತತ್ವದ ಕಡೆಗೆ ಮನುಷ್ಯ ಹೆಚ್ಚು ಹೆಚ್ಚು ಒಲಿಯುತ್ತಾನೆ. ಅಂಥ ಅವ್ಯಕ್ತ ತತ್ವವನ್ನು ಮುಟ್ಟುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದು ದೀಪ ಒಂದು ಗಾಳಿಯೇ ಇಲ್ಲದ ಕೋಣೆಯಲ್ಲಿ ನಿಶ್ಚಲವಾಗಿ ನಿಂತಷ್ಟು ಕಷ್ಟ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಯಾವುದನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬೋಧಿಸಿದ್ದಾನೋ ಅದನ್ನು ಆಲ್ಮೋಸ್ಟ್ ಇಲ್ಲಿ ಧರ್ಮವ್ಯಾದ ಬೋಧಿಸ್ತಾನೆ. ಹಾಗಾಗಿ ಯಾವುದನ್ನು ಕೂಡ ವೇದವ್ಯಾಸರು ಸಣ್ಣದ್ ಮಾಡೋದಿಲ್ಲ ನೋಡಿ. ಏನ್ ಶ್ರೀಕೃಷ್ಣ ಮಾತ್ರ ಉಪದೇಶ ಮಾಡೋದು, ನಿಮ್ಮಲ್ಲಿ ಯಾರ್ರಿ ಸಾಮಾನ್ಯರು ಯಾರು ಉಪದೇಶ ಮಾಡಿದ್ದಾರೆ? ಧರ್ಮವ್ಯಾದರು ಉಪದೇಶ ಮಾಡ್ತಾರೆ. ಒಬ್ಬ ಮಾಂಸ ಕಡಿಯವನು ಉಪದೇಶ ಮಾಡ್ತಾನೆ. ಅವನು ಹೇಳುವ ಸತ್ಯಗಳು ಶ್ರೀಕೃಷ್ಣ ಹೇಳುವ ಸತ್ಯಗಳಿಗಿಂತ ಏನೂ ಭಿನ್ನವಿಲ್ಲ. ಹೀಗೆ ಅವನು ಅವ್ಯಕ್ತದ ಕಡೆಗೆ ಹೋಗಬೇಕಾದ್ರೆ ಧ್ಯಾನ ಒಂದೇ ದಾರಿ, ಧ್ಯಾನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಆ ಧ್ಯಾನಕ್ಕೆ ಹೋಗುವುದಕ್ಕೆ ತ್ರಿಗುಣಗಳನ್ನು ಹೇಗೆ ಮೊದಲು ಸಂಯಮಕ್ಕೆ ತರುವುದು, ಇಂದ್ರಿಯಗಳನ್ನು ಹೇಗೆ ಸಂಯಮಕ್ಕೆ ತರುವುದು, ಇಂದ್ರಿಯ ನಿಗ್ರಹ ಆಗ್ಬೇಕಾದ್ರೆ ಶರೀರ ಒಂದು ರಥ, 6 ಇಂದ್ರಿಯಗಳು ಅನ್ನುವುದು ಕುದುರೆಗಳು, ತಾನು ಆತ್ಮ ಅನ್ನುವ ಸಾರಥಿ, ಆ ಬುದ್ಧಿ ಅನ್ನುವ ಕಡಿವಾಣದಿಂದ ಹಿಡಿದು ಮನಸ್ಸನ್ನು ತನ್ನ ವೇಗಕ್ಕೆ ಬಳಸುವ ಆ ಕುದುರೆಯ ವೇಗಕ್ಕೆ ಬಳಸಿಕೊಂಡು ಆ ಸಾರಥಿ ಚೆನ್ನಾದ ರೀತಿಯಲ್ಲಿ ತಡೆದುಕೊಂಡು ಹೋದ್ರೆ ಆಗ ಆತ್ಮನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಈ ಶರೀರ ಅನ್ನುವ ರಥ ಬಹಳ ದುಷ್ಟ ಕಾರ್ಯಗಳಲ್ಲಿ ಮುಳುಗಿ ನಿಜವಾದ ಆತ್ಮತತ್ವವನ್ನು ತಿಳಿಯುವುದಿಲ್ಲ ಅಂತೆಲ್ಲ ಅವನು ಹೇಳಿದಾಗ ಮುಂದೆ ಒಂದು ಮಾತು ಹೇಳ್ತಾನೆ. ಕೌಶಿಕ, ನೀನು ತುಂಬಾ ತಪಸ್ಸು ಮಾಡಿದ್ದಿ, ನಿನಗೆ ಅನೇಕ ಸಂಸ್ಕಾರಗಳಿವೆ. ನೀನು ಮಾಡಿದ ವ್ರತ, ನಿಷ್ಠೆ, ನೇಮ, ತಪಸ್ಸುಗಳನ್ನು ನೋಡಿದರೆ ನಿನಗಿಷ್ಟು ಹೊತ್ತಿಗೆ
ನಾನು ಇದನ್ನೆಲ್ಲ ಹೇಳುವ ಅವಶ್ಯಕತೆಯೇ ಉಳಿಯಬಾರದಿತ್ತು. ಆದರೆ ನೀನು ಯಾಕೆ ಹೀಗಾಗಿದ್ದಿ ಗೊತ್ತಾ? ನೀನು ಎಲ್ಲ ತಪಸ್ಸಿನ ಒಂದು ಅಹಂಕಾರದ ಕಾರಣವಾಗಿ ನಿನ್ನ ವೃದ್ಧ ತಂದೆ ತಾಯಿಗಳನ್ನು ಧಿಕ್ಕರಿಸಿ ಅವರ ಶೋಕಕ್ಕೆ ಕಾರಣನಾಗಿ ಅವರು ಶೋಕದಿಂದ ಕಣ್ಣು ಕಳೆದುಕೊಂಡು ಕುರುಡರಾಗಿ ನಿತ್ಯ ಪರಿತಪಿಸುವ ಹಾಗೆ ಮಾಡಿ ನಿನ್ನ ತಪಸ್ಸನ್ನು ಮುಂದುವರಿಸಿದ್ದಿ. ತಂದೆ ತಾಯಿಯರನ್ನ ಅವರ ಸೇವೆಯನ್ನು ಮಾಡದೆ ಉಳಿದ ಕಾರಣವಾಗಿ ನಿನಗೆ ನಿನ್ನ ತಪಸ್ಸಿನ ಫಲ ದಕ್ಕಿಲ್ಲ. ಒಮ್ಮೆ ಮರಳಿ ಹೋಗು, ನಿನ್ನ ತಂದೆಯ ಸೇವೆ ಮಾಡು ಅಂತಾನೆ. ಆಮೇಲೆ ನನಗೆ ಯಾಕೆ ಹೀಗಾಯಿತು ಗೊತ್ತಾ? ನಾನು ಇವತ್ತು ಇಷ್ಟು ಧರ್ಮವನ್ನು ನಿನ್ನ ಹಾಗೆ ತಪಸ್ಸು ಮಾಡಿಲ್ಲ, ವೇದಾಧ್ಯಯನ ಮಾಡಿಲ್ಲ, ಯಾವುದೋ ಗುರುವಿನ ಕೆಳಗೆ ಕೂತು ಶಾಸ್ತ್ರಾಧ್ಯಯನ ಕಲಿತಿಲ್ಲ, ನಿತ್ಯ ಧ್ಯಾನ ತಪಸ್ಸಿಗೆ ಬೇಕಾದ ವ್ರತ ನೇಮ ನಿಷ್ಠೆ ಯಾವುದೂ ಮಾಡಿಲ್ಲ. ಆದರೆ ನನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ನಿನಗೆ ಆಶ್ಚರ್ಯವಾಗಿದ್ದರೆ ಬಾ ಒಳಗೆ ಅಂತ ಕರ್ಕೊಂಡು ಹೋಗ್ತಾನೆ. ಒಳಗೆ ಕರ್ಕೊಂಡು ಹೋದಾಗ ವೇದವ್ಯಾಸರು ವಿವರಿಸ್ತಾರೆ, ಅದೊಂದು ಅತ್ಯಂತ ಶುಚಿರ್ಭೂತವಾದ ಒಳಾಂಗಣ. ಪರಿಶುದ್ಧತೆ ಅಲ್ಲಿ ಹೊಳೆಯುತ್ತಿತ್ತು. ಒಂದೇ ಒಂದು ಅಶುದ್ಧ ಅನಿರ್ಮಲವಾದ ಸಂಗತಿ ಅಲ್ಲಿ ಕಾಣಿಸುತ್ತಿರಲಿಲ್ಲ. ಶುಭ್ರತೆ ಪ್ರಕಾಶವಾಗಿ ಪ್ರಕಟವಾಗುತ್ತಿರುವ ಆ ಸ್ಥಳದಲ್ಲಿ ಇವನ ತಂದೆ ತಾಯಿ ಶುಚಿರ್ಭೂತರಾಗಿ ಸ್ನಾನ ಮುಗಿಸಿ ಊಟ ಮಾಡಿ ಸುಖಾಸೀನರಾಗಿದ್ದರು. ಇವನು ಹೋಗಿ ಅವರ ಪಾದಕ್ಕೆ ನಮಸ್ಕರಿಸಿ ಅರ್ಘ್ಯ ಕೊಟ್ಟು ಅವರ ಪಾದ ತೊಳೆದು ಆ ಬಳಿಕ ಅವರು ಆಶೀರ್ವದಿಸಿದರು. ನಿನ್ನಿಂದಾಗಿ ನಾವು ಸುಖದಿಂದಿದ್ದೇವಪ್ಪ. ನೀನು ನಮ್ಮನ್ನು ಸಂತೋಷದಲ್ಲಿ ಇಟ್ಟ ಫಲವಾಗಿ ಯಾವ ಕಾಲಕ್ಕೂ ಸುಖದಿಂದಿರುತ್ತೆ. ನನ್ನನ್ನು ಅಥವಾ ನನ್ನ ಗಂಡನನ್ನು, ನಮ್ಮನ್ನು ಮಾತಾಪಿತರನ್ನು ನೀನು ಸಂತುಷ್ಟನಾಗಿ ಇಟ್ಟದ್ದರ ಫಲ ಅದು ನಿನಗೆ ಇಲ್ಲಿಯ ಸುಖವನ್ನಷ್ಟೇ ಕೊಡುವುದಿಲ್ಲ, ಅಲ್ಲಿಯ ಸುಖವನ್ನು ಕೊಡುತ್ತದೆ. ನೀನು ಇದಕ್ಕಾಗಿ ಯಾವ ಧರ್ಮ ತಪಸ್ಸು ನೇಮ ನಿಷ್ಠೆಗಳನ್ನು ಮಾಡಬೇಕಾಗಿಲ್ಲ, ಅದು ನಮ್ಮ ಆಶೀರ್ವಾದ ಅಂತ ಅವರು ಸುದೀರ್ಘವಾಗಿ ಆಶೀರ್ವದಿಸ್ತಾರೆ. ಆಗ ಇವನು ಕೌಶಿಕ ಅಂತ ಇಂಥಲ್ಲಿಂದ ಬಂದಿದ್ದಾನೆ ಹೀಗೆ ಅಂತ ಪರಿಚಯಿಸ್ತಾರೆ. ಆ ಕೌಶಿಕನ ಮುಂದೆ ಇವರಿಬ್ಬರು ತಂದೆ ತಾಯಿ ಎದ್ದು ನಿಂತು ನಮಸ್ಕರಿಸಿ ಅವನಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು, ನೀನು ನಿನ್ನ ಈ ದಾರಿಯಲ್ಲಿ ಯಶಸ್ಸು ಕಾಣ್ತಿ ಅಂತ ಆಶೀರ್ವಾದ ಮಾಡಿದ ಮೇಲೆ ಕೌಶಿಕ ಹೇಳ್ತಾನೆ, ನನಗೆ ಈಗ ನನ್ನ ತಪ್ಪಿನ ಅರಿವಾಗಿತ್ತು. ನಾನು ಇಷ್ಟು ದಿನ ಏನನ್ನು ಪಡೆಯಬೇಕಿತ್ತು ಅದನ್ನು ಪಡೆಯದೇ ಇರುವುದಕ್ಕೆ ಯಾವ ಮೂಲ ಕಾರಣ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ನೀನು ಹೇಳಿದ್ದು ಸರಿ, ನಿನಗೆ ಇಷ್ಟೆಲ್ಲ ತಿಳಿಯಿತಲ್ಲ, ಅದು ಹೇಗೆ ಸಾಧ್ಯವಾಯಿತು ಅನ್ನೋದು ಈಗ ನನಗೆ ಗೊತ್ತಾಯಿತು. ನಿನಗೆ ಬಂದ ದಿವ್ಯ ದೃಷ್ಟಿಗೆ ಕಾರಣ ನಿನ್ನದು ಇಂಥದೊಂದು ಮಾತಾಪಿತರ ಸೇವೆ, ಅವರ ಜೊತೆಗೆ ನೀನು ನಡೆಸಿದಂತಹ ನಿನ್ನ ಅನುಸಂಧಾನ. ನೀನು ಬೇರೇನನ್ನು ಮಾಡಿಲ್ಲ. ನಾನೆಂದು ಮಾಂಸ ತಿನ್ನುವುದಿಲ್ಲ ಅವನು ಹೇಳ್ತಾನೆ, ನಾನೆಂದು ಸುಳ್ಳು ಹೇಳಿಲ್ಲ, ನಾನೆಂದು ಒಂದೇ ಹೊತ್ತು ಊಟ ಮಾಡಿದ್ದೇನೆ, ನಾನು ಅಪ್ಪ ಅಮ್ಮನನ್ನು ನಿರಂತರವಾಗಿ ನೋಡಿಕೊಂಡಿದ್ದೇನೆ, ಹೆಂಡತಿ ಮಕ್ಕಳ ಜೊತೆಗೆ ಗೃಹಸ್ಥಾಶ್ರಮ ಎಲ್ಲ ಹೇಳ್ತಾನೆ. ಅದರಿಂದ ನಿನಗೆ ದಿವ್ಯ ದೃಷ್ಟಿ ಬಂದಿರುವುದು ಮತ್ತು ನೀನು ಹೇಳಿದ್ದು ಎಲ್ಲವೂ ಸರಿ. ಹೌದು, ನಾನು ನನ್ನ ತಂದೆ ತಾಯಿಗಳನ್ನು ನೋಡಿಕೊಂಡಿಲ್ಲ, ಅವರಿಗೆ ನಿಜವಾಗಿ ನನ್ನಿಂದ ಸಲ್ಲಬೇಕಾದ ಕರ್ತವ್ಯಗಳನ್ನು ನಾನು ಸಲ್ಲಿಸಿಲ್ಲ. ನಾನು ನನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತೇನೆ. ಈಗಲೇ ನಾನು ನನ್ನ ತಂದೆ ತಾಯಿಯ ಬಳಿಗೆ ಹೋಗುತ್ತೇನೆ. ಆದರೆ ಅಷ್ಟಕ್ಕೆ ಮೊದಲು ನನಗೊಮ್ಮೆ ನೀನು ಹೀಗೆ ಹುಟ್ಟುವುದಕ್ಕೆ ಏನು ಕಾರಣ, ನಿನ್ನ ಜನ್ಮ ರಹಸ್ಯ ಹೇಳು. ಆಗ ಧರ್ಮವ್ಯಾಧ ಹೇಳ್ತಾನೆ, ನಾನು ಪೂರ್ವ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ ನನಗೆ ಮಿತ್ರ, ಅವನ ಜೊತೆಗೆ ಧನುರ್ವಿದ್ಯೆ ಕಲಿತೆ, ಸಾಕಷ್ಟು ಬೇಟೆಯಾಡಿದೆ. ಅಲ್ಲಿ ಇಲ್ಲಿ ಪ್ರಾಣಿ ಬೇಟೆ ಆಡುವಾಗ ಒಂದು ದಿನ ವಿಚಾರಕ್ಕಾಗಿ ಹೋಗಿ ಬೇಟೆ ಆಡುವ ಹೊತ್ತಿಗೆ ಒಬ್ಬ ಋಷಿ ಮುನಿಯನ್ನು ಜಿಂಕೆ ಎಂದು ತಿಳಿದುಕೊಂಡೆ. ಹಾಗೆ ಹೂಡಿದ ಬಾಣಕ್ಕೆ ಆ ಪೆಟ್ಟು ತಿಂದ ಋಷಿ ನನ್ನನ್ನ ಶಪಿಸಿದ. ಕುಳಿತಿರುವ ಋಷಿಯನ್ನು ಗಮನಿಸದೆ ಹೊಡೆಯುವ ನೀನು ಮುಂದೊಮ್ಮೆ ಬೇಟೆಗಾರನ ಆ ವಂಶದಲ್ಲಿ ಹುಟ್ಟಿ ವ್ಯಾಧನ. ನಾನು ತಕ್ಷಣವೇ ನನ್ನ ತಪ್ಪನ್ನು ಗ್ರಹಿಸಿ ಅವನ ಬಳಿ ಹೋಗಿ ಅವನನ್ನ ಪರಿಪರಿಯಾಗಿ ಬೇಡಿಕೊಂಡು ನನ್ನನ್ನು ಕ್ಷಮಿಸು, ನನ್ನ ತಪ್ಪುಗಳನ್ನು ತಿದ್ದು ನನಗೆ ಏನಾದರೂ ನೀನು ಪರಿಮಾರ್ಜನೆ ಹೇಳು, ನಾನು ಹೀಗೆ ತಿಳಿದು ಮಾಡಲಿಲ್ಲ, ನನಗೆ ಅದು ಜಿಂಕೆ ಎಂಬ ಭಾವದಿಂದ ಹೊಡೆದೆ, ನನ್ನನ್ನು ಕ್ಷಮಿಸು, ನನಗೆ ಉಶಾಪ ಕೊಡು ಅಂತ ಕೇಳಿಕೊಂಡಾಗ ಆ ಋಷಿ ಹೇಳಿದ,
ನೀನು ಇಷ್ಟೆಲ್ಲ ಕ್ಷಮೆ ಕೇಳಿದ್ದರ ಪರಿಣಾಮವಾಗಿ ನೀನು ವ್ಯಾಧನಾಗಿ ಹುಟ್ಟಿದರೂ ಧರ್ಮಜ್ಞನಾಗಿ, ಆ ವ್ಯಾಧನಾಗಿ ಹುಟ್ಟಿದಾಗ ಧರ್ಮಜ್ಞನಾಗಿರುವುದರಿಂದ ಆ ಧರ್ಮಜ್ಞತೆಗೆ ಸಹಾಯ ಮಾಡುವ ಹಾಗೆ ಮಾತಾಪಿತರ ಸೇವೆ ಮಾಡುತ್ತಿ, ಮುಂದೆ ಆ ಮಾತಾಪಿತರ ಸೇವೆ ಮತ್ತು ನಿನ್ನ ಧರ್ಮಜ್ಞತೆಯ ಕಾರಣದಿಂದ ಮತ್ತೆ ನೀನು ನಿನ್ನ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟುತ್ತಿ. ಅಲ್ಲಿಯವರೆಗೆ ಇದು ಅನಿವಾರ್ಯ. ಹೇಳು ಕೌಶಿಕ, ಕರ್ಮ ಯಾರನ್ನು ಬಿಟ್ಟಿದೆ? ನಾನು ನನ್ನ ಕರ್ಮ ಫಲವನ್ನು ಅನುಭವಿಸುತ್ತಿದ್ದೇನೆ, ನನಗೆ ಅದರ ಬಗ್ಗೆ ಪಶ್ಚಾತ್ತಾಪವಿಲ್ಲ. ಮಾಡುವಾಗ ನಿಷ್ಠೆಯಿಂದ ನನ್ನ ಕರ್ಮವನ್ನು ಮಾಡಿದರೆ ನಾನು ಅದನ್ನು ದಾಟಲಿಕ್ಕೆ ಬರುತ್ತದೆ. ನಾನು ಅದನ್ನು ದಾಟುವ ಹಂತದಲ್ಲಿದ್ದೇನೆ. ನೀನು ನಿನ್ನ ಕರ್ಮವನ್ನು ಸರಿಯಾಗಿ ಮಾಡು. ಕರ್ಮದಿಂದ ವಂಚನೆ ಮಾಡಬೇಡ, ಕರ್ಮದಿಂದ ತಪ್ಪಿಸಿಕೊಳ್ಳಬೇಡ. ನೀನು ತಪ್ಪಿಸಿಕೊಂಡರೂ ಕರ್ಮ ನಿನ್ನ ಬೆನ್ನು ಹತ್ತುವುದನ್ನು ಬಿಡುವುದಿಲ್ಲ. ಹಾಗಾಗಿ ನಿನ್ನ ತಂದೆ ತಾಯಿಯ ಸೇವೆ ಮಾಡು ಅಂತ ಹೇಳಿದಾಗ ಮಾತಾಪಿತರ ಸೇವೆಗಾಗಿ ಕೌಶಿಕ ಹೋದ. ನಿನಗೆ ನಿನ್ನ ಮುಂದಿನ ಜನ್ಮಕ್ಕೆ ಮಂಗಲವಾಗಲಿ, ನಿನ್ನ ಕಾರ್ಯ ಯಶಸ್ವಿಯಾಗಲಿ. ನೀನು ಈಗ ನಡೆದ ದಾರಿ ಸಕೃತಿಯಿಂದ ನಿನ್ನನ್ನು ಒಳಿತಿನ ಕಡೆಗೆ ನಡೆಸುತ್ತಿದೆ. ನಿನ್ನಂಥ ಒಬ್ಬ ವ್ಯಾಧ ಅಂತ ನನಗೆ ಅನ್ನಿಸಲೇ ಇಲ್ಲ. ನೀನೊಬ್ಬ ವ್ಯಾಧ ಎಂದೇ ನನಗೆ ಅನ್ನಿಸಲಿಲ್ಲ. ನಿನ್ನನ್ನು ಜನ ವ್ಯಾಧ ಅಂದರು, ನಾನು ನಿನ್ನನ್ನು ಬ್ರಾಹ್ಮಣ ಎಂದು ಸ್ವೀಕರಿಸಿದ್ದೇನೆ. ನಿನ್ನಂಥ ಬ್ರಾಹ್ಮಣನಿಂದ, ಸತ್ಕೃತ ಬ್ರಾಹ್ಮಣನಿಂದ ಉಪದೇಶ ಪಡೆದ ನಾನು ಧನ್ಯ ಅಂತ ಕೌಶಿಕ ನಮಸ್ಕರಿಸಿ ಹೋದ ಅನ್ನೋದು ಧರ್ಮವ್ಯಾಧನ ಬಹಳ ಅದ್ಭುತವಾದ ಉಪದೇಶ. ನಾನು ಸಂಗ್ರಹಾತ್ಮಕವಾಗಿ ನನಗೆಷ್ಟು ಅಲ್ಲಿಂದ ಗ್ರಹೀತವಾಗಿದೆ ಅದನ್ನಷ್ಟೇ ನಿಮಗೆ ಹೇಳಿದ್ದೇನೆ. ಮೂಲ ಬಹಳ ಸುಂದರವಾಗಿದೆ, ತುಂಬಾ ವಿಶೇಷವಾಗಿ ವಿವರಣೆಗಳಿವೆ. ದಯವಿಟ್ಟು ಓದಿ. ಓದುವುದರಲ್ಲಿ ಅಕ್ಷರಗಳಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದ ಹಾಗೆ ಪ್ರತಿ ಅಕ್ಷರದೊಳಗೆ ಉಪದೇಶದ ಭಾಗವಾಗಿ ಧರ್ಮಜ್ಞ ಕೊಡುವ ಅಂತರಾತ್ಮನ ಅನೇಕ ಸಂಗತಿಗಳಿವೆ. ನಾನು ಆದಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಮುಟ್ಟಿಸುವ ಪ್ರಯತ್ನ ಮಾಡಿದ್ದೇನೆ. ಇದರ ನಂತರ ನಿಮಗೆ ನಾವು ದಾಸರಲ್ಲೆಲ್ಲ ಒಂದು ಪದ್ಯ ಇದೆ. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಜಪ 10,000 ಮಾಡಿ ಫಲವೇನು. ಇಂದಿನ ದಿನಕ್ಕೆ ಬಹಳ ಬಾರಿ ನಾವು ಹೇಳಿಕೊಳ್ಳಬೇಕಾದ ಹಾಗೆ ಹೆತ್ತ ತಂದೆ ತಾಯಿಗಳು ಅವಜ್ಞೆಗೆ, ಅವರೊಂದು ಭಾರ ಅನ್ನುವ ಕಲ್ಪನೆಗೆ, ಅವರನ್ನ ಯಾಕೆ ಸೇವೆ ಮಾಡ್ಕೊಂಡು ನಮ್ಮ ಟೈಮ್ ಹಾಳು ಮಾಡಬೇಕು ಅನ್ನುವ ಒಂದು ಸ್ಥಿತಿಗೆ, ನಮ್ಮ ಜೀವನ ನಾವು ನೋಡ್ಕೋಬೇಡ, ಅವರದ್ದೇ ಮಾಡ್ಕೋತಾ ಕೂತ್ರೆ ನಮ್ಮ ಯೌವನ ಓಡಿ ಹೋಗುತ್ತೆ ಅನ್ನುವಂತಹ ಬಾಲಿಶ ಕಲ್ಪನೆಗಳಿಗೆ ಎಲ್ಲ ಒಳಗಾದ ಕಾಲಘಟ್ಟ. ಅಂಥಲ್ಲಿ ಕೌಶಿಕನೆಂಬ ತರುಣನಿಗೆ ಧರ್ಮವ್ಯಾಧನೆಂಬ ಒಬ್ಬ ಮಾಂಸ ಮಾರುವವನು ಹೇಳಿದ ಮಾತಾಪಿತರ ಸೇವೆಯ ಒಂದು ಭಾಗ ಬಹುಶಃ ಇವತ್ತಿನ ದಿನಕ್ಕೆ ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ದುರದೃಷ್ಟವಶಾತ್ ವೃದ್ಧಾಶ್ರಮಗಳು ಹೆಚ್ಚುತ್ತಿವೆ. ದುರದೃಷ್ಟವಶಾತ್ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹೆಚ್ಚಿ, ವೃದ್ಧಾಶ್ರಮ ಕಟ್ಟಿದವರದು ತಪ್ಪು, ತಂದೆ ತಾಯಿಯವ್ರನ್ನ ಇಟ್ಟದ್ದು ತಪ್ಪು ಅನ್ನೋ ಹಾಗೆ, ಅದು ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಹಾಗೆ ಎರಡು ಬಹಳ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಬೆಳೀತಾ ಇದೆ. ಅವ್ರು ಕಟ್ಟಿದ್ದಾರೆ ಅಂತ ನಾವ್ ಇಡೋದು, ನಾವ್ ಇಡ್ತೇವೆ ಅಂತ ಅವ್ರು ಕಟ್ಲಿಕ್ಕೆ ಶುರು ಮಾಡಿದ್ದು ಅಂತ ಮೂಲ ಹುಡುಕ್ಬೇಕೀಗ. ಹಾಗಾಗಿ ಬಿಟ್ಟಿದೆ. ಎಷ್ಟೆಷ್ಟೋ ಜನರಿಗೆ ಎಲ್ಲಾ ಸಾಧ್ಯತೆಗಳಿವೆ. ಮನೆಯಲ್ಲೊಂದು ಕೆಲಸದವರನ್ನ ಇಟ್ಕೊಂಡು ನೋಡುವಷ್ಟು ಶ್ರೀಮಂತರಿದ್ದಾರೆ. ನಾನೇ ನೋಡಿದ್ದೇನೆ ಬೆಂಗಳೂರಿನಲ್ಲಿ. ನಾನು ಹೆಸರು ಹೇಳಲ್ಲ, ಅವರೆಲ್ಲ ಬಹಳ ಪ್ರಸಿದ್ಧರು, ಮತ್ತೆ ಲೋಕದಲ್ಲಿ ಒಳ್ಳೊಳ್ಳೆ ಹೆಸರಿನವರು. ಅವರು ತುಂಬಾ ಭಾರತೀಯ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಹೇಳುವವರು. ಅವರು ತಮ್ಮ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಇಟ್ಟದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ನನಗೇನು ಸಂತೋಷ ಗೊತ್ತಾ, ನಾನು ಅಂತ ಕೆಲಸ ಮಾಡಿಲ್ಲ, ಆದ್ರಿಂದ ನಾನು ನಿಮಗೆ ಹೇಳಬಹುದು ಅಂತ ಅಷ್ಟೇ. ನಮ್ಮ ಅಮ್ಮನನ್ನ ನಮ್ಮ ಅಪ್ಪನನ್ನ ಕೊನೆಯವರೆಗೆ ಸಾಧ್ಯ ಆದಷ್ಟು ನಾವೇ ನೋಡ್ಕೊಂಡಿದ್ದೀವಲ್ಲ, ಆ ಒಂದು ಕೃತಕೃತ್ಯ ಭಾವ ಅದು ಹೆಮ್ಮೆ ಅಲ್ಲ, ಅದು ಮಾಡಲೇಬೇಕಾದ ಕರ್ತವ್ಯ, ಅದು ಬೇಡಿಕೊಳ್ಳುವ ವಿಷಯವೂ ಅಲ್ಲ. ಮಾಡದೇ ಇದ್ರೆ ಹೇಳಬೇಕು. ಆದ್ದರಿಂದ ನನಗೆ ಬೇಸರ ಆಗೋದು, ಇಷ್ಟೆಲ್ಲ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತಾಡೋರು ತಮ್ಮ ತಾಯಿಯನ್ನು ತಗೊಂಡೋಗಿ ಫಿಸಿಕಲಿ ಫಿಟ್ ಇದ್ದಾರೆ, ಮನೆಯಲ್ಲಿ ಆಳು ಇಡುವಷ್ಟು ಅವರಿಗೆ ಕೆಪಾಸಿಟಿ ಇದೆ, ಅಟ್ಲೀಸ್ಟ್ ಒಬ್ಬ ಕೆಲಸದವ್ರು ಇಟ್ಕೊಂಡು ಮನೆಯಲ್ಲಿ ನೋಡ್ಕೋಬಹುದಲ್ಲ ಅಂದ್ರೆ, ಇಲ್ಲ ಅದು ಹಿಂದಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಇತ್ತು, ಅವರೆಲ್ಲ ಹೋಗ್ತಿದ್ರು, ಈಗ ಹೋಗಲ್ಲ, ಅದಕ್ಕೆ ವಾನಪ್ರಸ್ಥಾಶ್ರಮದ ಬದಲಿಗೆ ಇದು ಬಂದಿದೆ ಅಂತ ಸಮರ್ಥನೆ ಕೊಡುವವರನ್ನು ಕೇಳಿದ್ದೇನೆ. ನಾಳೆ ನಾವು ಅದೇ ಅಲ್ವಾ? ಇವತ್ತು ಅಪ್ಪ ಅಮ್ಮ, ನಾಳೆ ನಾವು ಅದೇ. ನಮಗೆಷ್ಟು ಸಮಯ? ಒಂದು 10-20 ವರ್ಷ ನಾವು ಅದೇ ಸ್ಥಿತಿಯನ್ನು ತಲುಪಲಿಕ್ಕಿರುವವರು. ಅವರಿಗೆ ಅಟ್ಲೀಸ್ಟ್
ಆ ಒಂದು ವೃದ್ಧಾಶ್ರಮಕ್ಕೆ ತಗೊಂಡು ಹೋಗಿ ಇಡುವಷ್ಟು ನಾವಿದ್ದೇವ ಏನೋ, ನಮಗದು ಇದೆ ಇಲ್ವೋ ಅನ್ನುವ ಸ್ಥಿತಿ. ಯಾಕಂದ್ರೆ ಮಕ್ಕಳೆಲ್ಲ ವಿದೇಶದಲ್ಲಿ ಇದ್ದಾರೆ. ನೀವೇನ್ ಮಾಡ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಸಾಗರದ ಬದಿಯ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಅಡಿಕೆ ತೋಟದ ಮಾಲಕರ ಮನೆಗಳಿಗೆ ಹೋಗಿ, ಒಂದೊಂದು ಅಡಿಕೆ ತೋಟದ ಮನೆ ಅಂದ್ರೆ ಕನಿಷ್ಠ 10 ಕಿಲೋಮೀಟರ್ ದೂರ ಇನ್ನೊಂದು ಮನೆ ಕನಿಷ್ಠ. ಆ ಒಂದು ಮನೆಯಲ್ಲಿ ನೀವು ಹೋದರೆ ನಿಮಗೆ ವೃದ್ಧ ದಂಪತಿಗಳಿಬ್ರು ಹೊರಗೆ ಬರ್ತಾರೆ. ಯಾರು ಇರೋದಿಲ್ಲ ಮನೆಯಲ್ಲಿ. ಮುಂಚೆ ಎಲ್ಲ ಕಾಯಂ ಕೆಲಸ ಮಾಡೋರು ಇರ್ತಿದ್ರು, ಈಗ ಅವರು ಸಿಗುದಿಲ್ಲ. ಅಡಿಕೆ ಕೀಳುವಾಗ ಬರ್ತಾರೆ, ಮತ್ತೆ ಅವರೆಲ್ಲೋ ಇವರೆಲ್ಲೋ. ಇವರಿಗೆ ಕೂಗಿದ್ರೆ ಕೇಳುವ ಹತ್ತಿರದ ಮನೆಗಳಿಲ್ಲ. ತಪ್ಪು ಯಾರದ್ದು? ನನ್ನ ಮಗ ಓದ್ಲಿಂತ ದೂರ ಇಟ್ಟದ್ದು ಅಪ್ಪ ಅಮ್ಮನದ್ದೇ. ಮನೆಯಲ್ಲಿದ್ರೆ ಕೃಷಿ ಮಾಡ್ಕೊಂಡು ಕೂತ್ರೆ ಇವ ನಮ್ಮ ಹಾಗೆ ಹಾಳಾಗೋದು ಬೇಡ, ಒಳ್ಳೇದಾಗ್ಲಿ ಅಂತ ಕಳಿಸಿದ್ದು. ಯಾವುದು ಒಳ್ಳೇದಂತ ಎಚ್ಚರ ಇಲ್ಲದೆ, ಗೊತ್ತಿಲ್ಲ ನಾವು ಯಾವ ಕಡೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡಬೇಕು. ಮೂಲ ಕಳಚಿಕೊಂಡು ನಮ್ಮಲ್ಲಿ ಎಲ್ಲರಿಗೊಂದು ಭ್ರಮೆ ಇದೆ. ಕೃಷಿ ಮಾಡುವುದಂದ್ರೆ ತಪ್ಪು, ಮನೆಯಲ್ಲಿ ಇರುವುದು ಅಂದ್ರೆ ತಪ್ಪು, ಮನೆ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ನೋಡ್ಕೊಡುವುದ್ರೆ ಕಮ್ಮಿ, ಶ್ರೀಮಂತಿಕೆ ಬರ್ಬೇಕು, ದುಡ್ಡು ತಗೊಂಡು ಬಂದ್ರೇನೆ ಮಗ, ಅಪ್ಪ ಅಮ್ಮನ ನೋಡ್ಕೊಳ್ಳೋದಿದ್ರು ನಡೀತದೆ ಅನ್ನುವ ಅತಿರೇಕಕ್ಕೆ ಹೋಗಿದ್ದೇವೆ. ವೈಯಕ್ತಿಕವಾಗಿ ನಾನು ನಂಬಿದ ಮನೆಗಳಲ್ಲೆಲ್ಲ ನಾನು ಎಲ್ಲ ಮಕ್ಕಳಿಗೆ ಹೇಳೋದು, ಹೊರಗೆ ಓದ್ಲಿಕ್ಕೆ ಹೋಗ್ಬೇಡಿ, ನೀವು ಕಳೆದು ಹೋಗ್ತೀರಿ, ನೀವು ಮತ್ತೆಂದೂ ನಮ್ಮ ಸಂಸ್ಕಾರವನ್ನ ಪಡೆಯೋಲ್ಲ. ಏನು ಓದ್ತೀರಾ ನಿಮ್ಮ ಮನೆಯಲ್ಲೇ ಇದ್ದು ಓದಿ. ನಿಮ್ಮ ಮನೆಯಲ್ಲೇ ಇದ್ದು ಓದುವಾಗ ನಿಮ್ಮ ಊರಿನ ಸಾಮಾನ್ಯ ಶಾಲೆಯಲ್ಲೋ ಸಾಮಾನ್ಯ ಕಾಲೇಜಿನಲ್ಲೋ ಓದಿ. ನೀವು ಏನಾಗ್ಬೇಕು ಅಂತಿದ್ದೀರಿ ಅದು ಆಗಿಯೇ ಆಗ್ತೀರಿ, ಅದಕ್ಕೆ ಹೊರಗೆ ಹೋಗ್ಬೇಕಾಗಿಲ್ಲ. ನೀವು ದೊಡ್ಡವರಾಗುವುದಕ್ಕೆ ಎಲ್ಲಾ ಸಾಧ್ಯತೆಗಳು ನಿಮ್ಮ ತೋಟದಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ, ನಿಮ್ಮ ಮನೆಯ ಸುತ್ತಮುತ್ತಲಿನವರಲ್ಲೇ ಅವಕಾಶಗಳಿವೆ. ಭ್ರಮೆಗೆ ಬೀಳ್ಬೇಡಿ. ದೂರಕ್ಕೆ ಕಳಿಸಿದ್ರಿಂದ ನೀವು ಮಕ್ಕಳನ್ನು ಕಳ್ಕೊಳ್ತೀರಿ ಅಂತ ಖಚಿತ. ಇದನ್ನೆಲ್ಲ ನಾನು ನನಗೆ ತಿಳಿದವರ ಮನೆಯಲ್ಲಿ ಅವರಿಗೆ ನಾನು ಸ್ವಲ್ಪ ಟ್ರೆಡಿಷನಲ್ ಹಳೆಯ ತಲೆಮಾರಿನವ್ರು ಅನ್ಸ್ಬೋದು. ಬಟ್ ನಾನು ಪ್ರತಿಯೊಬ್ಬರು ನಾನು ನಂಬಿದವರಿಗೆ ಎಲ್ರಿಗೂ ಈ ಮಾತು ಹೇಳ್ತೇನೆ, ಮನೆಯಿಂದ ದೂರ ಮಕ್ಕಳನ್ನು ಕಳಿಸ್ಬೇಕು. ನೀವು ಕಳಿಸ್ಕೊಡುವುದು ಅಂತಂದ್ರೆ ನೀವು ಮಕ್ಕಳನ್ನು ಅನಾಥ ಮಾಡ್ತೀರಿ. ನಾನು ವಿದೇಶದಲ್ಲಿರುವ ಅನೇಕ ಮಕ್ಕಳನ್ನು ನೋಡಿದ್ದೀನಿ, ಅವರಿಗೆ ರೂಟ್ ಇಲ್ಲ, ಅವರಿಗೆ ಆಚೆ ಕಡೆ ಅಪ್ಪ ಅಮ್ಮ ಇಲ್ಲ, ಆಚೆ ಕಡೆ ಭಾರತೀಯ ಸಂಸ್ಕೃತಿಯನ್ನು ಹೇಳುವವರಿಲ್ಲ, ಅವರಿಗೆ ಸ್ವತಃ ಗೊತ್ತಿಲ್ಲ. ಹೋಗಿ 25 ವರ್ಷ ಆಗಿದೆ, ಅಮೆರಿಕದಲ್ಲಿ ಇದ್ದಾರೆ, ಅವರಿಗೆ ಭಾರತೀಯ ಸಂಸ್ಕೃತಿಯ ರೂಟ್ ಹೇಳೋರು ಯಾರಾದ್ರೂ ಸಿಕ್ಕರೆ ಹೇಗಾದ್ರೂ ಮಾಡಿ ನಮ್ಗೆ ತಿಳಿಸಿ ಅಂತ ಜೋರು ಬೀಳ್ತಾರೆ ನಮಗೆ. ಯಾಕೆಂದ್ರೆ ಅವ್ರಿಗೆ ಈಗ ರೂಟ್ ಇಲ್ಲದ ಸ್ಥಿತಿ. ಆಮೇಲೆ ಅವರೇ ಹತ್ತುಕೊಂಡು ಹೇಳಿದ್ ನಾನು ಕೇಳಿದ್ದೇನೆ, 25 ವರ್ಷ ಆಯ್ತು ನಾನು ಬಂದು, ನನ್ನ ಮಗಳು ಬೆಳೆದು ನಿಂತಿದ್ದಾಳೆ, ಅವಳು ನನ್ನ ಮಗಳು ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕೆ? ಅವಳ ಭಾಷೆ ನನ್ನ ಭಾಷೆಯೇ ಅಲ್ಲ, ಅವಳು ಹಿಂಗಿಂಗೋ ಮಾತಾಡ್ತಾಳೆ, ಅವಳ ಡ್ರೆಸ್ ನೋಡಿ ಅದು ನನಗೆ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಅವಳನ್ನ ನಮ್ಮ ಹಾಗೆ ಮಾಡೋಣ, ಅವಳು ಇಲ್ಲಿ ಅನ್ಫಿಟ್ ಆಗ್ತಾಳೆ. ಎಷ್ಟು ಕಷ್ಟಗಳಿದೆ. ಹುಚ್ಚರ ಹಾಗೆ ಮೊದಲು ಮಾಡಿದ್ದೇನು ಬೆಂಗಳೂರಿಗೆ ತಗೊಂಡೋಗಿಡುವುದು ಅಂತ. ಯಾವ ಹಕ್ಕಿಯು ತಾನು ಮರಿಗಳನ್ನ ತಗೊಂಡೋಗಿ ಇಡ್ಲೇ ಇಲ್ಲ. ತನ್ನ ಪಾಡಿಗೆ ತಾನು ತಾಯಿ ಬೆಳೆಸಿ ಆ ಮರಿ ತನ್ನ ಪಾಡಿಗೆ ಏನ್ ಬೆಳೀತು ಅದು ಸುತ್ತಮುತ್ತ ಅದು ಬೆಳೆದದ್ದನ್ನು ನೋಡಿತ್ತು, ತನ್ನ ಕೆಲಸ ಆದ್ಕೊಳ್ಳೆ ಅದು ನಿರ್ಗಮಿಸಿತ್ತು. ತಗೊಂಡು ಹೋಗಿ ಇಡುವುದು ಅಂತ ಒಂದು ಕಾರ್ಯಕ್ರಮ ಯಾವ ಹಕ್ಕಿಗೂ ಮಾಡಿಲ್ಲ, ಯಾವ ಪ್ರಾಣಿಯೂ ಮಾಡಿಲ್ಲ. ದುರದೃಷ್ಟ. ನಮಗೆ ಎಷ್ಟು ಅನಾಗರಿಕತೆ ಹೇಗ್ ಬಂತು, ಎಲ್ಲೆಲ್ಲಿ ಬಂತು ಅಂತ. ನಾವು ಪಕ್ಷಿ ಪ್ರಾಣಿಗಳಿಂದ ಅದ್ರ ಬುದ್ಧಿ ಕಲಿಬೇಕಲ್ಲ. ಬಟ್ ಈ ಸ್ಥಿತಿ ಇದೆ. ಮೊದಲು ಬೆಂಗಳೂರಿಗಿಟ್ಟಾಗ ಇಲ್ಲಿಯವರು ಅನಾಥರಾದ್ರು, ಹಳ್ಳಿಯವರು. ಈಗ ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳೆಲ್ಲ ಅವರ ಅಪ್ಪ ಅಮ್ಮ ಮಾತ್ರ ವೃದ್ಧರಿದ್ದಾರೆ, ಅವರ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ. ಬೆಂಗಳೂರು ವೃದ್ಧಾಶ್ರಮ ಈಗ ಪೇಟೆ ಇಟ್ ಸೆಲ್ಫ್. ಅವರೆಲ್ಲ ಅಪಾರ್ಟ್ಮೆಂಟ್ ಯಾಕೆ ಹುಡುಕ್ತಾರೆ ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಸೇಫ್ಟಿ ಇದೆ, ಯಾರೋ ಕರೆದ್ರೆ ಸೆಕ್ಯೂರಿಟಿ ಇದ್ದಾನೆ, ನಮ್ಮ ಪಕ್ಕದ ಮನೆಯವರು ಅಲ್ಲೇ ಕೂಗ್ಲಿಕ್ಕೆ ಸಿಗ್ತಾರೆ ಅಂತ ಎಲ್ಲರೂ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ವೃದ್ಧ ದಂಪತಿಗಳು ಇಂಡಿಪೆಂಡೆಂಟ್ ಮನೆಗಳನ್ನೆಲ್ಲ ಮಾರಿ ಬರ್ತಿದ್ದಾರೆ. ಸೊ ಇನ್ನೊಂದು ವೃದ್ಧಾಶ್ರಮ, ದೊಡ್ಡ ದೊಡ್ಡ ನಗರಗಳು ವೃದ್ಧಾಶ್ರಮಗಳಾಗ್ತಿವೆ. ಈಗ ಅಲ್ವದವರು ಅವರ ಕಥೆ ಅವರಿಗೆ ಗೊತ್ತಿಲ್ಲ. 15 ವರ್ಷ ಅವರೊಟ್ಟಿಗೆ ಮಗಳಿರ್ತಾಳೆ, ಮಗ ಇರ್ತಾನೆ. ಅಮೆರಿಕದಲ್ಲಿ ನಾನು ಮೊನ್ನೆ ನೋಡಿ ಬಂದಿರ್ತೇನೆ, 15-16 ವರ್ಷ ಇರ್ತಾರೆ. 16ನೇ ವರ್ಷಕ್ಕೆ ಮಕ್ಳು ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಇರ್ತಾರೆ, ನಾವು ನಿಮ್ ಜೊತೆಗಿರಲ್ಲ, ಬೇರೆ ಕಳಿಸಿ. ದೊಡ್ಡ ದೊಡ್ಡ ಬಂಗಲೆ ಕಟ್ಟಿದ ಶ್ರೀಮಂತ ಮನೆತನದ ಅಪ್ಪ ಅಮ್ಮ ಅಂದ್ರು ನಮ್ಮ ಹತ್ರ ಹೇಳೋದು, ನಾವು ಇಷ್ಟು ದೊಡ್ಡ ಮನೆ ಕಡೆ ನೀವು ನಂಬಲಿಕ್ಕಿಲ್ಲ, 15 ಬೆಡ್ರೂಮಿನ ಮನೆಗಳು ಅವರದ್ದೆಲ್ಲ. ಯಾರು ಇರುವುದಿಲ್ಲ ಅಪ್ಪ ಅಮ್ಮ. ಹುಟ್ಟಿದ 2 ಮಕ್ಕಳು ಅವ್ರೆಲ್ಲೋ ಬಾಡಿಗೆಗೆ ಎಲ್ಲೋ ಕಲಿತಾರೆ, ಸಣ್ಣ ರೂಮ್ ಅಂತೆ, 10x10. ಖುಷಿ ಇರ್ತಾರೆ. ಅಂದ್ರೆ ಮನುಷ್ಯನನ್ನು ಒಂಟಿ ಮಾಡುವ ಒಂದು ಪ್ರೋಸೆಸ್ ಕಾಸ್ಮಿಕ್ ಮಾಡ್ತಿದೆ, ಅದನ್ನು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಗುಂಪಲ್ಲಿ ಇದ್ದಷ್ಟು ದಿನ ಆತ್ಮದ ಕಡೆಗೆ ಹೋಗಲ್ಲ ನೀನು.
ನೀನು ಒಂಟಿ, ನೀನು ಅನಾಥ, ಆ ಸನಾಥ ಅಂತ ಇದ್ರೆ ಅವನೊಬ್ಬನೇ ಅನ್ನೋದು ನಿನಗೆ ನಿಜವಾಗಿ ಬಾರದೇ ಇದ್ರೆ ಆಗ ವ್ಯವಸ್ಥೆಯ ಮೂಲಕವೇ ಮಾಡಿ ತೋರಿಸ್ಬೇಕು. ನೀನು ಒಂಟಿ ಅಂತ ಫಿಸಿಕಲಿ ಒಂಟಿ ಮಾಡಿ ತೋರಿಸುವ ಒಂದು ಕೆಲಸವನ್ನು ಕಾಸ್ಮೆಕ್ ಮಾಡ್ತಿದೆ. ತುಂಬಾ ಮನುಷ್ಯ ಮೈ ಮರ್ತಿದ್ದಾನಲ್ಲ, ಅದಕ್ಕೆ ಇಂತಹ ಎಲ್ಲ ಕೆಲಸಗಳು ನಡೆಯುತ್ತಿವೆ. ಆ ಎಲ್ಲವುಗಳನ್ನ ಸೂಕ್ಷ್ಮವನ್ನಿಟ್ಟುಕೊಂಡು ಈ ಧರ್ಮವ್ಯಾಧ ಹೇಳಿದ ಮಾತಾಪಿತರ ಸೇವೆಯನ್ನ ನಾವು ಅನುಸರಿಸಬೇಕಾದಾಗ ಏನನ್ನು ಮೂಲಭೂತವಾಗಿ ಇಟ್ಕೊಳ್ಬೇಕು? ಆತ್ಮವನ್ನು ಮರೀಲಿಕ್ಕಿಲ್ಲ. ಆತ್ಮೋದ್ಧಾರ ಒಂದು ನೆನಪಿದ್ರೆ ಸಾಕು, ಯಾರ ಸೇವೆಯೂ ಮಾಡಬಹುದು. ಬಾಸಿನ ಸೇವೆ ಮಾಡ್ತೀರಿ, ಬಾಸ್ ಹೇಳಿದ ಕೆಲಸ ಮಾಡ್ತೀರಿ, ಕತ್ತೆ ಕೆಲಸ ಅವ್ನು ಹೇಳಿದ ಚಾಕರಿ ಮಾಡ್ತೀರಿ, ಅಪ್ಪ ಅಮ್ಮನ ಸೇವೆ ಮಾಡಿದ್ರೆ ಏನ್ ತಪ್ಪು? ಬಟ್ ಆತ್ಮ ಉದ್ಧರೇರ ಆತ್ಮನ ಆತ್ಮಾನ, ಈ ಆತ್ಮನನ್ನು ಬೇರೆ ಯಾರು ಉದ್ಧರಿಸುವುದಿಲ್ಲ, ಆತ್ಮನೇ ಉದ್ಧರಿಸಬೇಕು ಸ್ವತಃ. ಹಾಗಾಗಿ ನನ್ನನ್ನು ನಾನು ಉದ್ಧರಿಸುವ ಈ ಆತ್ಮೋದ್ಧಾರಕ್ಕೆ ಈ ಕೆಲಸವನ್ನ ಯಾವುದು ಮಾಡ್ತೇನೋ ಅದನ್ನ ನನ್ನ ಆತ್ಮೋದ್ಧಾರ ಅಂತ ಎಣಿಸಿ ಮಾಡುವ ಒಂದು ಭಕ್ತಿ ಬಂದರೆ ಮಾಡುವ ಕೆಲಸ ಸಣ್ಣದು ಅಲ್ಲ, ದೊಡ್ಡದು ಅಲ್ಲ. ಅಂಥದ್ದೊಂದು ಸೂಚನೆಯನ್ನ ಧರ್ಮವ್ಯಾಧನ ಮೂಲಕ ಒಬ್ಬ ಕೌಶಿಕನಂತಹ ತಪಸ್ವಿ ವಾಪಸ್ ಹೋಗುವ ಹಾಗೆ, ಮನೆಗೆ ಹೋಗಿ ಅಪ್ಪ ಅಮ್ಮನನ್ನು ನೋಡುವ ಹಾಗೆ ಧರ್ಮವ್ಯಾಧ ಮಾಡಿದನಲ್ಲ, ಆ ಸಾಧ್ಯತೆ ನಮ್ಮ ಎಲ್ಲರಿಗೂ ಒಂದು ಎಚ್ಚರದ ಸಂದೇಶ ಅಂತ ನಾನು ಭಾವಿಸ್ತೇನೆ. ಇದರ ಆಚೆಗೆ ಇರುವ ಇನ್ನೊಂದು ಭಾಗ, ಅಗ್ನಿಯ ಕುರಿತು ಒಂದು ವಿವರಣೆಯನ್ನು ಕೊಡುವಂತ ಯುಧಿಷ್ಠಿರ ಕೇಳ್ತಾನೆ ಮಾರ್ಕಂಡೇಯರ ಹತ್ರ. ಮಾರ್ಕಂಡೇಯರು ಬಹಳ ದೊಡ್ಡ ತಪಸ್ವಿಗಳು, ಚಿರಂಜೀವಿಗಳಾದ್ರಿಂದ ಅವ್ರ ಹತ್ರ ಇಂಥ ವಿಷಯ ಕೇಳಲಿಕ್ಕಿಲ್ಲ ಅಂತಿಲ್ಲ. ಯಾವ ವಿಷಯ ಕೇಳಿದ್ರು ಅವರು ಬಹಳ ಚೆನ್ನಾಗಿ ಹೇಳಬಲ್ಲವರು. ಹಾಗಾಗಿ ಅಂಗಿರಸ ಮತ್ತು ಅಗ್ನಿಯ ಸೃಷ್ಟಿ, ಅಗ್ನಿಯೇ ಹೋಗಿ ಅಂಗಿರಸನ ತೇಜಸ್ಸಿನಲ್ಲಿ ಅಂತರ್ಗತವಾಗಿ ಅಂಗಿರಸನೇ ಅಗ್ನಿಗೆ ಮೂಲ ಪ್ರವರ್ತಕನಾದ, ಅಗ್ನಿಗಿಂತ ಅಂಗಿರಸನೇ ಹಿರಿಯ ಅನ್ನುವ ಹಾಗೆ ಋಗ್ವೇದಗಳು ಯಾಕೆ ಕೊಂಡಾಡುತ್ತವೆ ಇತ್ಯಾದಿ ವಿಷಯಗಳು ಅಲ್ಲಿ. ಅಗ್ನಿ ಮತ್ತೆ ಒಬ್ಬ ಅಗ್ನಿ ಅಲ್ಲ, ಎಷ್ಟು ಅಗ್ನಿಗಳು ಹುಟ್ಟಿದ್ರು, ಅವರ ಹೆಸರೇನು, ಈ ಚರಿತ್ರೆಯನ್ನು ಅಗ್ನಿಯ ಚರಿತ್ರೆಯನ್ನ ಹೇಳ್ತಾರೆ. ಆಗ ಅವನು ಅಗ್ನಿ ಸಂಭವ ಅಂತ ಒಬ್ಬ ಹುಡ್ತಾನಲ್ಲ, ಅವನು ಹೇಗೆ ಹುಟ್ಟಿದ, ಅವನಿಗೆ ಕಾರ್ತಿಕೇಯ ಅಂತ ಯಾಕೆ ಹೆಸರು ಬಂತು ಅಂತ ಈ ಪ್ರಶ್ನೆಯನ್ನ ಕೇಳ್ತಾನೆ. ಇಂದ್ರನಿಗೆ ಒಮ್ಮೆ ತನಗೊಬ್ಬ ಒಳ್ಳೆಯ ಸೇನಾಧಿಪತಿ ಬೇಕು ಅಂತ ಹಸಿವಿತ್ತು. ಅಸುರರ ಮುಂದೆ ಹೋರಾಟ ಮಾಡುವಾಗ ಅವನು ಆ ಹಸಿವಿನಲ್ಲಿದ್ದ. ಆಗ ಪ್ರಜಾಪತಿಯ ಮಗಳಲ್ಲಿ ಇಬ್ರು ದೇವಸೇನೆ ಮತ್ತು ದೈತ್ಯ ಸೇನೆ ಅಂತ ಇದ್ರು. ಈ ದೈತ್ಯ ಸೇನೆ ಮತ್ತು ದೇವಸೇನೆಯನ್ನು ಕೇಶಿ ಅನ್ನುವ ರಾಕ್ಷಸ ಅಪಹರಿಸಿಕೊಂಡು ಹೋದ. ಆಗ ದೇವಸೇನೆ ಮಾತ್ರ ಪ್ರೊಟೆಸ್ಟ್ ಮಾಡಿದ್ಲು, ಅವಳು ಹೋಗ್ಲಿಲ್ಲ. ಅವಳು ಕೂಗಿಕೊಂಡ್ಲು, ಕೇಶಿಯಿಂದ ನನ್ನನ್ನು ಪಾರು ಮಾಡಿ ಇಂದ್ರ ಚಿಂತೆ ಮಾಡ್ಕೊಂಡು ಅದೇ ಪರ್ವತದಲ್ಲಿ ಕೂತಿದ್ರಿಂದ ಅವನಿಗೆ ಕೇಶಿಯ ಮುಂದೆ ಇದ್ದಂತಹ ದೇವಸೇನೆ ಬೊಬ್ಬೆ ಹೊಡೆಯುವುದು ಕೇಳಿತ್ತು. ಇಂದ್ರ ಹೋಗ್ತಾನೆ, ಕೇಶಿಯನ್ನು ವಜ್ರಾಯುಧದಿಂದ ಘಾತ ಮಾಡಿ ಕೊಂದು ಆ ಬಳಿಕ ದೇವಸೇನೆಯನ್ನ ಕೇಳ್ತಾನೆ, ಯಾರು ನೀನು, ಏನಾಗ್ಬೇಕು? ನಾನು ಪ್ರಜಾಪತಿಯ ಮಗಳು, ನನಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಮದುವೆ ಆಗ್ಬೇಕು. ಯಾರು? ಯಾರನ್ನು ಯಕ್ಷ ರಾಕ್ಷಸ ಉರಗ ಗಂಧರ್ವ ದೈತ್ಯ ಯಾರು ದಾನವ ಯಾರೂ ಕೊಲ್ಲಲಾರರೋ, ಸ್ವತಃ ನೀನೂ ಗೆಲ್ಲಲಾರೆಯೋ ಅಂಥವನನ್ನ ನಾನು ಮದುವೆ ಆಗ್ಬೇಕು. ಓಹೋ, ಇದಾಗ್ಲಿಕ್ಕಿಲ್ಲ ಅಂತ ಇವ ಮನಸ್ಸಿನಲ್ಲಿ ಅನ್ಕೊಂಡು ಆಗ್ಲಿ ಬಾ ಅಂತ. ಯಾಕೆ? ಅನಾಥ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಲ್ಲ, ಕರ್ಕೊಂಡು ಹೋಗ್ತಾನೆ ಇಂದ್ರ. ಈ ಕಡೆ ಇಂದ್ರನ ಜೊತೆಗೆ ಅವಳಿದ್ದಾಳೆ. ಇತ್ತ ವಸಿಷ್ಠಾದಿಗಳು ಒಂದು ಹೋಮ ಮಾಡ್ತಿರ್ತಾರೆ, ಒಂದು ದೊಡ್ಡ ಯಜ್ಞ. ಈ ವಸಿಷ್ಠಾದಿಗಳು ಯಜ್ಞ ಮಾಡುವಾಗ ಯಜ್ಞದ ಒಳಗಿರುವ ಅದ್ಭುತ ಅಗ್ನಿ ಅಂತ, ಅಗ್ನಿಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ, ಅಗ್ನಿಯ ವಿವರಣೆಗಳನ್ನು ಓದಿ. ಅಲ್ಲಿ ಒಬ್ಬ ಅದ್ಭುತ ಅಗ್ನಿ ಅಂತ, ಅವ ಯಜ್ಞದ ಒಳಗಿದ್ದುಕೊಂಡು ಅವನಿಗೊಂದು ಆಶೆ ಆಯಿತಂತೆ, ಸಪ್ತರ್ಷಿಯ ಹೆಂಡಂದಿರನ್ನು ಸೇರ್ಬೇಕು ಅಂತ. ಈ ಅಗ್ನಿ ಅಲ್ಲೇ ಕೂತ್ಕೊಂಡು ಸಪ್ತರ್ಷಿಯ ಹೆಂಡಂದಿರಿಗಾಗಿ ಹಂಬಲಿಸಿದ. ಅವರು ಯಾರೂ ಯಜ್ಞದಲ್ಲಿ ಅವನಿಗೆ ಅನುಭವಿಸ್ಲಿಕ್ಕೆ ಸಿಗಲಿಲ್ಲ. ಆಗ ಅದ್ಭುತ ಅಗ್ನಿ, ನಾನು ಈ ಯಜ್ಞಾಗ್ನಿ ಆಗಿದ್ರೆ ಅವರು ಸಿಗೋದಿಲ್ಲ ಅಂತ ಹೇಳಿ ಗಾರ್ಹಪತ್ಯ ಅಗ್ನಿ ಆಗಿದ್ದಂತೆ. ಅಂದ್ರೆ ಅಡುಗೆ ಮನೆಯ ಅಗ್ನಿ, ಗೃಹ ಕಾರ್ಯಗಳಲ್ಲಿ ಬಳಸುವ ಅಗ್ನಿ ಆದ, ಅಲ್ಲೇ ಆದ್ರೂ ಸಿಗಬಹುದು ಅಂತ. ಬಹಳ ಚೆನ್ನಾಗಿದೆ. ಕೆಲವೆಲ್ಲ ಸಾಂಕೇತಿಕವಾದ ಭಾಷೆಯನ್ನು ನೀವು ಗಮನಿಸ್ಬೇಕು. ಅವನು ಗಾರ್ಹಪತ್ಯ ಅಗ್ನಿ ಆದಾಗ ಅವನಿಗೆ ಸಿಕ್ಕಿದ್ರು ಎಷ್ಟರ ಮಟ್ಟಿಗೆ ಸ್ಪರ್ಶ ಮತ್ತು ರೂಪ ಅಷ್ಟು ಸಿಕ್ಕಿತ, ಬೇರೆ ಏನು ಆಗ್ಲಿಲ್ಲ. ಇವನಿಗಿದು ಬೇಜಾರಾಯ್ತು. ಈ ಸಪ್ತರ್ಷಿಯ ಪತ್ನಿಯರು ತಮ್ಮ ಗಂಡನನ್ನು ಬಿಟ್ಟು ನನ್ನ ಹತ್ರ ಬರಲ್ವಲ್ಲ ಅಂತ ಅವನು ಬಹಳ ಒಂದು ದಿವಸ ಖಿನ್ನತೆಗೆ ಒಳಗಾಗಿ ಕಾಡಿಗೆ ಹೋಗ್ಬಿಟ್ನಂತೆ, ತನ್ನ ಪಾಡಿಗೆ ಇದ್ಬಿಡೋದು ಅಂತ. ಇತ್ತ ಬಹಳ ಹಿಂದೆ ದಕ್ಷ ಪ್ರಜಾಪತಿಯ ಮಗಳು ಸ್ವಾಹ ಅನ್ನುವ ಒಬ್ಳು, ಸತಿ ಅನ್ನೋವಳೆ ಶಿವನಿಗೆ ಮದುವೆ ಆದದ್ದು. ಸ್ವಧಾ ಅನ್ನೋಳು ಒಬ್ಬಳಿದ್ದಾಳೆ, ಸ್ವಾಹ ಅನ್ನೋಳು ಒಬ್ಬಳಿದ್ದಾಳೆ. ಈ ಸ್ವಧಾ ಅನ್ನೋಳು ಪಿತೃದೇವತೆಗಳಿಗೆ ಮದುವೆ ಆಗ್ತಾಳೆ. ಈ ಸ್ವಾಹ ಅಗ್ನಿಯನ್ನು ಮದುವೆ ಆಗ್ಬೇಕು ಅಂತ ಕಾಯ್ತಿರ್ತಾಳೆ.
ಯಾವಾಗ ಅವನು ಖಿನ್ನನಾಗಿ ಹೋಗಿದ್ದಾನೆ ಕಾಡಿಗೆ, ಅವಳಿಗೆ ಗೊತ್ತಾಗ್ತದೆ. ಅವಳು ಏನ್ ಮಾಡ್ತಾಳೆ, ಈ ಅಗ್ನಿಯನ್ನು ಸೇರ್ಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಹೇಗ್ ಸೇರ್ಬೇಕು? ಆ ಅದ್ಭುತ ಅಗ್ನಿ ಹೋದದ್ದು ಬೇಸರದಲ್ಲಿ. ಎಂಥ ಬೇಸರ? ಸಪ್ತರ್ಷಿಯ ಹೆಂಡಂದಿರು ಸಿಕ್ಕಲಿಲ್ಲ ಅನ್ನೋ ಬೇಸರ. ಸ್ವಾಹ ಏನ್ ಮಾಡ್ತಾಳೆ, ತಾನು ಸಪ್ತರ್ಷಿಯ ಹೆಂಡಂದಿರ ವೇಷದಲ್ಲಿ ರೂಪದಲ್ಲಿ ಹೋಗ್ತಾಳೆ. ಮೊದಲಿಗೆ ಅಂಗಿರಸರ ಪತ್ನಿ ಶಿವ ಅನ್ನುವ ರೂಪದಲ್ಲಿ ಹೋಗ್ತಾಳೆ. ಅದ್ಭುತಾಗ್ನಿಯ ಮುಂದೆ ಹೋಗಿ ಅಂಗಿರಸರ ಪತ್ನಿ ಶಿವ ನಿಂತು, ಇದು ನಿಂತಿರುವುದು ಸ್ವಾಹ, ಆದರೆ ಶಿವೆಯ ರೂಪದಲ್ಲಿ ನಿಂತು, ನಾನು ಶಿವೆ ಬಂದಿದ್ದೇನೆ, ನೀನು ನನಗಾಗಿ ಹಂಬಲಿಸಿದ್ದು ಮತ್ತು ನೀನು ಅಷ್ಟು ಜನ ಸಪ್ತರ್ಷಿಯ ಪತ್ನಿಯರಿಗಾಗಿ ಹಂಬಲಿಸಿದ್ದು ನನಗೆ ಗೊತ್ತಾಯಿತು, ನಾನು ಕೂಡ ನಿನಗೆ ಒಲಿದಿದ್ದೇನೆ, ನನ್ನನ್ನು ಸ್ವೀಕರಿಸುವಂತ. ಅದ್ಭುತಾಗ್ನಿಗೆ ಆಶ್ಚರ್ಯ ಆಗ್ತದೆ. ತಾನು ಹಂಬಲಿಸಿದ್ದು ತನ್ನ ಮುಂದೆ ಕಣ್ಣ ಮುಂದೆ ಬಂದು ನಿಂತು ತಗೋ ಅಂತ ಹೇಳಿದಾಗ ಯಾರು ಸಂತೋಷದಿಂದ ಸ್ವೀಕರಿಸುವುದಿಲ್ಲ. ಅದ್ಭುತಾಗ್ನಿ ಸಂತೋಷದಿಂದ ಅವಳನ್ನು ಸ್ವೀಕರಿಸಿದ. ಆಗ ಅವನ ರೇತಸ್ಸನ್ನು ಇವಳು ಅಂಜಲಿಯಲ್ಲಿ ಹಿಡಿದು, ಮುಂದೆ ತಾನು ಹಾಗೆ ತನ್ನ ದೇಹ ರೂಪದಿಂದ ಹೋದರೆ ಇತರರಿಗೆ ಗೊತ್ತಾಗುತ್ತದೆ ಎಂಬ ಕಾರಣಕ್ಕೆ ತಾನು ತನ್ನ ದೇಹವನ್ನ ಪಕ್ಷಿ ರೂಪವಾಗಿ ಪರಿವರ್ತಿಸಿ ಗರುಡ ಪಕ್ಷಿಯ ರೂಪದಲ್ಲಿ ಹೋಗಿ ಶ್ವೇತ ಪರ್ವತದಲ್ಲಿ ರೇತಸ್ಸನ್ನು ಜೊಂಡು ಹುಲ್ಲಿನ ಮೇಲೆ ಇಡ್ತಾರೆ. ಇದು ಶಿವೆಯ ರೂಪದಲ್ಲಿ ಹೋದ ಸ್ವಾಹ ಮಾಡಿದ ಮೊದಲ ಕೆಲಸ. ಶ್ವೇತ ಪರ್ವತದ ಮೇಲೆ ಜೊಂಡು ಹುಲ್ಲಿನ ಮೇಲೆ ರೇತಸ್ಸನ್ನು ಇಟ್ಟದ್ದು ಗರುಡ ಪಕ್ಷಿಯ ರೂಪದಲ್ಲಿ. ಇದನ್ನೇ ರಿಪೀಟ್ ಮಾಡ್ತಾಳೆ. ಎಲ್ಲಾ ಋಷಿ ಪತ್ನಿಯರ ವೇಷದಲ್ಲಿ ಬರ್ತಾಳೆ. 6 ಮಂದಿ ಋಷಿ ಪತ್ನಿಯರ ವೇಷದಲ್ಲಿ ಬರ್ತಾಳೆ. 6 ಬಾರಿಯೂ ರೇತಸ್ಸನ್ನು ತಗೊಂಡೋಗಿ ಅಲ್ಲಿ ಇಡ್ತಾಳೆ. ವಸಿಷ್ಠರ ಪತ್ನಿ ಅರುಂಧತಿಯ ವೇಷವನ್ನು ಧರಿಸಲಿಕ್ಕಾಗೋದಿಲ್ಲ. ಅವ್ರು ಅಷ್ಟು ಪವರ್ಫುಲ್ ಇದ್ದು ಅಂತ ಕಾಣಿಸುತ್ತೆ. ಹೀಗಾಗಿ 6 ಜನ ಋಷಿ ಪತ್ನಿಯರನ್ನು ಸೇರಿದ ರೇತಸ್ಸನ್ನು ಜೊಂಡು ಹುಲ್ಲಿನ ಮೇಲೆ ಇಟ್ಟಾಗ ಅದು ಅಗ್ನಿಯ ರೇತಸ್ಸು. ಅದನ್ನು ಆ ಶ್ವೇತ ಪರ್ವತದ ಮೇಲೆ ಕೃತ್ತಿಕಾದಿ ನಕ್ಷತ್ರಗಳು ಏನೂ ಆಗದ ಹಾಗೆ ಕಾಯ್ದು, ಹಾಗೆ ಹುಟ್ಟಿಕೊಂಡ ಮಗನೇ 6 ಮುಖದ, ಯಾಕೆ 6 ರೇತಸ್ಸು 6 ಸ್ತ್ರೀಯರ ಜೊತೆಗೆ ಸೇರಿದ 6 ಮುಖದ ಷಣ್ಮುಖನಾದ. ಷಟ್ಮುಖ ಷಣ್ಮುಖ. ಅವನಿಗೆ 6 ಮುಖ, 12 ಕಣ್ಣು, 12 ಕಿವಿ, 12 ಬಾಹು, ಒಂದೇ ಕುತ್ತಿಗೆ. ಜೊತೆಗೆ ಅವನು ಕೃತ್ತಿಕಾದಿ ನಕ್ಷತ್ರಗಳಿಂದ ನೋಡಿಸಿಕೊಂಡವನು, ರಕ್ಷಿಸಿಕೊಂಡವನಾದ್ದರಿಂದ ಕಾರ್ತಿಕೇಯನಾದ. ಕೃತ್ತಿಕಾದಿನಿಂದ ಕಾರ್ತಿಕೇಯನಾದ. ತನ್ನಷ್ಟಕ್ಕೆ ಜೊಂಡು ಹುಲ್ಲಿನಿಂದ ಸಂಭವಿಸಿದ ಕುಮಾರನಾದ್ದರಿಂದ ಕುಮಾರ ಸಂಭವನಾದ. ಅವನು ಅಗ್ನಿಗೆ ಹುಟ್ಟಿದವನಾದ್ದರಿಂದ ಅಗ್ನಿ ಸಂಭವ ಅಂತಲೂ ಅನಿಸಿಕೊಂಡ. ಇಂಥ ಹುಡುಗ ಹುಟ್ಟುತ್ತಲೇ ಬಹಳ ಬಲಿಷ್ಠನಿದ್ದರಿಂದ, ಯಾರೂ ಗೆಲ್ಲಲಿಕ್ಕೆ ಸಾಧ್ಯವಾಗದಷ್ಟು ಘನಿಷ್ಠನಿದ್ದರಿಂದ ಗುಹ ಆದ. ಕುಕ್ಕುಟ ಅಥವಾ ಹುಂಜ ಅವನ ಧ್ವಜವಾಯಿತು. ಯಾಕೆಂದ್ರೆ ಅವನೊಂದು ಗರ್ಜನೆ ಮಾಡುವ ಹೊತ್ತಿಗೆ ನೆಲದ ಮೇಲಿಂದ ಸರ್ಪಗಳು ನೆಲದಿಂದ ಮೇಲಕ್ಕೆ ಜಿಗಿದವು. ಒಂದು ಕೋಳಿ ಕೂಡ ಜಿಗೀತು. ಅವನದನ್ನು ತನ್ನ ಹಸ್ತಗಳಿಂದ ಹಿಡಿದ, ಒಂದರಲ್ಲಿ ಸರ್ಪವನ್ನು, ಒಂದರಲ್ಲಿ ಕೋಳಿಯನ್ನು. ಹಾಗಾಗಿ ಅದನ್ನೇ ತನ್ನ ಧ್ವಜಕ್ಕಿಟ್ಟ. ಹಾಗಾಗಿ ಕುಕ್ಕುಟ ಧ್ವಜನಾದ. ಅವನ ಗರ್ಜನೆಯ ಆರ್ಭಟದಿಂದ ಇಂದ್ರನಿಗೆ ಗೊತ್ತಾಯಿತು, ಇಲ್ಲಿ ಏನೋ ವಿಶೇಷ ಹುಟ್ಟಿರಬೇಕು. ಹಾಗೆ ಆ ಗರ್ಜನೆಯ ಆರ್ಭಟ ನೋಡಿ ಇವನು ಬಂದು ತಾನು ಅವನ ಜೊತೆಗೆ ಹೋರಾಡಲು ಸಾಧ್ಯವಿಲ್ಲ ಅಂತ ಗೊತ್ತಾಗತ್ತೆ. ಇತರರೆಲ್ಲರೂ ಅವನಿಗೆ ಹೇಳ್ತಾರೆ, ನೀನು ಹೋಗು, ಅವನನ್ನು ಸೋಲಿಸು, ಗೆಲ್ಲು ಅವನನ್ನು. ಆದರೂ ಬೇರೆಯವರ ಒತ್ತಾಯಕ್ಕೆ ಹೋದ ಇಂದ್ರ ಒಂದು ವಜ್ರಾಘಾತವನ್ನ ಕೊಡಬೇಕು ಅಂತ ವಜ್ರಾಯುಧದಿಂದ ಕಾರ್ತಿಕೇಯನ ಮೇಲೆ ಪ್ರಯೋಗ ಮಾಡಿದರೆ ಅವನ ಬಲಪಾರ್ಶ್ವ ಸೀಳಿ ಅಲ್ಲೊಬ್ಬ ಹುಡುಗ ಹುಡ್ತಾನೆ. ವಜ್ರಾಘಾತ ಪ್ರವೇಶಿಸಿ, ವಿಶತಿ ಸಂಸ್ಕೃತದಲ್ಲಿ ವಿಶತಿ ಅಂತ, ಪ್ರವೇಶಿಸಿ ಹುಟ್ಟಿದ್ದರಿಂದ ವಿಶಾಖ ಅವನು ಹುಟ್ಟಿದ. ತಾನು ಒಂದು ಗಾಯ ಮಾಡಿದರೆ ಅಲ್ಲಿ ಹುಟ್ಟಿಸುವ ಸಾಮರ್ಥ್ಯ ಇವನಿಗಿದೆ ಅಂದರೆ ಇವನ ಜೊತೆಗೆ ತಾನು ಹೋರಾಟ ಮಾಡಿ ಉಪಯೋಗ ಇಲ್ಲ ಅಂತ ತಿಳಿದು ಇಂದ್ರ ಅವನಿಗೆ ಶರಣಾಗತನಾಗಿ ನೀನು ಇಂದ್ರ ಪದವಿ ಸ್ವೀಕರಿಸುವಂತ. ಕುಮಾರ ಹೇಳ್ತಾನೆ, ನೀನು ಇಂದ್ರ ಪದವಿಯಲ್ಲೇ ಇರು, ನಾನು ನಿನ್ನ ಕಿಂಕರನಾಗಿ ಇರ್ತೇನೆ, ನಾನು ನಿನಗಾಗಿ ಏನು ಮಾಡಬೇಕು ಹೇಳು. ಮುಂದೆ
ಅವನು ಹೇಳ್ತಾನೆ, ಅಸುರರು ಬಹಳ ಪ್ರಬಲರಾಗಿದ್ದಾರೆ. ಮಹಿಷ ಎಂಬ ಅಸುರನ ನೇತೃತ್ವದಲ್ಲಿ ಅವರು ನಮ್ಮ ವಿರುದ್ಧ ಬಹಳ ದೊಡ್ಡ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅವರ ಸೇನೆ ಬರುವ ಲಕ್ಷಣಗಳು, ಉತ್ಪಾತಗಳು ಈಗಾಗಲೇ ಪ್ರಾಕೃತಿಕವಾಗಿ ಗೋಚರವಾಗುತ್ತಿವೆ. ಅಂಥ ಮಹಿಷನನ್ನು ಕೊಲ್ಲುವುದಕ್ಕೆ ನಾನು ನಿನ್ನನ್ನ ನಂಬಿದ್ದೇನೆ. ನಿನ್ನ ನೇತೃತ್ವದಲ್ಲಿ, ನಿನ್ನ ಸೇನಾಧಿಪತ್ಯದಲ್ಲಿ ಈ ಕೆಲಸವಾಗಲಿ ಅಂದಾಗ ರುದ್ರನ ಆಶೀರ್ವಾದ ಪಡೆದು ರುದ್ರ ಪಾರ್ವತಿಯರ ಮಗನೂ ಅನ್ನಿಸಿಕೊಂಡು, ಯಾಕೆ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಏನಂದ್ರೆ, ರುದ್ರನೇ ಶ್ವೇತ ಪರ್ವತ. ಆ ಶ್ವೇತ ಪರ್ವತದ ಜೊಂಡು ಹುಲ್ಲೆಯಲ್ಲಿ ಹುಟ್ಟಿದವನಾದ್ದರಿಂದ ಇವನು ರುದ್ರಪುತ್ರ ಕೂಡ. ಆದ್ರಿಂದ ರುದ್ರ ಸಂಭವ. ರುದ್ರಕುಮಾರ ನೆನೆಸಿಕೊಂಡು ಹಾಗೆ ಆ ರುದ್ರನ ಮತ್ತು ಉಮೆಯ ಆಶೀರ್ವಾದ ಪಡೆದು ಅವನು ಮುಂದೆ ಯುದ್ಧ ಮಾಡಿ ಇನ್ನಿಲ್ಲದಂತಹ ಬಹಳ ಘನಘೋರ ಯುದ್ಧದಲ್ಲಿ ಮಹಿಷಾಸುರ ಇಲ್ಲವಾಗ್ತಾನೆ. ಇಡೀ ಅಸುರ ಸೇನೆ ಇಲ್ಲವಾಗ್ತದೆ. ಹೀಗೆ ಕುಮಾರ ಸಂಭವನ ಅಥವಾ ಕಾರ್ತಿಕೇಯನ ಕಥೆಯನ್ನ ಮಹಾಭಾರತ ಹೇಳುತ್ತೆ. ಇದು ಸ್ಕಾಂದ ಪುರಾಣದ ಪ್ರಭಾವಿತ ಕಥೆ. ಇದನ್ನೇ ಬೇರೆ ತರ ನೀವು ಭಾಗವತದಲ್ಲಿ ಶಿವ ಸತಿಯನ್ನು ಕಳಕೊಂಡು ಕಾಮೋದ್ರಿಕ್ತನಾಗಿ ತಪಸ್ಸು ಮಾಡಿ ಅವಳಿಗಾಗಿ ಹಂಬಲಿಸುವಾಗ ಅವಳು ಮತ್ತೆ ಹಿಮವಂತನ ಮಗಳಾಗಿ ಹುಟ್ಟಿ ಪರ್ವತನ ಮಗಳಾದ್ದರಿಂದ ಪಾರ್ವತಿಯಾಗಿ ಬಂದು ಸೇರಿಕೊಂಡಾಗ ಅವಳ ಹೆಸರು ಉಮೆ. ಈ ಸತಿ ಸತ್ತದ್ದು ದಕ್ಷ ಪ್ರಜಾಪತಿ ಮಾಡಿದ ಅನ್ಯಾಯಕ್ಕೆ. ಅವಳು ಮತ್ತೆ ತಪಸ್ಸಿನಿಂದ ಬಂದು ಹುಟ್ಟಿ ಅವಳು ಸತಿಯಾದದ್ದು. ಅವಳು ಇವನ ರುದ್ರನ ಹೆಂಡತಿ ಆದಾಗ ಅವಳು ಪಾರ್ವತಿ, ಪರ್ವತರಾಜನ ಮಗಳು. ಆ ಪಾರ್ವತಿಯನ್ನು ಎಷ್ಟೋ ಕಾಲದ ಬಹಳ ದೊಡ್ಡ ವಿರಹ. ನೀವು ಇಡೀ ಯಾವ ಪುರಾಣ ನೋಡಿದ್ರು ಕೂಡ ಬಹುಶಃ ಇದೊಂದು ಘಟನೆ ಖಚಿತವಾಗಿ ಎಲ್ಲರೂ ಬರೆದಿದ್ದಾರೆ. ಪರಸ್ಪರ ಗಂಡ ಹೆಂಡಂದಿರ ಅಗಲಿಕೆ ಮತ್ತು ಆ ಅಗಲಿಕೆಯ ಮಹಾಪರಿತಾಪ, ಆ ಪರಿತಾಪದ ಪರಿಣಾಮವಾಗಿ ಉಂಟಾದ ವಿರಹ, ಆ ವಿರಹದ ಪರಿಣಾಮವಾಗಿ ಉಂಟಾದ ಪ್ರಪಾತಗಳು, ಅದರ ಜೊತೆಗೆ ಮನ್ಮಥನನ್ನು ಭಸ್ಮ ಮಾಡುವವರೆಗೆ ಹೊರಟ ಶಿವ ಅಟ್ಟ ಕಡೆಗೆ ಯಾವ ಮಟ್ಟಕ್ಕೆ ಕೋಪಕ್ಕೆ ಹೋಗ್ತಾನೆ ಅಂತಂದ್ರೆ, ಸೂರ್ಯನನ್ನು ಸಹಿತ ನೆಲಕ್ಕೀಳಿಸುವ ಸಿಟ್ಟು, ನನ್ನ ಹೆಂಡತಿಯನ್ನ ನನ್ನಿಂದ ಕಸಿದುಕೊಂಡವರು ಯಾರು? ಅದಕ್ಕೆ ಜಗತ್ತಿನ ಬಹಳ ದೊಡ್ಡ ದಂಪತಿಗಳು ಅಂದ್ರೆ ಶಿವಪಾರ್ವತಿಯರು ಅಂತ ಆ ಕಾರಣಕ್ಕೆ, ಇನ್ಯಾರೂ ಇಲ್ಲ. ಹಾಗೊಂದು ಗಂಡ ಹೆಂಡತಿ, ಅವಳನ್ನೇ ಹಂಬಲಿಸಿ ಕಾಯುವ ಶಿವನ ಆ ಸ್ವರೂಪ ನೀವು ಓದ್ಬೇಕು. ಎಲ್ಲ ವಾಯುಪುರಾಣದಲ್ಲಿ, ವಾಮನ ಪುರಾಣದಲ್ಲಿ, ನೀವು ಪದ್ಮ ಪುರಾಣದಲ್ಲಿ, ಯಾವ ಭಾಗವತ ಎಲ್ಲಿ ಬೇಕಾದಲ್ಲಿ ನೋಡಿ, ಶಿವ ಒಂದು ತನ್ನ ಹೆಂಡತಿ ತನ್ನ ಬಳಿಗೆ ಬರುವವರೆಗೆ ಮಾಡುವ ತಪಸ್ಸು, ಅದಕ್ಕಾಗಿ ಮಾಡಿದ ಉತ್ಪಾತಗಳು, ಲೋಕ ಕಂಗಾಲಾಗಿ ಹೆಂಡತಿಯನ್ನು ಒಪ್ಪಿಸಬೇಕು, ಹಾಗೆ ನಿಲ್ತಾನೆ ಶಿವ. ಯಾವ ಮಟ್ಟದ ದಾಂಪತ್ಯ, ದೈವಿ ದಾಂಪತ್ಯದ ಬಹಳ ಸುಂದರವಾದ ಒಂದು ಉದಾಹರಣೆ ಇನ್ನೊಂದು ಸಿಗೋದಿಲ್ಲ. ಅದಕ್ಕೆ ಲೋಕಕ್ಕೆಲ್ಲ ಜಗತ್ತಿಗೆ ಗಂಡ ಹೆಂಡತಿ ಇದ್ರೆ ಶಿವಪಾರ್ವತಿ, ಇನ್ನೊಬ್ಬರೇ ಇಲ್ಲ ಅನ್ನುವ ಹಾಗೆ ಒಂದು ಹಂತ ಬರುತ್ತೆ. ಸೂರ್ಯನನ್ನೇ ಕೆಳಕ್ಕೆ ಕೆಡವಿ ಅವನನ್ನು ಇಲ್ಲವಾಗಿಸುವ ಹಂತ ಬಂದಾಗ ಎಲ್ಲಾ ಋಷಿಮುನಿಗಳು ಹೋಗಿ ದೇವದೇವತೆಗಳಿಗೆಲ್ಲ ಪ್ರಾರ್ಥಿಸಿ, ದೇವದೇವತೆಗಳು ಬ್ರಹ್ಮ ಮೊದಲಾದವರು ಅವನನ್ನು, ಶಿವನನ್ನು, ನಿನಗೆ ನಿನ್ನ ಹೆಂಡತಿ ಬಂದು ಒಪ್ಪಿಸಿಕೊಳ್ತಾಳೆ, ಸ್ವಲ್ಪ ಕಾಲ ತಡೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮತ್ತೆ ಸೂರ್ಯನನ್ನು ಅವರ ಸ್ಥಾನಕ್ಕೆ ಕಳುಹಿಸಲಾಗಿ ಶಿವ ಉಗ್ರ ಸ್ವರೂಪನಾಗಿ ಭೂಮಿಯೆಲ್ಲ ಅಲೆದಾಡ್ತಾನೆ. ಬಹಳ ಚೆನ್ನಾಗಿ ಓದ್ಬೇಕು ನೀವು. ಇದು ವಾಯುಪುರಾಣದಲ್ಲಿ ಓದಿದ ಭಾಗವನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಅವನು ಭಯಾನಕವಾಗಿ ಭೂಮಿಯ ಮೇಲೆ ಓಡಾಡುವಾಗ ಅವನು ಮಹಾ ಉದ್ರಿಕ್ತ. ಅವನಿಗೆ ಸತಿ ಬೇಕು, ತನ್ನ ಹೆಂಡತಿ. ಅವಳಿಗಾಗಿ ಹಂಬಲಿಸುವ ಕಾಮಭಾವದ ಉತ್ಕಟ ಅವಸ್ಥೆಯ ಪ್ರೇಮ ಮಿಲನಕ್ಕೆ ಕಾಯ್ತಾ ಇದ್ದ ಸ್ಥಿತಿಯಲ್ಲಿ ಭೂಮಿಯ ಮೇಲೆ ಓಡಾಡುವಾಗ ಋಷಿ ಪತ್ನಿಯರೆಲ್ಲ ಅವನಿಗೆ ಒಲಿದರಂತೆ. ಯಾಕೆ ಅವನು ಮೊದಲೇ ಸುರಸುಂದರನಾದ ಪುರುಷನಾಗಿ ಕಾಣ್ತಾನೆ, ಜೊತೆಗೆ ಅವನು ಕಾಮೋದ್ರಿಕ್ತನಿರೋದ್ರಿಂದ ಅವನ ಕಡೆಗೆ ಅವನು ಮತ್ತೆ ಬತ್ತಲೆ ಓಡಾಡ್ತಿದ್ದಾನೆ. ಇವರಿಗೆ ಎಷ್ಟು ಆಕರ್ಷಣೆ ಅಂದ್ರೆ ಎಲ್ಲ ಹೆಂಡಂದ್ರು ಋಷಿ ಪತ್ನಿಯರು ಅವನ ಕಡೆಗೆ ಓಡಿದಾಗ ಋಷಿಗಳು ಶಾಪ ಕೊಟ್ರಂತೆ. ನಿನ್ನ ಲಿಂಗ ಕಾರಣವಾಗಿ ನಮ್ಮ ಹೆಂಡಂದಿರು ಕೂಡ ಮನೆ ಬಿಡುವ ಪರಿಸ್ಥಿತಿ ಬಂತು. ನಿನ್ನ ಲಿಂಗ ಅವರಿಗೆ ಬೇಕಾದಲ್ಲಿ ಪೂಜಿಸುವುದಕ್ಕೆ ಸಿಕ್ಕುವಂತಾಗಲಿ, ಇಂದಿನಿಂದ ನಿನ್ನ ಲಿಂಗ ನೆಲದಲ್ಲಿ ಸ್ಥಾಪನೆ ಆಗಲಿ. ಹಾಗೆ ಲಿಂಗ ಸ್ಥಾಪನೆ ಆಯಿತು, ಅಲ್ಲಿಂದ ಲಿಂಗ ಪೂಜೆ ಬಂತು ಅಂತ ಉಲ್ಲೇಖ. ಲಿಂಗ ಪೂಜೆ ಮಾಡುವವರು ಮೂಲ ನೋಡ್ಬೇಕಪ್ಪ, ಎಲ್ಲಿಂದ ಬಂತು? ನಿರ್ವಾತದಿಂದ ಬರಲಿಲ್ಲ ಲಿಂಗ ಪೂಜೆಯ ಕ್ರಮ. ಎಲ್ಲ ಸೂತ್ರ ಇದೆ, ಇಡೀ ಜಗತ್ತಿಗೊಂದು ಸೂತ್ರ ಇದೆ ಅನ್ನೋದನ್ನು ಕಟ್ಟಿಕೊಟ್ಟದನ್ನು ನೋಡಿದ್ರೆ ವಿಸ್ಮಯ ಆಗುತ್ತೆ. ಹೀಗೆಲ್ಲ ಕಥೆ ಇದೆ. ಅಂಥ ಉನ್ಮತ್ತ ಸ್ಥಿತಿಯ ಆ ಶಿವನಿಗೆ ಕಡೆಗೆ ಪಾರ್ವತಿಯ ಮಿಲನ ಆದಾಗ
ಅವರಿಬ್ಬರು ಕೂಡುವ ಆ ಸಮ್ಮಿಲನದ ಹೊತ್ತಿಗೆ ಇವರ ಸಂಭೋಗದಿಂದ ಇನ್ನೇನು ಅನಾಹುತವೋ ಅಂತ ದೇವಾದಿ ದೇವತೆಗಳೆಲ್ಲ ಹೋಗಿ ದಯವಿಟ್ಟು ನಿನ್ನ ಸಂಭೋಗ ನಿಲ್ಲಿಸು, ರೇತಸ್ಸು ಸ್ಖಲನ ಮಾಡಬೇಡ, ಅದು ಏನು ಅಪಾಯ ಆಗುತ್ತೋ ಏನೋ ಅಂತ ತಡೆದದ್ದರಿಂದ ಅವನು ಮತ್ತೆ ಹಿಮ್ಮುಖವಾಗಿ ರೇತಸ್ಸನ್ನು ಊರ್ಧ್ವಮುಖವಾಗಿ ಎಳೆದದ್ದು. ಅದನ್ನ ಇಟ್ಟುಕೊಳ್ಳುವ ಹೊತ್ತಿಗೆ ಒಂದಿಷ್ಟು ಸ್ಖಲನವಾಗಿ ನೆಲಕ್ಕೆ ಬಿದ್ದು ಆಗ ಬಂದ ಎಲ್ಲಾ ದೇವತೆಗಳಲ್ಲಿ ಅಗ್ನಿ ಒಬ್ಬ ಇಲ್ಲ, ಉಳಿದವರೆಲ್ಲ ಬಂದಿದ್ದಾರೆ. ಆಗ ಪಾರ್ವತಿ ಶಾಪ ಕೊಡ್ತಾಳೆ, ನಮ್ಮ ಅಂಥ ಮಿಲನವನ್ನು ಪರಿಪೂರ್ಣ ಆಗ್ಲಿಕ್ಕೆ ಬಿಟ್ಟಿಲ್ಲ ನೀವು, ಆದ್ದರಿಂದ ನಿಮಗೆ ಎಂದೂ ಮಕ್ಕಳಾಗದೆ ಹೋಗ್ಲಿ. ಅದಕ್ಕೆ ದೇವತೆಗಳಿಗೆ ಮಕ್ಕಳಿಲ್ಲ. ಪಾರ್ವತಿಯ ಶಾಪ. ಅಗ್ನಿ ಅವ ಹೋಗ್ಲಿಲ್ಲ ಕೇಳಲಿಕ್ಕೆ, ಆದ್ರಿಂದ ಅಗ್ನಿ ಒಬ್ಬನನ್ನ ದೇವತೆಗಳೆಲ್ಲ ಹೋಗಿ ನೋಡು ನಮಗೆ ಮಕ್ಕಳಾಗುವ ಚಾನ್ಸ್ ಇಲ್ಲ, ನೀನು ಹೋಗಿ ಆ ರೇತಸ್ಸನ್ನು ಉಳಿಸು ಅಂದಾಗ ಅಗ್ನಿ ಉಳಿಸಿ ಜಂಡು ಹುಲ್ಲಿನ ಮೇಲೆ ಇಟ್ಟು ಆಗ ಕುಮಾರ ಸಂಭವ ಆ ಕಥೆ. ಅದು ಭಾಗವತ, ಪದ್ಮಪುರಾಣ, ವಾಯುಪುರಾಣ ಹೇಳುವ ಕಥೆ. ಇದು ಸ್ಕಾಂದ ಪುರಾಣದಿಂದ ಮಾರ್ಕಂಡೇಯರು ಹೇಳುವ ಕಥೆ. ಇಲ್ಲಿ ಮಹಿಷಾಸುರನನ್ನು ಸ್ಕಂದ ಮರ್ದನ ಮಾಡ್ತಾನೆ. ಸ್ಕಂದ ರೇತಸ್ಸು ಜಾರಿ ಬಿದ್ದು ಹುಟ್ಟಿದವ, ಅದರಿಂದ ಸ್ಕಂದ ಅವನು, ಹಾಗೊಂದು ಶಬ್ದ, ಆದ್ಮ ಹೆಸರು. ಸೊ ಈ ತರ ಆ ಸ್ಕಂದ ಇಲ್ಲಿ ಮಹಿಷಾಸುರ ವಧೆಯನ್ನು ಮಾಡ್ತಾನೆ. ನಮ್ಮ ಭಾಗವತದಲ್ಲಿ ಮತ್ತು ಇತರ ಮಾರ್ಕಂಡೇಯ ಪುರಾಣದ, ದೇವಿ ಭಾಗವತದ ಈ ಎಲ್ಲ ಭಾಗಗಳಲ್ಲಿ ಅಲ್ಲಿ ಮಹಿಷಾಸುರನನ್ನು ವಧೆ ಮಾಡುವುದು ಸ್ಕಂದನಲ್ಲ. ಅಲ್ಲಿ ಲಕ್ಷ್ಮಿಯ ಅಂಶರೂಪವಾಗಿ ಕಾಳಿ ಅಥವಾ ನವದುರ್ಗೆಯರ ಕಾನ್ಸೆಪ್ಟ್ ಎಲ್ಲ ಬಂದು ದೇವಿಯರಿಂದ ವಧೆ ಆಗ್ತಾನೆ ಮಹಿಷಾಸುರ. ಅಲ್ಲಿಂದ ಮಹಿಷಾಸುರ ಮರ್ದಿನಿ ಅಂತ ದೇವಿಗೆ ಹೆಸರು ಬಂತು, ಇಲ್ಲಿ ಇಲ್ಲ. ಈ ತರದ ಒಂದು ಕಾರ್ತಿಕೇಯನ ಮಹಾ ಪ್ರಚಂಡ ಮುಖ. ಇದರ ನಂತರದ ಭಾಗ ನಿಮಗೆ ನಾನು ಹೇಳಿದ್ದೆ, ಕೃಷ್ಣನ ಜೊತೆಗೆ ಸತ್ಯಭಾಮೆ ಬಂದಿದ್ದು ಅಂತ. ಈ ಸತ್ಯಭಾಮೆ ದ್ರೌಪದಿ ಜೊತೆಗೆ ಏಕಾಂತಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾರ್ಕಂಡೇಯರ ಜೊತೆಗೆ ಮಾತುಕತೆ ನಡೆಯುವಾಗ ಹೆಂಗಸರು ಏನ್ ಮಾತಾಡ್ತಿರ್ಬೋದು. ಮಾರ್ಕಂಡೇಯರ ಜೊತೆಗೆ ಯುಧಿಷ್ಠಿರ ಧರ್ಮನಿಷ್ಠೆ, ತತ್ವಶಾಸ್ತ್ರ ಕೇಳ್ತಿದ್ದಾನೆ. ದ್ರೌಪದಿ ಹತ್ರ ಸತ್ಯಭಾಮೆ ಕೇಳಿದ್ದಂತೆ, ನೀನು 5 ಜನ ಗಂಡರನ್ನು ಹೇಗೆ ನಿನ್ನ ವಶದಲ್ಲಿ ಇಟ್ಕೊಂಡಿದ್ದಿ? ನಮಗೆ ಒಬ್ಬ ಗಂಡನನ್ನ ವಶದಲ್ಲಿ ಇಟ್ಕೊಳ್ಳೋದು ಸಾಧ್ಯ ಆಗಿದೆ ಅಂತ ನನಗೆ ಇನ್ನು ಹೇಳುವ ಧೈರ್ಯ ಇಲ್ಲ. ನಿನಗೆ 5 ಜನ ಗಂಡಂದ್ರು ನಿನ್ನ ವಶವರ್ತಿ ಇದ್ದ ಹಾಗೆ ನಮಗೆ ಕಾಣ್ತಾರೆ. ಅವ್ರು ಯಾವತ್ತೂ ಕೋಪಿಸಿಕೊಳ್ಳೋದೇ ಇಲ್ಲ ನಿನ್ನ ಬಗ್ಗೆ. ಅಷ್ಟು ಹೇಗೆ ಸಾಧ್ಯ ಆಯಿತು? ಏನಾದ್ರೂ ವಶೀಕರಣ, ಅಭಿಚಾರಿಕೆ, ಮಂತ್ರ, ತಂತ್ರ, ಅಥವಾ ಕೆಲವರು ಔಷಧಿ, ಅಂಜನ ಪ್ರಯೋಗ ಮಾಡಿ ವಶಕ್ಕಿಟ್ಕೊತಾರೆ. ಆ ಥರದ್ದೇನಾದ್ರು ಮಾಡಿದ್ಯಾ? ಹೇಗೆ ಸಾಧ್ಯ ಆಯಿತು? ದ್ರೌಪದಿಯ ಉತ್ತರದಲ್ಲಿ ಅವಳು ಎಂಥ ಧೀರ ಮಹಿಳೆ ಅಂತ ಗೊತ್ತಾಗುತ್ತೆ ನೋಡಿ. ಅವಳು ಮೊದಲನೇ ವಾಕ್ಯ ಹೇಳ್ತಾಳೆ, ಮಂತ್ರ ಪ್ರಯೋಗಗಳಿಂದ ವಶಪಡಿಸಿಕೊಂಡೆಯಾ ಎಂಬ ಪ್ರಶ್ನೆಯನ್ನು ಕೃಷ್ಣನ ಹೆಂಡತಿಯಾಗಿ ನೀನು ಕೇಳಬಾರದಿತ್ತು. ಕೃಷ್ಣನ ಹೆಂಡತಿಗೆ ಇಂಥ ಕುತ್ಸಿತ ಪ್ರಶ್ನೆಗಳನ್ನು ಕೇಳುವ ಬುದ್ಧಿ ಇರಬಾರದು. ಗಂಡನನ್ನು ವಶಪಡಿಸಿಕೊಳ್ಳುವುದಕ್ಕೆ ಮಂತ್ರ ತಂತ್ರ ಉಪಯೋಗಿಸಿದವನ ಮನೆಯಲ್ಲಿ ವಿಷಸರ್ಪ ಸಾಕಿದ ಹಾಗೆ. ಅದು ಭಯದ ವಾತಾವರಣ. ಭಯದಿಂದ ಶಾಂತಿ ಎಲ್ಲಿಯದ್ದು? ಶಾಂತಿ ಇಲ್ಲದಲ್ಲಿ ಸುಖ ಹೇಗೆ? ನಾನೆಂದು ಅಂಥ ಕೆಟ್ಟ ಮಾರ್ಗಕ್ಕೆ ಹೋದವಳೇ ಅಲ್ಲ. ನೀನು ಹೇಳಿದ ಹಾಗೆ ಔಷಧಿ ಹಾಕಿ ಒಲಿಸಿಕೊಳ್ಳಬಹುದು. ಒಂದಿಷ್ಟು ಕಾಲ ಅವರು ನಮ್ಮ ವಶವರ್ತಿಗಳು ಆಗಬಹುದು. ಔಷಧಿಯ ದುಷ್ಪರಿಣಾಮ ಗೊತ್ತಾ ನಿಮಗೆ? ರೋಗ, ವ್ಯಾಧಿ, ದೈಹಿಕ ಅನಾರೋಗ್ಯದಿಂದ ಗಂಡ ಇದ್ದು ಸತ್ತಂತೆ ಬದುಕಬೇಕಾದೀತು. ಅದರ ಅವಶ್ಯಕತೆ ಇದೆಯಾ ಗಂಡನನ್ನು ಒಲಿಸಿಕೊಳ್ಳುವುದಕ್ಕೆ? ನಾನೆಂದು ಆ ಮಾರ್ಗದವಳಲ್ಲ ಸತ್ಯಭಾಮೆ. ನನಗೆ ನನ್ನ ಅಂತರಂಗದಲ್ಲಿ ನಾನು ಆತ್ಮನನ್ನು ಮಾತ್ರ ಯೋಚಿಸುತ್ತಾ ಸರ್ವಸ್ವವನ್ನೂ ಮರೆತು ಅವನನ್ನು, ಆ ಗಂಡನನ್ನು ಮಾತ್ರ ಸೇವೆ ಮಾಡುತ್ತೇನೆ. ಹಾಗೆ ಗಂಡನ ಸೇವೆ ಮಾಡುವಾಗ ನಾನು ಇನ್ನೊಂದು ಮನಸ್ಸಿನಲ್ಲಿ ಬೇರೆ ಯೋಚನೆಗಳನ್ನೇ ಇಟ್ಟುಕೊಳ್ಳುವುದಿಲ್ಲ.
ಗಂಡ ಮನೆಗೆ ಬರುತ್ತಾನೆ ಎನ್ನುವುದು ಗೊತ್ತಾಗುವುದಕ್ಕೆ ಒಂದಿಷ್ಟು ಹೊತ್ತಿಗೆ ಮೊದಲೇ ಬಾಗಿಲಿಗೆ ಹೋಗಿ ನಿಂತು ಮುಗುಳ್ನಗೆಯ ಸ್ವಾಗತ ಕೊಟ್ಟು ಅವನನ್ನು ಒಳಗೆ ಕರೆದು ಅವನಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಅವನ ದಣಿವಾರಿಸಿಕೊಳ್ಳುವುದಕ್ಕೆ ಆಸನ ಕೊಟ್ಟು ಕುಡಿಯುವುದಕ್ಕೆ ನೀರು ಕೊಡುತ್ತೇನೆ. ಇದು ನಾನು ಅವನು ಬಂದ ತಕ್ಷಣ ಮಾಡುವ ಕೆಲಸ. ನಾನೆಂದೂ ಅವನಿಗೆ ಏನು ಬೇಕು ಎಂದು ಕೇಳುವುದಿಲ್ಲ. ಅವನ ಕಣ್ಣಿನಿಂದಲೇ ತಿಳಿಯುತ್ತೇನೆ. ಅವನಿಗೆ ಬೇಕಾದುದನ್ನು ಮಾಡಿ ಉಣಿಸುತ್ತೇನೆ. ಅವನಿಗೆ ಬೇಕಾದ ವಸ್ತುಗಳನ್ನು ಒದಗಿಸುತ್ತೇನೆ. ನಾನು ಅವನು ಸ್ನಾನ ಮಾಡಿದ ಮೇಲೆ, ನನ್ನ ಗಂಡಂದಿರು ಸ್ನಾನ ಮಾಡಿದ ಮೇಲೆ ನಾನು ಸ್ನಾನ ಮಾಡುತ್ತೇನೆ. ಅವರು ಮಲಗುವುದಕ್ಕೆ ಹಾಸಿ ಅವರ ನಂತರ ನಾನು ಮಲಗುತ್ತೇನೆ. ಅವರು ಏಳುವುದಕ್ಕೆ ಮೊದಲು ನಾನು ಏಳುತ್ತೇನೆ. ಹೀಗೆ ರಾತ್ರಿ ಹಗಲು ಅವರ ಸೇವೆಯಲ್ಲಿರುವಾಗ ನಾನು ಒಂದು ದಿನವೂ ನನ್ನ ಅಪೇಕ್ಷೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ನನ್ನ ಮನಸ್ಸಿನಲ್ಲಿದ್ದುದನ್ನು ಅವರು ತಿಳಿದು ನಡೆಯುತ್ತಾರೋ ಬಿಡುತ್ತಾರೋ ಅದನ್ನು ಯೋಚಿಸುವುದಿಲ್ಲ. ನನ್ನ ಪ್ರಮಾಣದಿಂದ ಯಾವ ಕೊರತೆ ನ್ಯೂನತೆ ಇಲ್ಲದ ಹಾಗೆ ನಾನು ಅವರ ಜೊತೆಗಿರುತ್ತೇನೆ. ಕ್ಷಣ ಕ್ಷಣವೂ ಜಾಗರೂಕರಾಗಿ ಅವರ ಸುಖ ದುಃಖಗಳ ಕಡೆಯೇ ನನ್ನ ಗಮನ. ಎಂದಾದರೂ ಗಂಡ ಅಂದಿರು ಇಲ್ಲದೆ ಇದ್ದರೆ ನಾನು ಅಲಂಕರಿಸಿಕೊಳ್ಳುವುದಿಲ್ಲ. ದುಷ್ಟ ಸ್ತ್ರೀಯರ ಕೂಟವೇ ಇಲ್ಲ. ಯಾವ ಕೆಟ್ಟ ಮಾತುಗಳನ್ನು ಯಾವ ಹೆಣ್ಣು ಮಕ್ಕಳ ಜೊತೆಗೂ ಆಡುವುದಿಲ್ಲ. ನನ್ನ ಗಂಡಂದಿರ ಜೊತೆಗೆ ನಾನು ಎಂದೂ ಕೋಪಿಸಿಕೊಳ್ಳುವುದಿಲ್ಲ. ಎಂದೂ ನಾನು ಬಿರು ನುಡಿಗಳನ್ನು ಆಡುವುದಿಲ್ಲ ಅವರ ಜೊತೆಗೆ. ಅವರು ನನ್ನ ಜೊತೆಗೆ ಪ್ರೀತ್ಯಾಸ್ಪದರಾಗಿ ಇರುವುದಕ್ಕೆ ಏನು ಬೇಕೋ ಅದನ್ನು ನಾನು ಮಾಡುತ್ತಿರುತ್ತೇನೆ. ನನಗೆ ಅನೇಕ ದಾಸಿಯರಿದ್ದಾರೆ. 1,00,000 ದಾಸಿಯರು ಅಂದು ರಾಜಸೂಯ ಯಾಗ ಮಾಡುವ ಸಂದರ್ಭದಲ್ಲಿ ಇದ್ದಾಗಲೂ ಕೂಡ ನನಗೆ 1,00,000 ದಾಸಿಯರ ಹೆಸರು ಗೊತ್ತಿತ್ತು. ಅಷ್ಟೂ ಜನರ ದೇಖರೇಖೆ, ಅವರು ಉಂಡರೋ ಮಲಗಿದರೋ ನೋಡಿಕೊಳ್ಳುತ್ತಿದ್ದೆ. ಅಷ್ಟೂ ಜನರನ್ನ ಹೆಸರು ಹಿಡಿದು ಪ್ರೀತಿಯಿಂದ ಕರೆದು ಮೈದಾಡುತ್ತಿದ್ದೆ. ಅಷ್ಟು ಮಾತ್ರವಲ್ಲ, ನಾನು ಮಾಡದೆ ಆ ದಾಸಿಯರು ಮಾಡಬಹುದಾದ ಕೆಲಸಕ್ಕೆ ನೇಮಿಸಿಕೊಂಡ ದಾಸಿಯರೇ ಇದ್ದರೂ ಕೂಡ ಅವರನ್ನು ಬದಿಗೆ ಸರಿಸಿ ನನ್ನ ಗಂಡನ ಕೆಲಸವನ್ನು ನಾನೇ ಮಾಡುತ್ತಿದ್ದೆ. ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ಅವನ ಆಯವ್ಯಯ ಪತ್ರಗಳು, ಗಂಡಂದಿರ ಅಷ್ಟೂ ಆಯವ್ಯಯ ಪತ್ರಗಳ ಇಡೀ ದಾಖಲೆ ನನ್ನ ಬಳಿ ಇರುತ್ತಿತ್ತು. ನನಗಷ್ಟೂ ಲೆಕ್ಕ ಗೊತ್ತಿರುತ್ತಿತ್ತು. ಭಂಡಾರದ ಹಣ, ಭಂಡಾರದಲ್ಲಿ ಆಗುತ್ತಿರುವ ಖರ್ಚು ನನ್ನ ಗಮನದಲ್ಲಿತ್ತು. ಅಶ್ವಶಾಲೆ, ಗೋಶಾಲೆ, ಯಾಗಶಾಲೆ, ಯಾವೆಲ್ಲ ಶಾಲೆಗಳಿವೆ ಅದನ್ನು ನೋಡಿಕೊಳ್ಳುವ ಗೋಪಾಲಕರು ಯಾರಿದ್ದಾರೆ ಅಷ್ಟೂ ಮಾಹಿತಿ ನನ್ನ ಬಳಿ ಇತ್ತು. ಎಲ್ಲಿಗೆ ಯಾರು ಹೋದರು ಯಾರು ಬಂದರು ನನ್ನ ಕಣ್ಣನ್ನು ಅಳತೆಯನ್ನು ದಾಟಿ ಯಾವುದು ನಡೆಯುತ್ತಿರಲಿಲ್ಲ. ಹಾಗೆ ನೋಡಿಕೊಳ್ಳುತ್ತಿದ್ದೆ, ಎಚ್ಚರ ತಪ್ಪದೆ. ಪ್ರತಿ ಅಡುಗೆ ಮಾಡುವ ಹೊತ್ತಿಗೆ ಅವರಿಗೆ ಯಾವುದು ಪ್ರಿಯ ಅದನ್ನು ಬಡಿಸುತ್ತಿದ್ದೆ. ಅವರಿಗೆ ಪ್ರಿಯವಲ್ಲದನ್ನು ಅಡುಗೆ ಮಾಡುತ್ತಿರಲಿಲ್ಲ, ನಾನು ತಿನ್ನುತ್ತಿರಲಿಲ್ಲ. ಅವರಿಗೆ ಪ್ರಿಯವಾದದ್ದನ್ನು ಬಡಿಸುವುದು, ಮಾಡುವುದು ಇದು ನನ್ನ ಮುಖ್ಯ ಕರ್ತವ್ಯವಾಗುತ್ತಿತ್ತು. ಮತ್ತು ಅಲ್ಲಿ ಒಳಗೆ ಯಾವುದೇ ಕೊರತೆಗಳು ಅವರಿಗೆ ಗೊತ್ತಾಗದಂತೆ ನಾನು ನಿಭಾಯಿಸುತ್ತಿದ್ದೆ ಎಂದು ಅವರ ಗಮನಕ್ಕೆ ತಾರದೆ. ಹೀಗೆಲ್ಲ ಮಾಡಿಕೊಂಡು ಬಂದಾಗ ನಾನು ಎಂದೂ ನನ್ನ ಅತ್ತೆಯನ್ನು ವಿರೋಧಿಸಿಲ್ಲ. ಅತ್ತೆ ಹೇಳಿದೆ ಯಾವ ಮಾತಿಗೂ ನಾನು ಅಲ್ಲ ಎಂದಿಲ್ಲ. ಅವಳಿಗೆ ಎಂದೂ ಕೂಡ ಅಪ್ರಿಯವಾದದ್ದನ್ನು ಮಾಡಿಲ್ಲ. ಅವಳಿಗೆ ಬಿರುನುಡಿ ಆಡಿಲ್ಲ. ಅವಳು ಉಟ್ಟ ಸೀರೆಗಿಂತ ಕಡಿಮೆಯ ಸೀರೆ ಉಡುತ್ತಿದ್ದೆ. ಅವಳ ಮುಂದೆ ಎಂದೂ ಮೆರೆದಾಡಿಲ್ಲ. ಅವಳು ಯಾವುದನ್ನು ಇಷ್ಟಪಡುತ್ತಾಳೋ ಅದನ್ನೇ ಅಡುಗೆ ಮಾಡಿಸಿಕೊಡುತ್ತಿದ್ದೆ. ಅವಳ ಸ್ನಾನ ಉಪಚಾರ ನನ್ನ ಹೊಣೆಯಾಗಿತ್ತು. ನಾನೆಂದೂ ಬೇರೆಯವರಿಗೆ ಅದನ್ನು ಒಪ್ಪಿಸಲಿಲ್ಲ. ಹೀಗಾಗಿ ನನ್ನ ಗಂಡಂದಿರು ನನಗೆ ಪ್ರೀತ್ಯಾಸ್ಪದರಾದರು, ನಾನು ಅವರಿಗೆ ಪ್ರೀತ್ಯಾಸ್ಪದಳಾಗಿದ್ದೇನೆ. ಆದರೆ ನೆನಪಿಟ್ಟುಕೋ ಸತ್ಯಭಾಮೆ, ಎಂದು ಕುಯುಕ್ತಿಯ ಮಾರ್ಗದಲ್ಲಿ ಕೆಟ್ಟ ದಾರಿಯಲ್ಲಿ ನಾನು ಗಂಡನನ್ನು ವಶಕ್ಕೆ ಇಟ್ಟುಕೊಳ್ಳುವ ಕೆಟ್ಟ ಹೆಂಗಸಲ್ಲ, ನೆನಪಿಟ್ಟುಕೋ. 2ನೇ ಬಾರಿ ಹೇಳುವಾಗ ಸತ್ಯಭಾಮೆಗೆ ಹೊಡೆದಂಗಾಗುತ್ತೆ. ಸತ್ಯಭಾಮೆ ಹೇಳ್ತಾಳೆ, ಸುಮ್ಮನೆ ಸಖಿ ಅಂತ ನಾನು ಸ್ವಲ್ಪ ಹಾಸ್ಯ ಮಾಡಿದೆ, ವಿನೋದ ಮಾಡಿದೆ, ಗಂಭೀರವಾಗಿ ತಗೋಬೇಡ, ಕ್ಷಮಿಸು. ನಿನಗೆ ಗಂಡನನ್ನು ನಿನ್ನ ವಶವರ್ತಿ ಮಾಡಿಕೊಳ್ಳಬೇಕು ಎಂದಿದ್ದರೆ ಮೊದಲು ಅವನ ಸುಖ ದುಃಖಗಳು ಏನು ಎನ್ನುವುದನ್ನು ತಿಳಿದುಕೋ. ಎಲ್ಲವನ್ನೂ ಅವನಿಗೆ ಅರ್ಪಿಸಿ ನಿನ್ನ ಸುಖ ದುಃಖಗಳನ್ನು ಮರೆತು ಅವನಿಗೆ ನಿನ್ನ ಆತ್ಮದ ಜೊತೆಗೆ ಅನುಸಂಧಾನ ಮಾಡಿಕೊಂಡು ಅವನ ಜೊತೆಗೆ. ಸತ್ಯಭಾಮೆ, ಶ್ರೀಕೃಷ್ಣನ ಜೊತೆಗೆ ಅಲ್ಲದೆ ಪರ ಪುರುಷರ ಜೊತೆಗೆ ಎಂದೂ ಮಾತಾಡಬೇಡ, ಜೊತೆಗೆ ಇರಬೇಡ. ನಾನೆಂದೂ ಪರಪುರುಷರ ಜೊತೆಗೆ ಇಲ್ಲ. ಅವರನ್ನು ನನ್ನ ಗಂಡಂದರಿಗಿಂತ ಸುಂದರ ಎಂದು ಭಾವಿಸಿಯೇ ಇಲ್ಲ. ನನಗೆ ಪರಪುರುಷರ ಜೊತೆಗೆ ನಕ್ಕು ಗೊತ್ತಿಲ್ಲ. ನಾನು ಬೇರೆಯವರ ಜೊತೆಗೆ, ಹೆಣ್ಣು ಮಕ್ಕಳ ಜೊತೆಗೂ ಕೂಡ ಅನಗತ್ಯವಾಗಿ ನಕ್ಕವಳಲ್ಲ. ಸಂದರ್ಭ ಬಂದರೆ
ಅದೊಂದು ಹಾಸ್ಯದ ಪ್ರಸಂಗ. ಎಲ್ಲರೂ ನಕ್ಕರೆ ನಕ್ಕಿದ್ದೇನೆ ಹೊರತು ಅನಗತ್ಯ ನಗು ನನ್ನದಲ್ಲ. ನೀನು ಅವುಗಳನ್ನು ಪಾಲಿಸು, ಅಷ್ಟು ಮಾತ್ರವಲ್ಲ. ಶ್ರೀಕೃಷ್ಣ ನಿನ್ನನ್ನು ಏಕಾಂತದಲ್ಲಿ ಯಾವುದೋ ಮಾತಿನಿಂದ ಏನಾದರೂ ಹೇಳಿದ್ದರೆ ಅದನ್ನು ರಹಸ್ಯವಾಗಿ ನಿನಗೆ ಇಟ್ಟುಕೋ. ತಪ್ಪಿಯೂ ಕೂಡ ಆ ರಹಸ್ಯವನ್ನು ಇನ್ನೊಬ್ಬ ಸವತಿಗೆ ಹೇಳಬೇಡ. ಅವಳ ಮತ್ಸರದ ಕಾರಣವಾಗಿ ಅದನ್ನು ತಿರುಚಿ ಕೃಷ್ಣನಿಗೆ ತಪ್ಪು ಅರ್ಥ ಬರುವ ಹಾಗೆ ಹೇಳಿ ನಿನ್ನ ಕುರಿತ ಭಾವನೆ ಕೆಡಬಹುದು. ಯಾವತ್ತೂ ಕೂಡ ನಿನ್ನ ಮಕ್ಕಳು ಪ್ರದ್ಯುಮ್ನ ಸಾಂಬರ ಜೊತೆಗೆ ಏಕಾಂತದಲ್ಲಿ ಇರಬೇಡ. ಅತ್ಯಂತ ಮಾತು. ಒಮ್ಮೆ ಗಂಡಂದಿರು ಒಲಿದರು ಎಂದರೆ ಅವರು ನಿನಗೆ ಎಲ್ಲವನ್ನೂ ಕೊಡುತ್ತಾರೆ. ಮಕ್ಕಳು, ನೀನು ಕೇಳಿದ ವಸ್ತು, ನೀನು ಕೇಳಿದ ಭೋಗ, ಐಶ್ವರ್ಯ ಒಲಿಸಿಕೊಳ್ಳುವುದಷ್ಟೇ ನಿನ್ನ ಕಡೆಯಿಂದ. ಒಮ್ಮೆ ಒಲಿಯಿತು ಎಂದರೆ ಮತ್ತೆ ಅವರು ನಿನ್ನ ವಶ. ಗಂಡಂದಿರನ್ನು ಒಲಿಸಿಕೊಂಡ ಹೆಂಡತಿಗೆ ಎಲ್ಲವೂ ಸಕಲ ಭೋಗೈಶ್ವರ್ಯಗಳನ್ನು ತನ್ನ ಕಾಲಬುಡಕ್ಕೆ ತರುವುದಕ್ಕೆ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಕೆಲಸ ಮಾಡುವುದು ಸತ್ಯಭಾಮೆ ಅಂತ ಹೇಳಿ, ಒಂದು ಸತ್ಯಭಾಮೆ ದ್ವಾರಕೆಗೆ ಕೃಷ್ಣನ ಜೊತೆಗೆ ಹೋಗುವ ಹೊತ್ತು ಪರಸ್ಪರ ಆಲಿಂಗನ ನಮಸ್ಕರಿಸಿ ಹೋಗ್ತಾಳೆ ಸತ್ಯಭಾಮೆ ದ್ರೌಪದಿಗೆ. ಇಡೀ ಮನೆಯನ್ನ ನಿರ್ಮಾಣ ಮಾಡುವವಳು ಹೆಂಡತಿಯೇ, ಹಾಳು ಮಾಡುವವಳು ಹೆಂಡತಿ. ನಿಮಗೆ ಗೊತ್ತೇ ಇದೆ, ನಾನೇನು ಹೇಳಬೇಕಾಗಿಲ್ಲ. ಒಳ್ಳೆ ಮನೆತನ ಇದೆ ಅಂದ್ರೆ ತಾಯಿ ಕಾರಣ, ಮನೆ ಕೆಟ್ಟಿದೆ ಅಂದ್ರೂ ತಾಯಿ ಕಾರಣ. ಇದರಲ್ಲಿ ಪಾಲು ಯಾರದ್ದು ಅಂತ ನನಗೆ ಕೇಳ್ಬೇಡಿ, ಗಂಡಸರು ಪಾಲಿಲ್ವಾ ಅಂತ. ಸ್ವಲ್ಪ ನೀವೇ ಕೂಲಂಕಷವಾಗಿ ಯೋಚನೆ ಮಾಡಿ. ಆದ್ರೆ ಇದರ ಹಿಂದೆ ಎಷ್ಟು ಸೂಕ್ಷ್ಮಜ್ಞತೆ ಇದೆ ಗಮನಿಸ್ಬೇಕು. ನಾನೊಂದು 2 ಘಟನೆಗಳನ್ನ ನನ್ನ ಜೀವನದಲ್ಲಿ ನೋಡಿದ್ದೆ. ಒಬ್ಳು ಹಳ್ಳಿಯಲ್ಲಿದ್ದಾಳೆ, ನನಗೊಬ್ಳು ಲೇಖಕಿ ಗೆಳತಿ. ಅವಳಿಗೆ ರೇಡಿಯೋ ಬಿಟ್ರೆ ಇನ್ನೇನು ಸಂಪರ್ಕಗಳಿಲ್ಲ, ಮಾಧ್ಯಮಗಳಿಲ್ಲ. ಒಂದು ಕಾಡಿನಲ್ಲಿಲ್ಲ, ಅವಳು ಬರೀತಾಳೆ. ಅವಳ ಗಂಡನ ಜೊತೆಗೆ ಇರುವ ರೀತಿಯನ್ನು ನೋಡಿ ಒಂದು ಘಟನೆಯನ್ನ ನಾನು ನಿಮ್ಗೆ ಹೇಳಬೇಕು. ಅವಳ ರೇಡಿಯೋವನ್ನು ಕೇಳುವುದು ಅವಳಿಗೆ ಇಡೀ ಲೋಕ ಸಂಪರ್ಕ, ಬೇರೆ ಏನೂ ಗೊತ್ತಿಲ್ಲ. ಬೆಳಿಗ್ಗೆ ಎದ್ರೆ ವಾರ್ತೆಗಳು, ಅದು ಪ್ರದೇಶ ಸಮಾಚಾರ ಎಲ್ಲ ಕೇಳಬೇಕು. ನನಗೆ ಯಾವಾಗಾದ್ರೂ ಅವಳೇ ಫೋನ್ ಮಾಡ್ಬೇಕು, ಯಾಕಂದ್ರೆ ಅವಳ ಮನೆಯಲ್ಲಿ ನಾಟ್ ರೀಚಬಲ್. ಅವಳೇ ಆಚೆಗೆ ಗುಡ್ಡದ ಆಚೆಗೆ ಬಂದು ನಾವು ಫೋನ್ ಮಾಡೋಳು ಕೆಲವೊಮ್ಮೆ. ಅವಾಗ ಅವಳು ತನ್ನ ಸುಖ ದುಃಖ ಏನೋ ಹೇಳೋಳು ನನ್ನ. ಅವಳು ಹೇಳ್ತೀವಿ ಒಂದ್ ದಿವಸ, ನಾನು ಅವಳ ಮನೆಗೆ ಹೋಗಿದ್ದೇನೆ, ಅವ್ರ ಗಂಡ ಹೆಂಡತಿ ಇರೋದು ನೋಡಿ ತುಂಬಾ ಅನ್ಯೋನ್ಯವಾಗಿದ್ದಾರೆ, ಎಲ್ಲ ಗೊತ್ತು. ಅವಳು ನನ್ನ ಹತ್ರ ಒಂದ್ ದಿವಸ ಹೇಳಿಲ್ಲ. ಅವಳು ಎಲ್ಲ ಅಂದ್ರೆ ಮನೆಯ ಅಷ್ಟು ಒಳಗಿನ ಕೆಲಸ ಮಾಡಿ, ಅವರ ಮನೆಯಲ್ಲಿ 8 ಜನ ಆಳುಗಳಿದ್ರೆ 8 ಜನ ಆಳುಗಳಿಗೆ ಬೆಳಗಿನ ಟಿಫಿನ್ ಮಾಡಿ ಚಹಾ ಮಾಡಿಕೊಟ್ಟು ಅವರೊಟ್ಟಿಗೆ ತೋಟದಲ್ಲಿ ಕೆಲಸ ಮಾಡಿ ಗಂಡನಿಗೆ ಸಹಾಯ ಅಂತ ಹೇಳಿ ಆ ಕೆಲಸದನ್ನು ಕೈ ಜೋಡಿಸಿ ಮನೆಗೆ ಬಂದು ಅಷ್ಟು ಜನರಿಗೆ 8 ಜನರಿಗೆ ಮತ್ತೆ ಊಟ ಹಾಕಿ ಮನೆಯವರಿಗೆ ಊಟಕ್ಕೆ ಹಾಕಿ ಆ 8 ಜನರ ಜೊತೆಗೆ ಪುನಃ ಮಧ್ಯಾಹ್ನದ ಮೇಲೆ ಕೆಲಸಕ್ಕೆ ಹೋಗಿ ಸಂಜೆಗೆ ಅವರಿಗೆ ಟಿಫಿನ್ ಚಹಾ ಕೊಟ್ಟು ಕಳಿಸ್ತಾಳೆ ಆಳುಗಳನ್ನು. ಇಷ್ಟಾಗುವಾಗ ಅವಳ ಗಂಡ ಮತ್ತು ಅವರು ಇಬ್ರು ದುಡಿತಾರೆ ಒಟ್ಟೊಟ್ಟಿಗೆ. ಶಿವಪಾರ್ವತಿಯರು ಅಂತಲೇ ಹೇಳುವ ಹಾಗೆ ಇದ್ದಾರೆ ಅವರು. ಅವಳು ಒಂದ್ ದಿವಸ ನನ್ನ ಫೋನಲ್ಲಿ ಹೇಳಿದ್ರು, ವೀಣಕ್ಕ ರೇಡಿಯೋ ಹಾಳಿ ಜಗತ್ತಿದೆ ಎಂತದ್ದು ಗೊತ್ತಾಗುದಿಲ್ಲ. ನಾನು ಹೇಳಿದೆ, ಅದಕ್ಕೆ ಎಂತದ್ದು ಮರೆಯುತ್ತೆ. ದಿನ ಬೆಳಗಾದ್ರೆ ಅವಳ ಮನೆ ಸುಮಾರು 8 ಕಿಲೋಮೀಟರ್ ಕಾಡು ದಾಟಿ ಪೇಟೆಗೆ ಬರ್ಲಿಕ್ಕೆ, ವಾಹನಗಳಿಲ್ಲ. ಅವಳ ಗಂಡ ಒಂದು ಜೀಪ್ ಇಟ್ಟಿದ್ದಾರೆ, ಅದ್ರಲ್ಲಿ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆಂತ ಮರೆಯುತ್ತೆ, ನೀನು ಎಲ್ಲಾ ಕೆಲಸ ಮಾಡ್ತೀನಿ ನಿನ್ ಗಂಡನ ಜೊತೆ. ಒಂದು ಗಂಡನ್ ಹೇಳೋದು ಅಂದ್ರೆ ರೇಡಿಯೋ ರಿಪೇರಿ ಮಾಡಿಕೊಡು ಅಂತ ನಾನಂದೆ. ಅವಳು ಹೇಳಿದ್ದ, ಗಂಡನ ಕೆಲಸ ಎಲ್ಲ ನಾನು ಮಾಡ್ತೇನೆ, ಅವ್ನು ನನ್ನ ಕೆಲಸ ಮಾಡ್ಬೇಕನ್ನೋಕಿದೇನು ವ್ಯಾಪಾರವ ವೀಣಕ್ಕ? ಚೆನ್ನಾಗಿದೆ ನೋಡಿ ಅವಳ ಮಾತು. ಇದೇನು ವ್ಯಾಪಾರವ ವೀಣಕ್ಕ? ಮತ್ತೆ ಅಲ್ಲ ಮರೆಯುತ್ತೆ, ಈಗ ನೀನೆಲ್ಲ ಮಾಡಿದ್ದಿ, ನೀನ್ ಅದನ್ನ ಹೇಳೋದು ಬೇಡ, ನಾನೆಲ್ಲ ಮಾಡಿದ್ದೇನೆ ಅಂತ. ಅವನಿಗೆ ಹೇಳಿಕೊಳ್ಳೋ ಗೊತ್ತಾಗಬೇಕಲ್ಲ, ಇವಳು ಇಷ್ಟೆಲ್ಲ ಮಾಡಿದಾಳೆ, ನಾನು ಮಾಡಿಕೊಡ್ಬೇಕು. ಹಾಗಲ್ಲ ವೀಣಕ್ಕ, ಮತ್ತೆ ನೀ ಹೇಳೋದೇ ಇಲ್ವಾ ಅಂದ್ರೆ ಹೇಳುತ್ತೇನೆ, ಕ್ರಮ ಬೇರೆ ಅಂತ ನೋಡು. ಬಹಳ ಚೆನ್ನಾಗಿದೆ. ಅವಳು ಏನ್ ಹೇಳಿಲ್ವ ಅಂದ್ರೆ, ಹೆಂಗೆ ಹೇಳ್ತೀಯ ಅಂದ್ರೆ, ನಾನು ಏನಿಲ್ಲ ವೀಣಕ್ಕ, ಅವ್ರು ಬೆಳಿಗ್ಗೆ ಟಿಫಿನ್ ಬಂದು ಕೂತ್ಕೊಳ್ತಾರೆ, ಆಗ ಇವತ್ತು ರೇಡಿಯೋ ಏಕೆ ಹೇಳಲಿಲ್ಲ ಅಂತ ಒಂದ್ಸರಿ ಹೇಳ್ತೇನೆ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ನ್ಯೂಸ್ ಏನಾಯ್ತಾ ಇಲ್ಲ ಅಂತೇನೆ. ರಾತ್ರಿ ಬರ್ತಾರೆ, ಹೌದಾ ಇವತ್ತೇನಾದ್ರು ಹೊಸ ಸುದ್ದಿ ಕೇಳಿದ್ರ? ಗೊತ್ತೇ ಆಗ್ಲಿಲ್ಲ ನನಗೆ, ರೇಡಿಯೋ ಇಲ್ವಲ್ಲ ಅಂತೇನೆ. ಅವ್ರು 4-5 ಸರಿ ಹೇಳಿದ್ಮೇಲೆ ರೇಡಿಯೋ ಕೊಡು ಅಂತಾರೆ. ಎಷ್ಟು ಸುಂದರವಾದ ಕ್ರಮ ಅಂದ್ರೆ, ಈ ಕಾಲದಲ್ಲಿ ಹೀಗೊಬ್ರು ಇದ್ದಾರಲ್ಲ ಅಂತ ನಾನು ನಿಮಗೆ ಹೇಳಬೇಕು ಅನ್ನಿಸ್ತು. ಇದರ ಹಿಂದೊಂದು ಮಾಧುರ್ಯ ಇದೆ, ಇದರ ಹಿಂದೊಂದು ಪ್ರೇಮ ಇದೆ, ಇದರ ಹಿಂದೊಂದು ಅದ್ಭುತವಾದ ದಾಂಪತ್ಯದ ಅನ್ಯೋನ್ಯತೆ ಇದೆ. ಇದು ದಾಸ್ಯ ಅಲ್ಲ.
ಇದು ಎಷ್ಟು ಯುನಿಟಿ ಅಂತ ಅಂದ್ರೆ ನಿಮಗೆ ಇಲ್ಲಿ ಮಧ್ಯಕ್ಕೆ ಜಾಗ ಸಿಗೋದಿಲ್ಲ ಇವರನ್ನು ಒಡೆಯೋಣ ಅಂದ್ರೆ, ಒಡೆಯಕ್ ಸಾಧ್ಯವಿಲ್ಲ. ಅಂಥ ಪ್ರೀತಿ ಇದು ದಾಂಪತ್ಯದ ನಿಜವಾದ ರೀತಿ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಬಹಳ 8 ಜನ ಅಣ್ಣ ತಮ್ಮಂದಿರುವ ಮನೆಯಲ್ಲಿ ತಂದೆ ಆ ಕಾಲಕ್ಕೆ ಪಾಲು ಮಾಡ್ತಿರ್ಲಿಲ್ಲ. ನಿಮ್ಗೆ ಗೊತ್ತು, ಸುಮ್ಮನೆ ಬಾಯಲ್ಲಿ ಹೇಳಿ ಹೋಗಿದ್ರು, ನೀ ಇದನ್ನ ಇಟ್ಕೊಪ್ಪ, ನೀನ್ ಅದನ್ನ ಇಟ್ಕೊ, ನಿಂಗಾದು ನೀ ಬಾಯಿ ಮಾತು. ಅವಾಗ ಅವ್ರು ಯಾರು ಮಾತಾಡ್ಲಿಲ್ಲ ಅಣ್ಣ ತಮ್ಮಂದಿರು. ಸತ್ತ ಮರು ದಿವಸಕ್ಕೆ ಮನೆಯಲ್ಲಿ ಎಲ್ಲರೂ ಒಂದು ಅವರದ್ದು ಕ್ರಿಯೆ ಮುಗಿದ ಮೇಲೆ ಸೇರ್ತಾರಲ್ಲ ಅಣ್ಣ ತಮ್ಮಂದ್ರು, ಆಗ ಆ ಅಣ್ಣ ತಮ್ಮಂದ್ರ ಹೆಂಡಂದ್ರು ಎಲ್ಲರೂ ಸೇರಿ ದೊಡ್ಡವನನ್ನು ಟಾರ್ಗೆಟ್ ಮಾಡಿ ನಮಗೆ ಅದೆಲ್ಲ ಬೇಡ, ನಾವು ಕೇಳಿದ್ ಕೊಡ್ಬೇಕು ಅಂತ ಒಂದು ಜಗಳಕ್ಕೆ ಬರ್ತಾರೆ. ಇದು ನಡೆದ ಘಟನೆ. ದೊಡ್ಡವರು ಹೇಳ್ತಾರೆ, ನೀವು ಆಗ ಅಪ್ಪನ ಮುಂದೆ ಮಾತಾಡಬೇಕಿತ್ತು, ಈಗ ನನ್ನ ಹತ್ರ ಏನು ಜಗಳ? ಅಪ್ಪ ಹೇಳಿದ್ರಲ್ಲ ಇಂತಿಂತ ಪಾಲು ನಿಮ್ಗೆ ನೀವೇ ಕೇಳಿಸ್ಕೊಂಡು ಬರಿದ್ದೀರಿ, ನಿಮ್ಮ ಮುಂದೆನೆ ನಡೆದಿದೆ, ಆತ್ಮಸಾಕ್ಷಿ ಇದೆ ಇಲ್ವೋ? ಇಲ್ಲ, ಅದು ಅಪ್ಪನ ಮುಂದೆ ನಮ್ಗೆ ಹೇಳೋ ಧೈರ್ಯ ಆಗಿಲ್ಲ, ನಮ್ಗೆ ಆ ಪಾಲ್ ಬೇಡ, ನಮಗೆ ಇಂಥದೇ ಬೇಕು. ಹಠ ಎಷ್ಟು ಉಲ್ಬಣ ಆಯ್ತು ಅಂದ್ರೆ, ನೀ ಅದನ್ನ ಕೊಟ್ರೆ ನಿನ್ ಜೊತೆಗಿರ್ತೀವಿ, ಇಲ್ಲರೆ ನೀನುಂಟು, ನಿನ್ನ ಹೆಂಡತಿ ಉಂಟು, ನಾವಿಲ್ಲ, ನಾವು ಅಷ್ಟು ಜನ ನಿನ್ನಿಂದ ಹೊರಗೆ, ತಮ್ಮಂದ್ರಿಲ್ಲ ನೀನೊಟ್ಟಿಗೆ. ಅಣ್ಣ ಹೇಳಿದ್ ದೊಡ್ಡವರು, ಆಯ್ತು ಅಪ್ಪ ಹೇಳಿದ ಮಾತು ಮೀರ್ಬೇಕು ಅಂತಿದ್ರೆ ಮೀರ್ಕೊಳ್ಳಿ, ನಾನೇನು ಬದಲು ಮಾಡೋದಿಲ್ಲ, ನಾನು ಹೀಗೆ ಇರೋದು. ನಾವು ಹೊರಟು ಹೋಗ್ತೇವೆ ನೋಡಿ, ಅತ್ತಿಗೆ ದೊಡ್ಡವನ ಹೆಂಡತಿ ಅಲ್ಲ, ಅತ್ತಿಗೆ ನೋಡಿ, ನಾವು ಮಾತು ಹೇಳಿದ್ದೇವೆ, ನಾವು ಎಲ್ಲರೂ ಹೋಗ್ತೇವೆ. ಇವರು ಹೊರಡುವಾಗ ಆ ತಾಯಿ ದೊಡ್ಡವರ ಹೆಂಡತಿ ನೋಡಿ, ಹಠ ಬೇಡ, ಅಪ್ಪ ಹೇಳಿದ್ರು, ಅಪ್ಪ ಹೋಗಿದ್ದಾರೆ, ಹಾಗೆ ಇವರು ಸುಮ್ಮನೆ ಇದ್ರು, ಈಗ ಅವ್ರು ಬೇರೆ ಏನೋ ಬೇಕು ಅಂತಾರೆ, ಅಪ್ಪನ ಸ್ಥಾನದಲ್ಲಿ ನೀವಿದ್ದೀರಿ, ಅವರಷ್ಟು ಜನ ತಮಗೆ ಇಂಥದ್ದು ಬೇಕು ಅಂತಾರೆ, ಕೊಟ್ಟು ಬಿಡಿ. ಕೂಡಿ ಇರುವುದು ತುಂಬಾ ಚಂದ, ಒಡೆಯುವುದು ಚಂದ ಅಲ್ಲ. ಯಾಕೆ ಒಡ್ಕೋತೀರಿ? ಒಂದು ಅಪ್ಪ ಹೋದ, ಅಪ್ಪನ ಮಾತಿಗೆ ಒಡ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ? ಹೋದ್ರು, ನಾಳೆ ನಾವು ಕೂಡಿ ಬದುಕಬೇಕಾದವರು, ನೀವು ಹಾಗೆ ಹಠ ಹಿಡಿಬೇಡಿ. ನೀನ್ ನನ್ನ ಬುದ್ಧಿವಾದ ಹೇಳಿಕ್ ಬರಬೇಡ, ನಾನು ಇದನ್ನು ಬದಲಾಯಿಸುವುದಿಲ್ಲ, ನಾನು ಹೀಗೆ ಇರೋದು, ನನ್ನ ಅಪ್ಪನ ಮಾತನ್ನು ಬದಲಾಯಿಸುವುದಿಲ್ಲ. ನಿಮ್ಮ ಮಾತು ಖಚಿತ ಅಲ್ವಾ, ಕೊನೆಯದ್ದಲ್ವಾ ಅಂದ್ರು ಹೆಂಡತಿ. ಹೌದು ಅಂದ್ರವ್ರು ದೊಡ್ಡವರು, ನೀವುಂಟು, ನಿಮ್ಮ ಆಸ್ತಿ ಉಂಟು, ನಾನು ಈಗ ಬಾವಿಗೆ ಹಾರ್ತೇನೆ, ನನಗೆ ಈ ಬದುಕು ಬೇಡ ಅಂತ ಸೀದಾ ಬಾವಿಗೆ. ತಕ್ಷಣ ಅಣ್ಣ ಹೋಗಿ ನಿಲ್ಲಿಸಿ, ನೀನ್ ಸತ್ರೆ ನನಗೇನುಂಟು, ನಾನು ಇರುವುದರ ಅರ್ಥ ಏನಿದೆ? ನೀನು ಹೇಳಿದಂತೆ ಪಾಲ್ ಮಾಡ್ತೇನೆ. ತಾಯಿ ಮನೆ ಹಾಳು ಮಾಡಬಲ್ಲಳು, ತಾಯಿ ಮನೆಯನ್ನು ಉದ್ಧರಿಸಲು ಬಲ್ಲಳು. ಒಬ್ಬ ಹೆಂಡತಿ ಗಂಡನನ್ನ ನಡೆಸಲು ಬಲ್ಲಳು, ಕೆಡಿಸಲು ಬಲ್ಲಳು. ಬಹಳ ಅದ್ಭುತವಾದ ಇಂಥ ಘಟನೆಗಳೆಲ್ಲ ಒಬ್ರು ಹೇಗೆ ನಡಿಬೇಕು ಅನ್ನೋ ಸೂಕ್ಷ್ಮವನ್ನ ಹೇಳ್ತಾರೆ. ಅಂಥದೊಂದು ಕಥೆಯನ್ನ ನಾವು ದ್ರೌಪದಿ ಸತ್ಯಭಾಮೆಯರ ಮಾತಿನ ಮುಖಾಂತರ ತಿಳಿಯುವ ಬಹಳ ಅದ್ಭುತವಾದ ಮತ್ತು ಅತ್ಯಂತ ರೋಚಕವಾದ ಘಟನೆಯನ್ನ ನಾನು ನಿಮಗೆ ಹೇಳಿದ್ದೇನೆ. ಇತ್ತ ದ್ವೈತವನದಲ್ಲಿದ್ದಾರೆ ಪಾಂಡವರು. ನಾವು ಕಾಮ್ಯಕವನಕ್ಕೆ ಬರುವುದಕ್ಕೆ ಮೊದಲು ಅರಣ್ಯದಲ್ಲಿರುವಂತ ಓಡಾಡ್ತಿದ್ರಲ್ಲ, ಅದು ದ್ವೈತವನದಲ್ಲಿ. ಅಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣನನ್ನ ಇವರು ಅದರ ಆತಿಥ್ಯ ಉಪಚಾರ ಮಾಡಿದ ಮೇಲೆ ಆ ಬ್ರಾಹ್ಮಣ ಸುದ್ದಿ ತಗೊಂಡು ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಭಾರಿ ದುಃಖದಲ್ಲಿದ್ದಾರೆ, ಅವ್ರಿಗೆ ಭಾರಿ ಸಂಕಟ ಇದೆ, ದ್ರೌಪದಿಯನ್ನು ನೋಡಕ್ಕಾಗಲ್ಲ, ಎಲ್ಲ ಕೃಷ ಆಗಿ ಬಿಟ್ಟಿದ್ದಾಳೆ. ಭೀಮಸೇನ ಅಂತೂ ಪಾಪ, ಅವನಿಗೆ ಹೇಗಿರ್ಬೇಕಾದವ ಅವನು ಆಗಿಲ್ಲ. ಅರ್ಜುನನನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಬಹಳ ಅಸ್ತ್ರಶಸ್ತ್ರಗಳನ್ನ ಖಂಡಿತವಾಗಿ ತಪಸ್ಸಿನಿಂದ ಪಡೆದಿದ್ದಾನೆ. ಆದ್ರೆ ನಕುಲ ಸಹದೇವರು ಅಪ್ಪ ಅಮ್ಮ ಇಲ್ಲದ ಮಕ್ಕಳು ಕಾಡಲ್ಲಿದ್ದಾರಲ್ಲ, ಹಾಗಾಗಿದ್ದಾರೆ. ಯುಧಿಷ್ಠಿರ ಒಳಗಿಂದ ನೋಯ್ತಾನೆ, ತುಂಬಾ ದುಃಖ ಇದೆ, ತೋರಿಸಲ್ಲ, ಬಹಳ ಸಮಚಿತ್ತ. ಎಲ್ಲ ಬ್ರಾಹ್ಮಣ ರಿಪೋರ್ಟ್ ಮಾಡ್ತಾ ಹೋದ ಹಾಗೆ ಧೃತರಾಷ್ಟ್ರನಿಗೆ ಕುದಿ ಪ್ರಾರಂಭ ಆಗ್ತದೆ. ಇನ್ನೇನು 1 ವರ್ಷ ಉಳಿದ್ರೆ ಇವರ ಕೋಪದ ಜೊತೆಗೆ ಹಳೆಯ ಅವಮಾನದ ಸೇಡನ್ನು ತೇರಿಸಲಿಕ್ಕೆ ಇವರೇನಾದರೂ ಎದ್ದು ಬಂದರೆ ಆ ಕೋಪದ ಜೊತೆಗಿನ ಸೇಡು ಹೇಗಿರಬಹುದು? ನಾವು ಸರ್ವನಾಶವಾದೇವು. ಅರ್ಜುನ ಬಿಟ್ಟಾನ, ಅಷ್ಟು ದಿವ್ಯಾಸ್ತ್ರಗಳನ್ನು ಕಲಿತು ಬಂದಿದ್ದಾನೆ ಎಂದರೆ ನಮ್ಮ ಕರ್ಣ ದುರ್ಯೋಧನರ ಎಲ್ಲಿ? ನಾವು ಇನ್ನು ಒಂದು ಅಳತೆ ಉಳಿಯದ ಹಾಗೆ ಇವರು ನಮ್ಮನ್ನು ಪೂರ್ತಿ ಮುಗಿಸುವ ಎಲ್ಲ ಲಕ್ಷಣಗಳಿವೆ. ಆದರೆ ನಮ್ಮ ಪ್ರಾರಬ್ಧಕ್ಕೆ ನಮ್ಮ ಹುಡುಗರಿಗೆ ಬುದ್ಧಿಯೇ ಬರುವುದಿಲ್ಲ. ನಾವಾದರೂ ಯಾವಾಗ ಸುಧಾರಿಸಿಕೊಳ್ಳುತ್ತೇವೋ ಏನೋ. ಇವರು ಮೌನವಾಗಿ ಕಾಡಿನಲ್ಲಿ ಇರುವುದು ಎಂದರೆ ಅದೊಂದು ತಪಸ್ಸೆ. ಒಮ್ಮೆ ಎದ್ದು ಬಂದರೆಂದರೆ ಅವರು ಮೊದಲಿಗಿಂತ ಘನವಾಗಿರುತ್ತಾರೆ, ಬಲಿಷ್ಠರಾಗಿರುತ್ತಾರೆ.
ಇವರ ಕೈಯಲ್ಲಿ ನನ್ನ ಮಕ್ಕಳು ಖಂಡಿತಕ್ಕೂ ಒಬ್ಬರೂ ಉಳಿಯುವುದಿಲ್ಲ, ನಾನು ಇನ್ನೇನು ಕೆಲ ದಿನಗಳಲ್ಲಿ ನನ್ನ ವಂಶ ಮುಗಿಯುವುದನ್ನು ನೋಡಬೇಕು ಏನು ಅಂತ ಮಾತಾಡ್ತಾನೆ. ಇದನ್ನು ದುರ್ಯೋಧನ ಕರ್ಣಶಕುನಿಗಳ ಸಹಿತ ಕೇಳಿಕೊಳ್ತಾನೆ. ದುರ್ಯೋಧನ ಕರ್ಣಶಕುನಿಗಳ ಸಹಿತ ಕೇಳಿಕೊಂಡ ತಕ್ಷಣ ದುರ್ಯೋಧನ ಖಿನ್ನತೆಗೆ ಒಳಗಾಗ್ತಾನೆ. ನಮ್ಮ ಅಪ್ಪನಿಗೆ ಎಷ್ಟೊಂದು ಹೇಳಿದ್ರು ನಮ್ಮ ಬಲದ ಬಗ್ಗೆ ನಂಬಿಕೆ ಇಲ್ಲ, ಮತ್ತೆ ಹೌದಾ ಏನ, ಅವ್ರು ಹೇಳೋದು ನೋಡಿದ್ರೆ ಭಾರಿ ಬಲಿಷ್ಠರಾಗಿದ್ದಾರೆ ಏನ, ಕೋಪ ಸೇಡು ಉಂಟಾ ಏನೋ ಎಲ್ಲ ಅವನು ಯೋಚನೆ ಮಾಡ್ತಾನೆ. ಇದ್ದಕ್ಕಿದ್ದ ಹಾಗೆ ಕರ್ಣ ಹೇಳ್ತಾನೆ, ಯಾಕೆ ಖಿನ್ನನಾಗುತ್ತೆ, ಏನು ಕಾರಣ, ನಿನಗೆ ಯಾವ ಬಲದ ಕೊರತೆ ಇದೆ, ನಾವೀಗ ಯಾವ ಐಶ್ವರ್ಯ ಸಾಮ್ರಾಜ್ಯದಲ್ಲಿ ಮೆರೆದಾಡುತ್ತಿದ್ದೇವೆ, ಅವರನ್ನು ನೋಡು, ತುಂಡು ಬಟ್ಟೆ, ಕಾಡು ಜೀವನ, ಅಲ್ಲಿಯ ಕಂದ ಮೂಲ ಫಲಗಳನ್ನು ತಿಂದುಕೊಂಡು ಅವರ ದೇಹ ಎಷ್ಟು ಕೃಶವಾಗಿದೆ ಬ್ರಾಹ್ಮಣ ಹೇಳಿದ, ಮನಸ್ಸು ಎಷ್ಟು ದುರ್ಬಲವಾಗಿರಬಹುದು. ನಾವು ನೋಡು ಎಂಥ ಸುಪ್ಪತ್ತಿಗೆಯಲ್ಲಿದ್ದೇವೆ, ನಮ್ಮ ಸುಖ ಸಂಪತ್ತು ಐಶ್ವರ್ಯ, ನಮಗಿರುವ ಭೋಗ ಸಾಮಗ್ರಿಗಳು, ನಮ್ಮ ರಥ, ನಮ್ಮ ವೈಭವ, ನಮ್ಮ ಆಯುಧಗಳು ಏನು ಕಡಿಮೆಯೇ? ಒಂದು ಕೆಲಸ ಮಾಡೋಣ, ನಿನಗೀಗ ಮಾನಸಿಕವಾಗಿ ಕುಸಿತವಾಗಿದೆ ಅಲ್ಲ, ನಿನ್ನ ಮಾನಸಿಕ ಕುಸಿತವನ್ನು ಉದ್ದೀಪನ ಮಾಡುವುದಕ್ಕೆ ಒಂದು ಉಪಾಯವಿದೆ. ಕರ್ಣ ಕೊಡುವ ಉಪಾಯ ಏನು? ನಾವು ನಮ್ಮ ರಥದ ಅಷ್ಟು ವೈಭವ ಸಾಮ್ರಾಜ್ಯದ ಅಷ್ಟು ಭೋಗ ಸಾಮಗ್ರಿಗಳ ಜೊತೆ ಸರ್ವಾಭರಣ ಅಲಂಕೃತರಾಗಿ ನಮ್ಮ ಸೇನೆಯನ್ನು ಕಟ್ಟಿಕೊಂಡು ನಮ್ಮ ಹೆಂಡಂದಿರನ್ನು ಬಹಳ ಶ್ರೀಮಂತಿಕೆಯ ವೈಭವದಿಂದ ಅಲಂಕರಿಸಿಕೊಂಡು ನಮಗಿರುವ ಆಯುಧಗಳ ಸಹಿತ ನಮ್ಮ ವೈಭವವನ್ನು ಅವರಿಗೆ ತೋರಿಸುವ ಉದ್ದೇಶಕ್ಕಾಗಿ ಒಮ್ಮೆ ದ್ವೈತವನಕ್ಕೆ ಹೋಗುತ್ತಾರೆ. ಮೇಲೆ ಇದ್ದವನು ಹಳ್ಳದಲ್ಲಿ ಬಿದ್ದವನನ್ನು ನೋಡಿ ನಗುತ್ತಾನಲ್ಲ, ಹಾಗೊಮ್ಮೆ ನಕ್ಕುವವರನ್ನ ಚುಚ್ಚಬೇಕು. ತುಂಬಾ ಶ್ರೀಮಂತನೊಬ್ಬ ದರಿದ್ರನನ್ನು ನೋಡಿ ನಗುತ್ತಾನಲ್ಲ, ಹಾಗೆ ನಕ್ಕು ಬರೋಣ. ಅಸಹಾಯಕರನ್ನು ನೋಡಿ ಬಲಿಷ್ಠನೊಬ್ಬ ಹಾಗೆ ಆಗಬೇಕು ಎಂದು ಅಣಕಿಸುತ್ತಾನಲ್ಲ, ಹಾಗೆ ಕೆಣಕಿ ಬರೋಣ. ಅವರು ಈಗ ಇರುವುದಕ್ಕಿಂತ ಮಾನಸಿಕವಾಗಿ ಕುಸಿತಕ್ಕೆ ಒಳಗಾಗಿ ಇರುವ ಬಲ ಕಳಚಿಕೊಳ್ಳಬೇಕು. ಹಾಗೆ ಮಾಡುವಾಗ ನಮ್ಮೊಳಗಿನ ಬಲ ಹೆಚ್ಚಬೇಕು. ನಮ್ಮ ಹೆಂಡಂದಿರೆಲ್ಲ ಅಲಂಕರಿಸಿದ್ದನ್ನು ನೋಡಿ ದ್ರೌಪದಿ ತನ್ನ ತುಂಡು ಬಟ್ಟೆಯ ಆ ದರಿದ್ರ ಅವಸ್ಥೆಗೆ ಕೊರಗಿ ಒಬ್ಬ ಕನಿಷ್ಠ ಹೆಣ್ಣು ಮಗಳು ಅತ್ತ ಹಾಗೆ ಆಳಬೇಕು. ವಾ ಹೋಗೋಣ. ಕರ್ಣನ ಪ್ರಚೋದನೆ. ತಕ್ಷಣ ಇದು ಒಳ್ಳೆಯ ಒಂದು ಉಪಾಯ, ಖಂಡಿತಕ್ಕೂ ಹೀಗೆ ಮಾಡಬಹುದು, ಆದರೆ ನಮ್ಮ ಅಪ್ಪ ಬಿಡಬೇಕಲ್ಲ, ಆ ಭೀಷ್ಮ ಆ ವಿದುರ ತಡೆದರೆ ನಮ್ಮ ಅಪ್ಪ ಒಪ್ಪಿಕೊಳ್ಳಬೇಕಲ್ಲ. ಈ ಯೋಜನೆ ನಮ್ಮ ಅಪ್ಪನಿಗೆ ಒಪ್ಪಿಗೆ ಆಗುವಂತಹ ಒಂದು ಉಪಾಯವನ್ನು ನೀನು ಹುಡುಕು ಕರ್ಣ. ನೀನು ಒಳ್ಳೊಳ್ಳೆಯ ಉಪಾಯಗಳನ್ನು ನನಗೆ ಕೊಟ್ಟು ನನ್ನ ಬಲವನ್ನು ಹೆಚ್ಚಿಸುತ್ತಿದ್ದಿ. ನಾವು ಹೇಗೆ ಮಾಡಿದರೆ ನಮ್ಮ ಅಪ್ಪ ಒಪ್ಪಿಕೊಳ್ಳಬಹುದು ಅಂಥದ್ದೊಂದು ಉಪಾಯ ಹುಡುಕು. ಮರುದಿವಸ ಕರ್ಣ ಮತ್ತೊಂದು ಉಪಾಯ ಹೇಳ್ಕೊಂಡು ಬರ್ತಾನೆ. ದ್ವೈತವನದಲ್ಲಿ ನಿನ್ನ ಹಲವು ಗೋಶಾಲೆ, ನಾವು ಆಗೊಮ್ಮೆ ಈಗೊಮ್ಮೆ ಗೋಶಾಲೆಗೆ ಹೋಗುವುದು ರೂಢಿಯಿಂದ ಪ್ರಚಲಿತ. ಅಲ್ಲಿ ಹೋಗಿ ಬೇಟೆಯಾಡಿ ಬರುವ ಪರಿಪಾಠ ಕೂಡ ನಮ್ಮ ಪರಂಪರೆಯಲ್ಲಿದೆ. ನಿನ್ನ ಅಪ್ಪ ಇದಕ್ಕೆ ಬೇಡ ಎನ್ನಲು ಸಾಧ್ಯವೇ ಇಲ್ಲ. ಹೋಗುವುದು ಗೋಶಾಲೆಯ ನಿರ್ವಹಣೆಗೆ, ಅಲ್ಲಿರುವ ದನಗಳನ್ನ ನೋಡಿ ಅವುಗಳ ವ್ಯವಸ್ಥೆಯನ್ನು ಮಾಡಿ ಬರುವುದಕ್ಕೆ. ಯಾವ ಅಪ್ಪ ಬೇಡ ಅನ್ನುತ್ತಾನೆ? ತುಂಬಾ ಸಂತೋಷ ಪಡ್ತಾನೆ ದುರ್ಯೋಧನ. ಬಹಳ ಒಳ್ಳೆಯ ಉಪಾಯ ಹೇಳಿದ್ದಿ, ನಾಳೆ ಇದನ್ನು ಧೃತರಾಷ್ಟ್ರನ ಮುಂದೆ ಪೂರ್ವ ನಿಯೋಜಿತವಾಗಿ ಒಬ್ಬ ಗೋಪಾಲಕನನ್ನು ಕರೆಸಿ ಹೇಳೋಣ ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಒಬ್ಬ ಗೋಪಾಲಕ ಬಂದು, ದ್ವೈತವನದಲ್ಲಿ ಗೋವುಗಳೆಲ್ಲ ಸುಖವಾಗಿದೆ, ಅಲ್ಲಿ ಇಂತಿಂಥ ಗೋವುಗಳು ಅಂತ ಹೀಗೆ ಶುರು ಮಾಡುವಾಗ, ಅಪ್ಪ ಗೋವುಗಳನ್ನು ಗೋಪಾಲಕರ ಮೇಲೆ ನಿರ್ವಹಣೆಗೆ ಬಿಟ್ಟು ಕೂಡುವುದು ರಾಜರ ಲಕ್ಷಣವಲ್ಲ. ನಾವು ಅಷ್ಟು ಅವರ ಮೇಲೆ ನಂಬಿಕೆ ಇಡಬಾರದು. ಆಗೊಮ್ಮೆ ಈಗೊಮ್ಮೆ ನಮ್ಮ ಸುಪರ್ದಿಯಲ್ಲಿ ಅದನ್ನು ವೈಯಕ್ತಿಕವಾಗಿ ಗಮನಿಸಿ ಬರಬೇಕಾದದ್ದು ಕೂಡ ನಮ್ಮ ಕರ್ತವ್ಯ. ನಾವು ಎಷ್ಟೋ ದಿನಗಳಾದವು ಆ ದ್ವೈತವನದ ಗೋಶಾಲೆಗೆ ಹೋಗಿಯೇ ಇಲ್ಲ. ಹೋಗಿ ಬರೋಣ. ನಾವು ನಮ್ಮ ಎಲ್ಲ ಸೇನೆಯ ಜೊತೆಗೆ ಹೋಗಿ ಒಂದಿಷ್ಟು ಬೇಟೆ ಕೂಡ ಆಡಿ ಬರುತ್ತೇವಪ್ಪ, ನಮಗೆ ಹೋಗಲಿಕ್ಕೆ ಅನುಮತಿ ಕೊಡು. ನೋಡಿ ಧೃತರಾಷ್ಟ್ರ ಎಷ್ಟು ಒಳ್ಳೆಯವನಿದ್ದಾನೆ ಅಂದ್ರೆ, ನೀವು ಹೇಳುವುದು ನಿಜ, ಗೋಶಾಲೆಯನ್ನು ನೋಡಿ ಬರಬೇಕು, ಅದು ನಮ್ಮ ರಕ್ಷಣೆಯಲ್ಲಿರಬೇಕು. ಗೋವುಗಳನ್ನು ಯಾರದ್ದೋ ಉಸ್ತುವಾರಿಗೆ ಬಿಟ್ಟು ಹಾಗೆ ನಿರಾಳವಾಗಿರುವುದು ರಾಜನ ಲಕ್ಷಣವಲ್ಲ. ಆ ದೃಷ್ಟಿಯಿಂದ ನೀವು ಹೋಗಬೇಕು. ಆದರೆ ಬೇಡ, ಅದು ದ್ವೈತವನ, ಅಲ್ಲಿ ಪಾಂಡವರಿದ್ದಾರೆ. ನೀವು ಅಲ್ಲಿಗೆ ಹೋಗಿ
ನಿಮ್ಮ ಈ ದುಡುಕು ಬುದ್ಧಿಯಿಂದ ಏನಾದರೂ ಪಾಂಡವರನ್ನು ಕೆಣಕಿದರೆ, ಆ ಪಾಂಡವರು ನಿಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ, ನೀವು ಅಲ್ಲಿ ನಾಶವಾದರೆ ಯಾರು ಗತಿ? ಬೇಡ ಬೇಡ. ಒಮ್ಮೊಮ್ಮೆ ನೀವು ಹೋಗಲಿಲ್ಲ, ನಾವು ಬೇಟೆ ಆಡುತ್ತಿದ್ದೆವು, ನಾವು ಅವರ ಸುದ್ದಿಗೆ ಹೋಗುವುದಿಲ್ಲ ಅನ್ನಬಹುದು. ಪಾಂಡವರಿಗೇನು ಗೊತ್ತು? ನೀವು ಅವರ ವಿರುದ್ಧವೇ ಬಂದಿದ್ದೀರಿ ಎಂದು ಭಾವಿಸಿ ಬರಬಹುದು. ಒಂದೊಮ್ಮೆ ಅವರು ಹಾಗೆ ಭಾವಿಸಲಿಲ್ಲ, ನೀವು ನಿಮ್ಮ ಪಾಡಿಗಿದ್ದೀರಿ ಅಂದುಕೊಳ್ಳೋಣ. ಸೇನೆಯಲ್ಲಿರುವ ಯಾವನೋ ಒಬ್ಬ ಕಿಡಿಗೇಡಿತನದಿಂದ ಅವರಿಗೆ ಕುಚೇಷ್ಟೆ ಮಾಡಿದರೆ ಅವರು ಉಗ್ರರಾಗಿ ಯಾಕೆ ಪ್ರತಿಭಟಿಸಬಾರದು? ಎಲ್ಲ ಅಪಾಯಗಳಿದೆ ಗುರುದಪ್ಪ. ದ್ವೈತವನ ಬೇಡ, ಬೇರೆಲ್ಲಾದ್ರೂ. ಎಷ್ಟು ಧೃತರಾಷ್ಟ್ರ, ಕಣ್ಣಿಲ್ಲದಿದ್ರು ಎಷ್ಟು ಕಾಣ್ತದೆ. ಕೂಡ್ಲೆ ಅಲ್ಲಿ ಇವರು ರೆಡಿ ಅಲ್ವಾ? ಶಕುನಿ ಹೇಳ್ತಾನೆ, ಹಾಗೆ ಆಗುವುದಿಲ್ಲ ಭಾವ. ಯಾಕೆ ಗೊತ್ತಾ? ಪಾಂಡವರು ಪ್ರತಿಜ್ಞೆ ಮಾಡಿದರೆ ನಾವು 12 ವರ್ಷ ವನವಾಸ, 13ನೇ ವರ್ಷ ಅಜ್ಞಾತವಾಸ ಮುಗಿಸುವವರೆಗೆ ನಾವು ವನದಲ್ಲಿರುತ್ತೇವೆ ಎಂದು ಸತ್ಯ ಪರಿಪಾಲನೆಯ ಪ್ರತಿಜ್ಞೆಯ ವಾಕ್ಕಿದೆ ಯುಧಿಷ್ಠಿರನದ್ದು. ಅವನು ಹೇಗೆ ಯುದ್ಧ ಮಾಡುತ್ತಾನೆ? ಅವನು ಹೇಗೆ ತಾನಾಗಿ ತನ್ನ ಅಸ್ತ್ರಶಸ್ತ್ರಗಳ ಜೊತೆಗೆ, ಅನುಜರ ಜೊತೆಗೆ ನಮ್ಮ ಮೇಲೆ ಮುಗಿ ಬೀಳುತ್ತಾನೆ? ಆ ಸಾಧ್ಯತೆ ಇಲ್ಲ. ಮತ್ತೆ ನಾವಾಗಿ ಅಂತೂ ಆ ಕೆಲಸಕ್ಕೆ ಹೋಗುವವರೇ ಅಲ್ಲ, ದನ ನೋಡುವವರು, ಬೇಟೆ ಆಡುವವರು. ನಮಗೆ ಅವರ ಜೊತೆಗೆ ಏನು ಕೆಲಸವಿದೆ? ನಮ್ಮ ತಿರುಗಾಟದ ಖುಷಿಯನ್ನು ನಾವು ನಮ್ಮ ಪಾಡಿಗೆ ರಾಜವೈಭವದ ಒಂದು ಸುತ್ತಾಟವನ್ನು ಮಾಡಿ ಬರುವುದಕ್ಕೆ ನೀನ್ಯಾಕೆ ಭಯಪಟ್ಟು ಅಡ್ಡಿಪಡಿಸುತ್ತಿ? ನಿಜ, ಧರ್ಮರಾಜ ಎಂದೂ ಪ್ರತಿಜ್ಞೆ ತಪ್ಪುವವನಲ್ಲ. ಶಕುನಿ ಹೇಳಿದ್ದು ನಿಜ. ಅವನೇನು ಯುದ್ಧ ಮಾಡುವುದಿಲ್ಲ. ನೀವಾಗಿ ಯುದ್ಧಕ್ಕೆ ಹೋಗಬೇಡಿ, ದಯವಿಟ್ಟು ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ, ಹೋಗಿ ಬನ್ನಿ ಅಂತಾನೆ ಧೃತರಾಷ್ಟ್ರ. ಇವರು ಹೋಗುವ ಉದ್ದೇಶ ನಿಮಗೆ ಗೊತ್ತು. ಗೋವುಗಳನ್ನೊಂದಿಷ್ಟು ನೋಡಿದ ಹಾಗೆ ಮಾಡಿದ್ರು, ಬೇಟೆಗಳನ್ನು ಆಡಿದ್ರು. ನಿಧಾನಕ್ಕೆ ಎಲ್ಲಿ ದ್ವೈತವನದಲ್ಲಿ ಪಾಂಡವರಿದ್ದಾರೆ ಅಲ್ಲೊಂದು ದ್ವೈತ ಸರೋವರ ಅಂತ ಇರುತ್ತೆ. ಆ ದ್ವೈತ ಸರೋವರದ ಸಮೀಪಕ್ಕೆ ಬರ್ತಾರೆ. ಅತ್ತ ದ್ವೈತ ಸರೋವರದ ಭಾಗದಲ್ಲಿ ಯುಧಿಷ್ಠಿರ ಯಜ್ಞಕ್ಕೆ ಕೂತಿದ್ದಾನೆ ದ್ರೌಪದಿಯ ಜೊತೆಗೆ. ಸಂಕಲ್ಪಕ್ಕೆ ಕೂತ ಯಜ್ಞದಲ್ಲಿದ್ದಾರೆ, ಹೇಳುವ ಹಾಗಿಲ್ಲ. ಅಂತ ಹೊತ್ತಿನಲ್ಲಿ ಇವರು ದ್ವೈತವನದ ಸರೋವರದ ಹತ್ರ ಬಂದ್ರು. ಮುಂದಿನ ನಾಳೆ ನೋಡೋಣ. ನಮಸ್ಕಾರ.